ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ರ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಿಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ಜೀಸಸ್ ಲವ್ಸ್ ಮಿನಿಸ್ಟ್ರಿ ಪರವಾಗಿ ಈ ಉಚಿತವಾದಂಥ ಒಂದು ಬೈಬಲ್ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡೋರಾಗಿದ್ದೀವಿ. ತಂದೆಯ ದೇವರು ಒಂದು ದಯೆಯಿಂದ, ಒಂದು ಕೃಪೆಯಿಂದ ಈ ಒಂದು ಜೀಸಸ್ ಲವ್ಸ್ ಮಿನಿಸ್ಟ್ರಿ ಮುಖಾಂತರ ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಗಳಿಗೂ ಮತ್ತೆ ಇನ್ನ ಅನೇಕ ಜನಗಳಿಗೆ ಯಾರಿಗೆಲ್ಲ ಬೈಬಲ್ ಬಗ್ಗೆ ತಿಳ್ಕೊಳಕ್ಕೆ ಆಸಕ್ತಿ ಇದೆಯೋ ಅವ್ರಿಗೆಲ್ಲರಿಗೂ ಈ ಒಂದು ಉಚಿತವಾದಂಥ ಒಂದು ಬೈಬಲ್ ಸ್ಟಡಿ ನಾವೇನು ಮಾಡ್ತಾ ಇದ್ರಿ ಇಲ್ಲಿ ಮಾಡ್ತಾ ಇದ್ರಿ. ಸೊ ಅದರಿಂದ ಈ ಉಚಿತವಾದಂಥ ಬೈಬಲ್ ಸ್ಟಡಿದು ಏನಪ್ಪ ಹೇಗಿರ್ತದೆ ಅಂತ ನೋಡ್ಬೇಕಾದ್ರೆ, ಮುಖ್ಯವಾಗಿ ಸತ್ಯವೇದಲ್ಲಿರುವಂಥ ಅನೇಕ ವಿಚಾರಗಳನ್ನ ನಾವು ಬಹು ಸ್ಪಷ್ಟವಾಗಿ ನಿಮ್ಗೆ ಏನು ಮಾಡ್ತೀರಿ ಅಲ್ಲಿ ಉಚಿತವಾಗಿ ಹೇಳ್ಕೊಡ್ತೀರಿ. ಯಾವ ಥರ ಅಂತಂದ್ರೆ, ನೀವು ಆದಿಕಾಂಡದಿಂದ ಹಿಡ್ದು ಪ್ರಕಟಣೆವರೆಗೂ ಅನೇಕ ವಿಚಾರಗಳನ್ನ ನೀವೇ ಖುದ್ದಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಂಥ ರೀತಿಯಲ್ಲಿ ನಿಮ್ಗೆ ಉಚಿತವಾಗಿ ನಾವೇನ್ ಮಾಡ್ತೀವಿ ಹೇಳ್ಕೊಡ್ತೀರಿ. ಅದರಿಂದ ಇದನ್ನ ಹೇಗೆ ಹೇಳ್ಕೊಡ್ತೀರಿ, ಇದು ವಿಧಾನಗಳು ಏನು ಅಂತಂದ್ಬಿಟ್ಟು ಈ ಪಾಠದ ಅಂತ್ಯದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ನಿಮ್ಮ ಹತ್ರ ಒಂದು ಬೇಡ್ಕೊಂಡಂತ ವಿಚಾರ ಏನಪ್ಪಾ ಅಂತಂದ್ರೆ, ಏನ್ರಿ ಇದು ಪಾಠ ಮಾಡ್ಬೇಕಾದ್ರೆ ದಯವಿಟ್ಟು ನೀವೇನ್ ಮಾಡಿ ನೋಟ್ಸ್ಗಳನ್ನ ನೀವು ಬರ್ಕೊಳ್ಳಿ. ನಿಮ್ಗೆ ಏನೇ ಪ್ರಶ್ನೆ ಬಂದ್ರು ಪಾಠ ಮಾಡ್ತಾ ಇರೋ ಸಂದರ್ಭದಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ದಯವಿಟ್ಟು ನೀವೇನ್ ಮಾಡಿ ಬರೆದಿಟ್ಕೊಂಡಿರಿ. ಈ ಪಾಠದ ಅಂತ್ಯದಲ್ಲಿ ನೀವು ಈ ಪ್ರಶ್ನೆಗೆ ಈ ಒಂದು ಪಾಠಕ್ಕೆ ಸಂಬಂಧವಾಗಿರೋಂಥ ಏನೇ ಪ್ರಶ್ನೆ ಕೇಳಿದ್ರು ಆ ಪಾಠದ ಅಂತ್ಯಲ್ಲೇ ನಿಮ್ಗೆ ಏನ್ ಮಾಡ್ತೀರಿ ಉತ್ತರಗಳನ್ನ ಕೊಡ್ತೀರಿ. ಕೆಲವೊಂದು ಏನ್ರಿ ಪ್ರಶ್ನೆಗಳಿಗೆ ಖಂಡಿತವಾಗೂ ಅದು ಸೂಕ್ತವಾದಂಥ ಒಂದು ಸಂದರ್ಭಗಳಲ್ಲಿ, ಸೂಕ್ತವಾದಂಥ ಸಮಯಗಳಲ್ಲಿ ನಿಮ್ಗೆ ಖಂಡಿತವಾಗೂ ಅದು ಉತ್ತರ ಕೊಡಕ್ಕೆ ನಾವೇನ್ ಮಾಡ್ತೀವಿ ಪ್ರಯತ್ನ ಮಾಡ್ತೀನಿ. ಒಟ್ಟಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಖಂಡಿತವಾಗೂ ಉತ್ತರ ಕೊಡ್ತೀರಿ. ಅದರಿಂದ ನೀವು ಯಾರೋ ಪ್ರಶ್ನೆ ಕೇಳಲಿಕ್ಕೆ ಹಿಂಜರಿಯೋದು ಬೇಡ. ಯಾರೋ ಪ್ರಶ್ನೆ ಕೇಳಬೇಕು ಅಂದ್ಬಿಟ್ಟು ನೀವೇನ್ ಮಾಡಬೇಡಿ, ದುಃಖನೂ ಪಡಕ್ಕೆ ಹೋಗ್ಬೇಡಿ, ಕಷ್ಟನೂ ಪಡ್ಕೊಳಕ್ ಹೋಗ್ಬೇಡಿ, ಬೇಜಾರು ಮಾಡ್ ಅದರಿಂದ ದಯವಿಟ್ಟು ನೀವೇನ್ ಮಾಡಿ, ನೀವು ಸಂಕೋಚ ಪಡ್ದಿರಾ, ನಿಮ್ಗೆ ಏನೇನು ಪ್ರಶ್ನೆಗಳಿದೆಯೋ ನೀವು ಆರಾಮ್ಗೆ ಏನ್ ಮಾಡ್ಬೋದು ನಮ್ಮ ಹತ್ರ ನಾವು ನೀವು ಕೇಳಿದ್ರೆ ನಿಮಗೆ ನಾವು ಏನು ಮಾಡ್ತೀರಿ ಅದನ್ನ ನಿಮ್ಗೆ ನಾವು ಹೇಳ್ಕೊಡಕ್ಕೆ ನಿಮ್ಗೆ ಖಂಡಿತವಾಗೂ ಪ್ರಯತ್ನ ಮಾಡ್ತೀರಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇಲ್ಲಿ ಇರೋಂಥ ಅನೇಕ ಜನ ಕ್ರೈಸ್ತವರಿಗೆ ಖಂಡಿತವಾಗಿ ಏನ್ರಿ ಸತ್ಯವೇದ ಎಲ್ಲ ತಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ಅಲ್ವರ. ಯಾಕಂದ್ರೆ ಸತ್ಯವೇದ ಬಂದ್ಬಿಟ್ಟು ಏನ್ರಿ ನಮ್ಗೆ ಒಂದು ಫೇವ್ರೇಟ್ ಬುಕ್ಕು ಅಲ್ವರ. ಕ್ರಿಶ್ಚಿಯನ್ಸ್ ಅಂದ್ಮೇಲೆ ಏನ್ರಿ ನಾವು ಸತ್ಯವೇದನ ಓದ್ತೀರಿ. ಸತ್ಯವೇದಕ್ಕಿಂತ ಅತಿ ದೊಡ್ಡವಾಗಿರೋಂಥದ್ದು, ಅತಿ ಮುಖ್ಯವಾಗಿರೋಂಥ ಪುಸ್ತಕ ಏನ್ರಿ ಇನ್ಯಾವುದೋ ಇಲ್ವೇ ಇಲ್ಲ ಅಲ್ವರ. ಸೊ ಅದರಿಂದ ಈ ಸತ್ಯವೇದನ ನಾವು ಹೇಗೆ ಅರ್ಥ ಮಾಡ್ಕೊಂಡು ಅಂತ ಮೊದಲನೇ ಪಾಠದಲ್ಲಿ ನಾವೇನ್ ನೋಡೋಣ. ಇದಾಗಿದ್ದ ನಂತರ ನಾವು ಮುಂದಕ್ಕೆ ನಾವು ಬೇರೆ ವಿಚಾರಗಳನ್ನ ನೋಡೋಣ. ಅಂದ್ರೆ ಅದಕ್ಕೆ ಸತ್ಯವೇದ ಅಂತ ನೋಡ್ಬೇಕಾದ್ರೆ ಇದಕ್ಕೆ ಬೈಬಲ್ ಅಂತ ಏನ್ ಬರ್ತಾರೋ, ಈಗ ಗ್ರೀಕಲ್ಲಿ ಬರೋಂಥ ವಾರ್ತೆ ಏನಂತಂದ್ರೆ ಬಿಬ್ಲಾಸ್ ಅಂತ ಏನಾಗ್ತಾರೆ ಒಂದು ಬರ್ತಾರೆ ಅಲ್ವರ. ಸೊ ಬಿಬ್ಲಾಸ್ ಅಂತ ವಾರ್ತೆಗೆ ಇಂಗ್ಲಿಷಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ ಬೈಬಲ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅರ್ಥ ಏನಪ್ಪಾ ಅಂದ್ರೆ ಅದು ಒಂದು ಪುಸ್ತಕ ಅಲ್ವರ. ಏನು ಪುಸ್ತಕ ಅಂತಂದ್ರೆ ಏನ್ರೆ ದಟ್ ಈಸ್ ದ ಗ್ರೇಟೆಸ್ಟ್ ಆಫ್ ಆಲ್ ದ ಬುಕ್ಸ್. ಸರಿ, ಈ ಒಂದು ಪುಸ್ತಕ ಯಾಕೆ ತುಂಬಾ ಗ್ರೇಟ್ ಅಂತ ನೋಡ್ಬೇಕಾದ್ರೆ ಏನ್ರಿ ಸುಮಾರು ಏನ್ರಿ ಒಂದು 4000 ವರ್ಷಕ್ಕಿಂತ ತುಂಬಾ ಹಳೇದಾಗಿರೋಂಥ ಒಂದೇ ಪುಸ್ತಕ ಯಾವ್ದಪ್ಪ ಅಂತ ನೋಡ್ದಂದ್ರೆ ನಮ್ಮ ಒಂದು ಏನ್ರಿ ಸತ್ಯವೇದ ಅಲ್ವರ. ಯಾಕಪ್ಪ ಅಂತಂದ್ರೆ ಏನ್ರಿ ಈ ಒಂದು ಸತ್ಯವೇದನ ಬರೀದಿಕ್ಕೆ ದೇವ್ರು ಅಷ್ಟೊಂದು ವರ್ಷ ಏನ್ ಮಾಡಿದ್ದಾರೆ ಅಲ್ಲಿ ತಗೊಂಡಿದ್ದಾರೆ ಅದರ. ಉಂಗ್ಲಿ ಅಂಡ್ ಏನ್ರಿ ಉಂಗ್ಲಿ ಬುಕ್ ದಟ್ ಇಸ್ ಸರ್ವೈವ್ಡ್ ಆಫ್ ಸೋ ಮೆನಿ ಇಯರ್ಸ್ ಅಂತ ನೋಡ್ಬೇಕಾದ್ರೆ ಯಾವ್ದಪ್ಪ ಅಂದ್ರೆ ಅದೇ ಸತ್ಯವೇದ ರೀ. ಸತ್ಯವೇದ ಅಂತಂದ್ರೆ ಏನಪ್ಪಾ, ಆ ಪದದ ಅರ್ಥ ಏನಪ್ಪಾ ಅಂತ ಹುಡುಕಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ, ಇಟ್ ಈಸ್ ಏನ್ರಿ ದ ವೇದ ಆಫ್ ಟ್ರೂತ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಸೊ ವೇದ ಆಫ್ ಟ್ರೂತ್ ಅಂತಂದ್ರೆ ಏನ್ರಿ ಅದನ್ನ ಬಂದ್ಬಿಟ್ಟು ಸತ್ಯದಲ್ಲಿರುವಂತ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡಂತಂದ್ರೆ ಏನ್ರಿ ಸತ್ಯವೇದ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಸುಳ್ಳೇನಿಲ್ಲ, ಇಲ್ಲ ಇದ್ರಲ್ಲಿ ಇರೋದೇನ್ರಿ ಸತ್ಯ ಅಂತಂದ್ಬಿಟ್ಟು ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಅದಕ್ಕೆ ಈ ಒಂದು ಸತ್ಯವೇದದಲ್ಲಿ ಏನ್ರಿ 2 ಭಾಗಗಳಿದೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ಸತ್ಯವೇದ ಬಂದ್ಬಿಟ್ಟು 2 ಭಾಗಗಳೇನಾಗಿದೆ ಅಲ್ಲಿದೆ ಅಲ್ವರ. ಈ ಸತ್ಯವೇದ ಇರುವಂತ 2 ಭಾಗ ಯಾವ್ದಪ್ಪ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದೆ, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿದೆ.
ಸೊ ಒಟ್ಟಾರೆ ಇಡೀ ಬೈಬಲ್ ಅಲ್ಲಿ ಇರೋದು ಎಷ್ಟಪ್ಪ ಪುಸ್ತಕ ಅಂತ ನೋಡ್ತೀವಿ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ 66 ಪುಸ್ತಕ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ದರ. ಸೊ ಈ 66 ಪುಸ್ತಕಕ್ಕೆ ದ ಬುಕ್ ಆಫ್ ಬುಕ್ಸ್ ಅಂತ ಏನ್ ಮಾಡೋದು ಅಲ್ಲಿ ಬೈಬಲ್ ಅಂತ ಏನ್ ಮಾಡೋದು ಅಲ್ಲಿ ಹೇಳೋದು ಅಲ್ದರ. ಸರಿ, ಇವಾಗ ಸತ್ಯವೇದದಲ್ಲಿ ಏನಿದೆ ಅಂತ ಕೆಲವು ವಿಚಾರಗಳು ನಾವೇನ್ ಮಾಡೋಣ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ ಅದರ. ನೋಡ್ರಿ, ಸತ್ಯವೇದದಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಏನ್ರಿ ಎಲ್ಲಾ ತರ ವಿಚಾರಗಳಿದೆ. ಹಿಸ್ಟ್ರಿ, ಮ್ಯಾಥ್ಸು, ಸೈನ್ಸು, ಜಾಗ್ರಫಿ ಅಲ್ವರ, ಅಸ್ಟ್ರಾನಮಿ, ಜೀನಿಯಾಲಜಿ, ಇವೆಲ್ಲ ಕೂಡ ಏನಾಗಿದೆ ಅಂತಂದ್ರೆ ಸತ್ಯವೇದದಲ್ಲಿ ಇದೆ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ಇದರಲ್ಲಿ ಯುದ್ಧ ಬಗ್ಗೆ ಇದೆಯಾ ಅಂತಂದ್ರೆ ಎಸ್, ಯುದ್ಧಗಳ ಬಗ್ಗೆ ಇದ್ರಿ. ಇವಾಗ ನಡೀತಿಲ್ಲ ಯುದ್ಧ, ಏನು ಇಸ್ರೇಲ್ ಅಲ್ಲಿ ಯುದ್ಧ ಅಲ್ರ, ಈ ಯುದ್ಧ ಕೂಡ ಏನಾಗಿದೆ ಸತ್ಯವೇದದಲ್ಲಿ ಇದೆ ಅಲ್ವರ. ಏನ್ರಿ 3ನೇ ಮಹಾಯುದ್ಧ ನಡೀತಾ ಇರೋದು, ನಾನು ನಡೀಕ್ ಹೋಗೋಂಥದ್ದು ಅಲ್ರ, ಏನಾಗ್ತಾ ಇದೆ ಇವತ್ತು ಇಸ್ರೇಲ್ ಅಲ್ಲಿ, ಇವೆಲ್ಲ ಸತ್ಯವೇದದಲ್ಲಿ ರೆಕಾರ್ಡ್ಗಳು ಇದೆ. ದೇವ್ರ ಚಿತ್ತ ಇದ್ರೆ ಇದು ಬರುವಂತ ದಿನಗಳಲ್ಲಿ ನಾವು ಡೀಟೇಲ್ ಆಗಿ ಏನ್ ಮಾಡ್ತೀವಿ ನಿಮ್ಗೆ ಹೇಳ್ಕೊಡ್ತೀರಿ ಅಲ್ವರ. ಅದನ್ನ ನೆಕ್ಸ್ಟ್ ಈ ಒಂದು ಸತ್ಯವೇದದಲ್ಲಿ ರಾಜ್ಯಗಳ ಬಗ್ಗೆ ಬರ್ದಿದ್ದಾರೆ ಗೊತ್ತಾ. ನೋಡ್ಬೇಕಾರೆ ಅಲೆಕ್ಸಾಂಡರ್ ಗ್ರೇಟ್, ಸೊ ಈ ಒಂದು ಸತ್ಯವೇದದಲ್ಲಿ ಏನಪ್ಪಾ ಅಂದ್ರೆ ಅಲೆಕ್ಸಾಂಡರ್ ಗ್ರೇಟ್ ಬಗ್ಗೆ ಕೊಟ್ಟಿದ್ದಾರೆ, ಕ್ಲಿಯೋ ಪ್ಯಾತ್ರ ಬಗ್ಗೆ ಕೊಟ್ಟಿದ್ದಾರೆ ಅದರ, ಸೀಸರ್ ಬಗ್ಗೆ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಲ್ವರ. ನಾವೆಲ್ಲ ಏನ್ ಮಾಡ್ತೀವಿ ಎಲ್ಲ ಸ್ಕೂಲಲ್ಲಿ ಓದಿರ್ತೀರಿ ಅದರ, ಯಾರಪ್ಪ ಇದು ಸೀಸರು, ಯಾರಿದು ಅಲೆಕ್ಸಾಂಡರ್ ಗ್ರೇಟು ಅಂತ ಅಂದ್ಬಿಟ್ಟು ಏನ್ ಮಾಡ್ತೀರಿ ಇದೆಲ್ಲ ನೋಡಿರ್ತೀರಿ ಅಲ್ವರ. ಸೊ ಇವ್ರ ಬಗ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಸತ್ಯವೇದದಲ್ಲಿ ಏನ್ ಮಾಡಿದ್ದಾರೆ ನಮ್ಗೆ ಕೊಟ್ಟಿರೋ ನಾವು ನೋಡ್ತೀರಿ ಅಲ್ರ. ಆಮೇಲೆ ಸತ್ಯವೇದದಲ್ಲಿ ಏನ್ರಿ ಮ್ಯಾಥಮೆಟಿಕ್ಸ್ ಇದೆಯಾ ಅಂತಂದ್ರೆ ಎಸ್ ರೀ, ಸತ್ಯವೇದದಲ್ಲಿ ಮ್ಯಾಥಮೆಟಿಕ್ಸ್ ಏನಾಗಿದೆ ಇದೆ. ಸೊ ಸತ್ಯವೇದದಲ್ಲಿ ಮ್ಯಾಥಮೆಟಿಕ್ಸ್ ಹೇಗಪ್ಪ ಇದಂದ್ರೆ ಇವಾಗ ನಾವು ಯೂಸ್ ಮಾಡ್ತೀವಿ ಗೊತ್ತಾ, ಮೆಟ್ರಿಕ್ ಸಿಸ್ಟಮ್. ಈ ಮೆಟ್ರಿಕ್ ಸಿಸ್ಟಮ್ನ ಬೈಬಲ್ ಅಲ್ಲಿ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅಲ್ರ. ಕಲ್ಗಳ ಬಗ್ಗೆ, ಗಣಿಗಳ ಬಗ್ಗೆ, ಬಾವಿಗಳ ಬಗ್ಗೆ, ಏನ್ರಿ ವ್ಯವಸಾಯದ ಬಗ್ಗೆ, ಏನ್ರಿ ಇವೆಲ್ಲ ಬೈಬಲ್ ಏನ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆಮೇಲೆ ಮನುಷ್ಯನ ಸೃಷ್ಟಿ ಮಾಡಿದಾಗಿಂದ ಹಿಡ್ದು ಏನ್ರಿ ಇವತ್ತವರೆಗೂ ಎಷ್ಟು ವರ್ಷ ಆಗಿದೆ ಅಂತ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದು ಸತ್ಯವೇದದಲ್ಲಿ ಒಂದರಲ್ಲೇ ಕೊಟ್ಟಿರೋದ್ರಿ. ಸತ್ಯವೇದ ಬಿಟ್ರೆ ಇನ್ಯಾವ ಪುಸ್ತಕದಲ್ಲೂ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಕೊಟ್ಟಿಲ್ಲ. ಸೊ ಇದು ಸತ್ಯವೇದಲ್ಲಿ ಮಾತ್ರ ನಮ್ಗೆ ಏನ್ ಮಾಡಿರೋದಲ್ಲಿ ಅಲ್ಲಿ ಕೊಟ್ಟಿರೋದು ನಾವ್ ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸರಿ, ಆಮೇಲೆ ಯೇಸು ಕ್ರಿಸ್ತನ ವಂಶ ಅಲ್ವರ, ಅವ್ರ ವಂಶಾವಳಿ ಹೆಂಗಿತ್ತು, ಅವ್ರ ಫ್ಯಾಮಿಲಿ ಟ್ರೀ ಹೇಗಿತ್ತು ಅದರ, ಎಲ್ಲಿಂದ ಬಂದ್ರು ಅಂತ ಅಂದ್ಬಿಟ್ಟು ಇದೊಬ್ಬ ಸತ್ಯವೇದಲ್ಲಿ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅದರ. ಆಮೇಲೆ ನಕ್ಷತ್ರಗಳ ಬಗ್ಗೆ ಕೊಟ್ಟಿದ್ಯಾ ಏನ್ರಿ, ನಕ್ಷತ್ರ ಗಣಗಳ ಬಗ್ಗೆ ಕೊಟ್ಟಿದ್ಯಾ ಅಲ್ವರ, ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೈನ್ಸ್ ಬಗ್ಗೆ ಕೊಟ್ಟಿದ್ದಾರೆ ಅದರ. ದೇವ ಕೃಪೆ ಅಂತ ಇದ್ರೆ ಏನ್ರಿ ಮುಂದೆ ಬರೋ ದಿನಗಳ ಬಗ್ಗೆ ಡೀಟೇಲ್ ಆಗಿ ನಾವೇನ್ ಮಾಡೋಣ ನಾವು ನೋಡೋಣ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ ದ ಬೈಬಲ್ ಇಸ್ ದ ಗ್ರೇಟೆಸ್ಟ್ ಬುಕ್ ಆಫ್ ಬುಕ್ಸ್ ಅದರ. ಈ ಬೈಬಲ್ನ ಬರೆಯೋದಿಕ್ಕೆ ದೇವರು ಸುಮಾರು 40 ಜನ ಆಥರ್ಗಳನ್ನ ಉಪಯೋಗಿಸ್ಕೊಂಡು ಸತ್ಯವೇದ ಏನ್ ಮಾಡಿದಾರೆ ಅಲ್ಲಿ ಬರ್ದಿದ್ದಾರೆ ಅಲ್ವರ. ಆಮೇಲೆ ಈ ಸತ್ಯವೇದ ಬರೆಯೋಕ್ಕೆ ಎಷ್ಟು ವರ್ಷಪ್ಪ ತಗೊಂಡ್ರು ಅಂತಂದ್ರೆ ಸುಮಾರು 1700 ವರ್ಷ ಟೈಮ್ ತಗೊಂಡು ಈ ಸತ್ಯವೇದನ ಕಂಪ್ಲೀಟ್ ಆಗಿ ಏನ್ ಮಾಡಿದಾರೆ ಅವ್ರು ಬರ್ದಿರೋದು ನಾವ್ ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಆಮೇಲೆ ಇದು ಬರ್ದಿರೋದು ಹೇಗಪ್ಪ ಬರ್ದಿದ್ರೆ ಅಂತಂದ್ರೆ ಯಾರೋ ಒಬ್ರು ಬರ್ದಿರೋದು ಮಾತನ್ನ ಏನ್ರಿ ಎಷ್ಟೋ ವರ್ಷಗಳ ನಂತರ ಇನ್ನೊಬ್ರು ದೇವ್ರ ಮಕ್ಳು ಅದನ್ನೇ ಮಾತನ್ನ ಹೇಳ್ಬೇಕಾರೆ ಇಬ್ರಿಗೂ ಅಜಗಜ ಅಂತ ಇಲ್ಲ ರೀ. ಇಬ್ರು ಹೊಂದಾಣಿಕೆಯಿಂದ ಬರ್ದಿರೋದು ನಾವ್ ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀರಿ 2000 ವರ್ಷದ ಮುಂಚೆ ಯಾರೋ ಒಂದು ಮಾತನ್ನ ಬರ್ದಿರ್ತಾರೆ, ಯಾವ್ದಾರ ಮಾತಿನ ಬಗ್ಗೆ ಹೇಳಿರ್ತಾರೆ. ಅದೇ ಮಾತನ್ನ ಇವತ್ತು ನಾವ್ ಹೇಳ್ತೀರಿ ಅಂದ್ರೆ ನಾವು ಹೇಗೆ ಹೇಳ್ತೀರಿ, ಅದಕ್ಕೆ ಖಂಡಿತವಾಗೂ ವ್ಯತ್ಯಾಸವಾಗಿ ಏನ್ ಮಾಡ್ತೀವಿ ನಾವು ಹೇಳ್ತೀರಿ, ಇನ್ನೂ ಅಪ್ಡೇಟ್ ಮಾಡ್ಕೊಂಡು ಹೇಳ್ತೀರಿ. ಅರೆ ಸತ್ಯವೇದ ಹಾಗಿಲ್ಲ ರೀ. ಎಷ್ಟೋ ವರ್ಷಗಳ ಮುಂಚೆ ದೇವ ಪ್ರವಾದಿಗಳು ಏನ್ ಮಾತಾಡಿದ್ರು ಅದೇ ಮಾತನ್ನ ಇವತ್ತು ಕೂಡ ಪ್ರವಾದಿಗಳು ಮಾತಾಡ್ಬೇಕಾದ್ರೆ ಅದೇ ತರ ಮಾತಾಡಿದ್ದಾರೆ. ಇದರಲ್ಲಿ ನಮ್ಗೆ ಕ್ಲೀನ್ ಆಗಿ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ ಸತ್ಯವೇದ ಬಂದ್ಬಿಟ್ಟು ದೇವರ ಪವಿತ್ರಾತ್ಮನ ಪ್ರೇರಣೆಯಿಂದ ಏನಾಗಿದೆ ಬರೆಯಲ್ಪಟ್ಟಿರೋದು. ದೇವರ ಪವಿತ್ರಾತ್ಮ ಪ್ರೇರಣೆ ಇಲ್ದ್ರ ಸತ್ಯವೇದ ಬರೆಯಕ್ಕೆ ಅಸಾಧ್ಯ ರೀ. ನೋಡಿ ಬೈಬಲ್ ವಾಕ್ಯ ಹೇಳ್ತಾರೆ, ಓದನ ಯಾರು ಕನ್ನಡದಲ್ಲಿ ಓದಂಗಿದೆ ಓದ್ರಿ ಸಹೋದರ ಸಹೋದರಿಗಳು. 2ನೇ ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ ದಯವಿಟ್ಟು ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್. 2 Peter 1:21. ಸಹೋದರ ಸಹೋದರಿಗಳು ದಯವಿಟ್ಟು ಬೈಬಲ್ ಇರೋರು ಓದ್ತೀರಾ 2ನೇ ಪೇತ್ರ 1:21. ಓದ್ತೀನಿ. ಓದಿ ಬ್ರದರ್. ಯಾಕಂದರೆ ಯಾವ ಪ್ರವಾದನೆಯೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು.
ನೋಡ್ರ, ಅದರಿಂದ ಯಾವ ಏನ್ರಿ ಮಾತು, ಪ್ರವಾದನೆಯ ಮಾತು ಮನುಷ್ಯರ ಚಿತ್ತದ ಏನಾಗಿಲ್ಲಂತೆ, ಬರ್ಲಿಲ್ವಂತೆ. ಅದರ ದೇವರ ಪರಿಶುದ್ಧ ಪ್ರವಾದಿಗಳು ಪವಿತ್ರಾತ್ಮನ ಪ್ರೇರಣೆ ಏನ್ ಮಾಡಂತವ್ರು, ಅವ್ರು ಮಾತಾಡ್ದಂತ ನೋಡ್ತೀರಿ ಅಲ್ದ್ರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಗಾಡ್ಸ್ ಹೋಲಿ ಸ್ಪಿರಿಟ್ ಗೈಡೆನ್ಸ್ ಇಂದ ಸತ್ಯವೇದ ಬರೀಲ್ಪಟ್ಟಿರೋದು. ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ನೋಡ್ಬೇಕಾದ್ರೆ ಏನ್ರಿ, ಈ ಒಂದು ಪ್ರಿಂಟಿಂಗ್ ಪ್ರೆಸ್ ಅಂತ ಕಂಡಿಡಿದ್ರು. ಯಾವಾಗಪ್ಪ ಅಂದ್ರೆ ಏನ್ರಿ 1454 AD ಜೊನಾಸ್ ಗುಟನ್ಬರ್ಗ್ ಅವರು ಏನ್ರಿ ಗುಟನ್ಬರ್ಗ್ ಸ್ಥಳದಲ್ಲಿ ಏನಪ್ಪ ಮಾಡ್ದ ಅಂತಂದ್ರೆ ಏನ್ರಿ ಪ್ರಿಂಟಿಂಗ್ ಪ್ರೆಸ್ ಅಂತ ಕಂಡಿಡಿದ್ರು. ಪ್ರಿಂಟಿಂಗ್ ಪ್ರೆಸ್ ಅಂತ ಕಂಡಿಡಿದ್ಮೇಲೆ ಅವರು ಪ್ರಿಂಟ್ ಮಾಡಿರೋ ಮೊದಲನೇ ಏನ್ರಿ ಪೇಜ್ ಯಾವ್ದಪ್ಪ ಅಂದ್ರೆ ಸತ್ಯವೇದ. ಅಲ್ರ ಅದಕ್ಕೆ ನೋಡ್ಬೇಕಾದ್ರೆ ಇವತ್ತು ಏನ್ರಿ ದ ಮೋಸ್ಟ್ ಪ್ರಿಂಟೆಡ್ ಬುಕ್ ಇನ್ ದ ವರ್ಲ್ಡ್ ಯಾರಪ್ಪ ಅಂತ ತಗೊಂಡ್ರೆ ದ ಬೈಬಲ್ ರೀ. ಅದರ ಅದಕ್ಕೆ ದ ಮೋಸ್ಟ್ ಏನ್ರಿ ಪಬ್ಲಿಷ್ಡ್ ಬುಕ್ ಯಾರಪ್ಪ ಅಂದ್ರೆ ಬೈಬಲ್ ರೀ. ದ ಬೈಬಲ್ ಇಸ್ ಟ್ರಾನ್ಸ್ಲೇಟೆಡ್ ನೋಡ್ಬೇಕ್ರಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇದೆ ರೀ. ಯಾವ ಭಾಷೆಯಲ್ಲಿ ಬೈಬಲ್ ಇಲ್ಲ ಅಂತ ಹೇಳಂಗಿಲ್ಲ ರೀ. ಲೋಕದಲ್ಲಿರುವಂತ ಪ್ರತಿಯೊಂದು ಭಾಷೆಯಲ್ಲಿ ಏನಾಗಿದೆ, ಸತ್ಯವೇದ ಇದೆ. ಅಲ್ರ ಈ ಸತ್ಯವೇದ ಏನ್ರಿ ಅನೇಕ ಜನಗಳು ಕೊಂಡ್ಕೊಳಂತ ಒಂದೇ ಪುಸ್ತಕ ರೀ. ಅಲ್ರ ಅಧಿಕವಾಗಿ ಕೊಂಡ್ಕೊಂಡಂತ ಒಂದೇ ಒಂದು ಪುಸ್ತಕ ಯಾವ್ದಪ್ಪ ಅಂದ್ರೆ ಸತ್ಯವೇದ. ಅಲ್ವರ ಅಧಿಕವಾಗಿ ಓದಂತ ಒಂದು ಪುಸ್ತಕ ಕೂಡ ನೋಡ್ಬೇಕ್ರಿ, ಯಾವ್ದಪ್ಪ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಸತ್ಯವೇದ. ಅದೇ ಪ್ರಕಾರ ನೋಡ್ಬೇಕ್ರೆ ಅಧಿಕವಾಗಿ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳಂತ ಒಂದೇ ಒಂದು ಪುಸ್ತಕ ಕೂಡ ನೋಡ್ಬೇಕ್ರಿ ಏನ್ರಿ, ಅದು ಕೂಡ ಸತ್ಯವೇದ. ಯಾಕಪ್ಪ, ಯಾಕೆ ಅಂತ ನೋಡ್ಬೇಕ್ರೆ ಸತ್ಯವೇದನ ಏನ್ರಿ ಅನೇಕ ಜನಗಳು ಅನೇಕ ವಿದ್ವಾಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಓದ್ತಾರೆ. ಅದರ ಉದಾಹರಣೆಗೆ ನೋಡ್ಬೇಕಾದ್ರೆ ಎಷ್ಟೋ ಜನ ಸತ್ಯವೇದನ ಮುಟ್ಟದೇ ಇಲ್ಲ ರೀ. ಅದರ ಕ್ರೈಸ್ತವ್ರುಗಳು ಹೇಳ್ತಾರಂತ ನಾವು ಸತ್ಯವೇದನ ಮುಟ್ಟದೇ ಇಲ್ಲ. ಇವಾಗ ದಿನ ಕ್ಯಾಲೆಂಡರ್ ಏನ್ ಹಾಕ್ಬಿಟ್ಟಿದ್ದಾರೆ, ಅವರು ಒಂದು ವಾಕ್ಯ ಹಾಕ್ಬಿಡ್ತಾರೆ, ಒಂದೊಂದು ದಿನಕ್ಕೆ ಒಂದೊಂದು ವಾಕ್ಯಗಳು ಏನ್ ಹಾಕ್ಬಿಡ್ತಾರೆ ಅದರ ಆ ವಾಕ್ಯನ ಓದ್ಬಿಟ್ಟು ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ, ಅನುದಿನದ ಆಹಾರ ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ, ಅದನ್ನ ಓದಿ ಮುಗಿಸ್ಬಿಡ್ತಾರೆ. ಅದರ ಇದೇ ದೇವ್ರ ವಾಕ್ಯ, ದೇವ್ರು ನಮ್ಗೆ ನಿತ್ಯ ದಿನ ಒಂದೊಂದು ವಾಕ್ಯ ಕೊಟ್ಬಿಟ್ಟಿದ್ದಾರೆ, ಅದೇ ನಮ್ಗೇನು ದೇವ್ರ ಹತ್ರ ಮಾತಾಡಂತ ವಾಕ್ಯ ಅಂತ ಏನ್ ಮಾಡ್ತಾರೆ, ಅನುದಿನದ ವಾಕ್ಯ ಅಂತ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ನಿಲ್ಸ್ಬಿಡ್ತಾರೆ. ಅದರ ಈ ರೀತಿ ಎಷ್ಟೋ ಜನ ಕ್ರೈಸ್ತವ್ರು ಏನ್ ಮಾಡ್ತಾರೆ, ಸತ್ಯವೇದನ ಓದ್ತಾರೆ. ಇನ್ ಕೆಲವು ಜನ ಕ್ರೈಸ್ತವರು ಈಗಿಂತ ಸ್ವಲ್ಪ ಬೆಟರ್ ರೀ. ಅವ್ರು ಏನಪ್ಪ ಮಾಡ್ತಾರೆ ಅಂತಂದ್ರೆ ಅನುದಿನ ಪರಲೋಕ ಮನ್ನಾ ಅಂತ ಒಂದು ಪುಸ್ತಕ ಬಿಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡೋದು, ಆ ಮನ್ನಾ ಬಗ್ಗೆ ಓದ್ಬಿಡೋದು, ಆ ಮನ್ನಾ ಬಗ್ಗೆ ವಿಮರ್ಶೆ ಮಾಡ್ಬಿಡೋದು. ಓ ಮುಗೀತು, ಇಷ್ಟೇ ಅನುದಿನದ ಆಹಾರ ನಮ್ಗೆ. ಇದು ಬಿಟ್ರೆ ಬೆಳಗ್ಗೆ ಸಾಯಂಕಾಲವರೆಗೂ ಏನೂ ಓದಲ್ಲ, ಏನೂ ಮಾಡೋದು ಇಲ್ಲ. ಅದರ ಇದು ಏನ್ರಿ, ಇದು ಒಂದು ರೀತಿಯಲ್ಲಿ ಓದಂಥದ್ರಿ. ಅದರ ಇನ್ನ ಆಕ್ಚುಲಿ ನೋಡ್ಬೇಕಾದ್ರೆ ಬೈಬಲ್ನ ಓದ್ಬೇಕು ಅಂತಂದ್ರೆ ಇಡೀ ಬೈಬಲ್ನ ಕೇವಲ ಏನ್ರಿ ಒಂದೇ ವರ್ಷದಲ್ಲಿ ಮುಗಿಸ್ಬೋದ್ರಿ. ಹೇಗೆ ಅಂತಂದ್ರೆ ನಾವು ಹೊಸ ಬೈಬಲ್ ತಗೊಂಡಾಗ ಏನ್ರಿ ಒಂದು ಚಾರ್ಟ್ ಕೊಡ್ತಾರೆ, ಬೈಬಲ್ ಇರ್ತಾರೆ ಹೊಸ ಬೈಬಲ್ ಅಲ್ಲಿ. ಅದರ ಏನಂತಂದ್ರೆ ಹೌ ಟು ಕಂಪ್ಲೀಟ್ಲಿ ರೀಡ್ ದ ಬೈಬಲ್ ಇನ್ ಜಸ್ಟ್ 1 year. ಒಂದೇ ವರ್ಷದಲ್ಲಿ ಇಡೀ ಸತ್ಯವೇದ ನಾವು ಹೇಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು, ಅದರ ಹೆಂಗೆ ಓದೋದಕ್ಕೆ, ಹೆಂಗೆ ಮುಗಿಸೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು. ಹಳೆ ಒಡಂಬಡಿಕೆಯಲ್ಲಿ ದಿನ ಏನ್ರಿ 2 ಅಧ್ಯಾಯ, ಹೊಸ ಒಡಂಬಡಿಕೆಯಲ್ಲಿ ದಿನ 1 ಅಧ್ಯಾಯ ಓದ್ತಾ ಇದಾರೆ. ಇಡೀ ಬೈಬಲ್ ಏನ್ ಮಾಡೋದು, ಓದ್ಬಿಟ್ಟು ಒಂದೇ ವರ್ಷದಲ್ಲಿ ಮುಗಿಸ್ಬಿಡ್ಬೋದು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ರೀತಿ ಕೂಡ ಏನಾಗಿದೆ, ಬೈಬಲ್ ಓದೋದು ಉಂಟು ಅದರ. ಆದ್ರೆ ಎಷ್ಟೇ ರೀತಿಲಿ ಬೈಬಲ್ ಓದ್ರು ಏನ್ರಿ, ಇವತ್ತು ಲೋಕದಲ್ಲಿ ಎಷ್ಟಿದೆ ಒಂದು ಕ್ರೈಸ್ತ ಒಂದು ಪಂಗಡಗಳು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ ಹೆಚ್ಚು ಕಮ್ಮಿ 750 ಪಂಗಡಗಳೇನಿದೆ, ಡಿನಾಮಿನೇಷನ್ಸ್ಗಳಿದೆ ಅಲ್ವರ. ಕ್ಯಾಥಲಿಕ್ ಅಂತೆ, ಪ್ರೊಟೆಸ್ಟೆಂಟ್ಸ್ ಅಂತೆ, ಪೆಂಟಿಕಾಸ್ಟ್ ಅಂತೆ, ಬ್ಯಾಪ್ಟಿಸ್ಟ್ ಅಂತೆ, ಆರ್ಥೋಡಾಕ್ಸ್ ಅಂತೆ, ಮೆಥೋಡಿಸ್ಟ್ ಅಂತೆ, ಅಡ್ವೆಂಟಿಸ್ಟ್ ಅಂತೆ, ಲೂಥರನ್ ಅಂತೆ, ಅದರ ಬ್ಯಾಪ್ಟಿಸ್ಟ್ ಅಂತೆ ಅಲ್ವರ. ಏನ್ರಿ ಎಷ್ಟೆಷ್ಟೋ ಡಿನಾಮಿನೇಷನ್ ಏನಾಗ್ಬಿಟ್ಟು ಇವತ್ತು ಲೋಕದಲ್ಲಿ ಅಲ್ವರ. ಪೆಂಟಿಕಾಸ್ಟ್, ಸಿಲಾನ್ ಪೆಂಟಿಕಾಸ್ಟ್ ಅಲ್ವರ, ಆಮೇಲೆ ಪೆಂಟಿಕಾಸ್ಟ್, ಜೆನಿಕಾಸ್ಟ್, ಈ ತರ ಏನಾಗ್ಬಿಡೈತೆ, ಎಷ್ಟೋ ಡಿನಾಮಿನೇಷನ್ಗಳು ಇವತ್ತು ಉತ್ಪತ್ತಿ ಬಿಡಿದೆ ಅಲ್ವರ. ಯಾಕೆ ಅಂತಂದ್ರೆ ಬೈಬಲ್ನ ಆ ಥರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು. ಅದರಿಂದ ಇವತ್ತೇನಾಗಿರೋದು, ಇಷ್ಟೊಂದು ಏನಾಗಿರೋದೇ ಡಿನಾಮಿನೇಷನ್ಗಳು ಬಂದಿರೋದು ಅಲ್ವರ. ಹಂಗಾರೆ ಇಷ್ಟೊಂದು ಏನ್ರಿ ಡಿನಾಮಿನೇಷನ್ ಅಲ್ಲಿ ಯಾವ್ದಪ್ಪ ಸತ್ಯ, ಕರೆಕ್ಟಾ? ಸತ್ಯ ಯಾವ್ದೊಂದು ಇರ್ಬೇಕಲ್ವಾ. ಇದು ಹೆಂಗ್ ಅರ್ಥ ಮಾಡ್ಕೊಳೋದು ಅದರ ನೋಡಿ. ಉದಾಹರಣೆಗೆ ಒಂದು ನೋಡೋಣ. ಆದಿಕಾಂಡ 2ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ ಓದೋ ನೋಡಿ. ಧನಲಕ್ಷ್ಮಿ ಸಿಸ್ಟರ್ ಓದ್ಬೋದಾ? ಲೈನ್ ಇದ್ದೀರಾ ಧನಲಕ್ಷ್ಮಿ ಸಿಸ್ಟರ್? ಆದಿಕಾಂಡ 2ನೇ ಅಧ್ಯಾಯ 16 ಮತ್ತು 17 ಓದ್ಬೋದಾ? ಧನಲಕ್ಷ್ಮಿ ಸಿಸ್ಟರ್. ಹಾ ಬ್ರದರ್, ನಾನು ಟ್ಯೂಷನ್ ಮಾಡ್ತೀನಿ, ಟ್ಯೂಷನ್ ಅಲ್ಲಿ ಇದ್ದೀನಿ. ಹೌದ್ರಾ, ಸರಿ, ಓಕೆ. ಓಕೆ. ಬೇರೆ ಯಾರಾದ್ರು? ಗೋಪಾಲ ಬ್ರದರ್, ರಮ್ಯಾ ಸಿಸ್ಟರ್, ಉಮಾ ಸಿಸ್ಟರ್ ಓದಿ. ನಾನು ಓದ್ತೀನಿ.
ಓದಿ ಸರ್. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ವೆರಿ ಗುಡ್ ಸರ್, ಥ್ಯಾಂಕ್ ಯು ಮಾಸ್ಟರ್, ವೆರಿ ಗುಡ್. ಅಲ್ವರ ಸೊ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಆ ಅಲ್ಲಿ ಆದಾಮಗೆ ಏನ್ ಹೇಳ್ತಾರೆ ಅಂದ್ರೆ, ಈಡೇನ್ ತೋಡ್ತಿಲ್ಲ ಅಂತ ಎಲ್ಲಾ ಮರದ ಹಣ್ಣು ಏನ್ ಮಾಡ್ಬೋದು, ನೀನು ಯಥೇಚ್ಛವಾಗಿ ತಿನ್ಬೋದು, ಆದ್ರೆ ಒಳ್ಳೇದು ಕೆಟ್ಟದು ಅರಿವನ್ನು ಉಂಟು ಮಾಡಂತ ಹಣ್ಣನ್ನು ಏನ್ ಮಾಡಕ್ ಹೋಗ್ಬಿಡ್ದು, ತಿನ್ನಕ್ ಹೋಗ್ಬಾರ್ದು, ತಿಂದ ದಿನ ನೀನೇ ಆಗ್ತದೆ ಸತ್ತೇ ಹೋಗುವಿ ಅಂತ ಹೇಳ್ತಾರೆ. ಸರಿ, ಇವಾಗ ಆದಾಮ ಹಣ್ಣ ತಿನ್ನೋ ಇಲ್ವಾ ಹೇಳ್ರಿ, ಪ್ರಶ್ನೆಗೆ ಉತ್ತರ ಕೊಡಿ. ಹಣ್ಣು ತಿಂದ ಬ್ರದರ್. ತಿಂದ ಅಂದ್ರ ಆದಾಮ ಹಣ್ಣು ತಿಂದ್ಮೇಲೆ ಸಾಯ್ಬೇಕಾಗಿತ್ತಲ್ಲ, ಸತ್ತೋಗ್ಬಿಟ್ನಾ ಅವತ್ತೇನೆ ಅಂತಂದ್ರೆ ಇಲ್ಲ ರೀ. ಆದಾಮು ಹಣ್ಣ ತಿನ್ನಿ ದಿನ ಸಾಯ್ಲೇ ಇಲ್ಲ ರೀ. ಅವನು 930 ವರ್ಷ ಬದುಕ್ತಾನ್ರಿ. ನೋಡಿ ಓದನ, ಆದಿಕಾಂಡ 5:5 ಓದ್ರಿ ಯಾರಾದ್ರು, ಆದಿಕಾಂಡ 5:5. ಅವನು ಒಟ್ಟು 930 ವರ್ಷ ಬದುಕಿ ಹೋಗ್ತಾನೆ. ನೋಡ್ರ, ಅವನು ಏನ್ರಿ ಒಟ್ಟು 930 ವರ್ಷ ಬದುಕೇನದಂತೆ, ಸತ್ತನು. ಅಂದ್ರೆ ಆದಾಮು ಹಣ್ಣ ತಿನ್ನಿದೀನೇನ ಇಲ್ಲ, ಸಾಯ್ಲಿಲ್ಲ. ಅಂದ್ರೆ ಅವ್ನು ಎಷ್ಟು ವರ್ಷ ಬದುಕಿದಂತೆ, 930 ವರ್ಷ ಬದುಕಿದಂತೆ. ಇದೇಗಪ್ಪ ಸಾಧ್ಯ? ಹಂಗಾರೆ ಯೆಹೋವ ದೇವರು ಹೇಳಿರೋ ಮಾತು ಏನದು? ಹಂಗಾರೆ ಆ ಹಣ್ಣ ತಿಂದಿನ ಸಾಯ್ಲೇಬೇಕಾಗಿತ್ತಲ್ವಾ, ಮತ್ತೆ ಯಾಕೆ ಸತ್ತಿಲ್ಲ? ಈ ಪ್ರಶ್ನೆ ಏನ್ರಿ, ನಾವು ಯಾರಿಗಾರ ಒಂದು ಸುಮ್ಮನೆ ಕೇಳಿ ನೋಡ್ರಿ ಅಂತೀನಿ, ಎಲ್ಲರೂ ಸಾಮಾನ್ಯ ಕೊಡಂತ ಉತ್ತರ ಏನಪ್ಪಾ ಅಂದ್ರೆ, ಆದಾಮು ಆತ್ಮಿಕವಾಗಿ ಅವತ್ತು ಸತ್ತೋಗ್ಬಿಟ್ಟ. ಮಾನಸಿಕವಾಗಿ ಸತ್ತಿದ್ದು ಯಾವಾಗ ಅಂತಂದ್ರೆ, ದೈಹಿಕವಾಗಿ ಸತ್ತಿದ್ದು 930 ವರ್ಷದ ನಂತರ. ಅವ್ರು ಅವತ್ತೇನಾಗ್ಬಿಟ್ಟ, ಅವ್ನು ಆತ್ಮಿಕವಾಗಿ ಸತ್ತೋಗ್ಬಿಟ್ಟ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸರಿ, ಇವಾಗ ಇದು ಯಾರೇ ಏನೇ ಹೇಳಲಿ, ಈ ಮಾತು ಎಲ್ಲಿರ್ಬೇಕು? ಸತ್ಯವೇದಲ್ಲಿ ಇರ್ಬೇಕಲ್ವಾ? ಅದರ ಸರಿ, ಇವಾಗ ಆದಾಮು ಆತ್ಮಿಕವಾಗಿ ಸಾಯ್ಬೇಕು ಅಂದ್ರೆ ಅವನು ಆತ್ಮಿಕವಾಗಿ ಏನ್ರಿ ಸೃಷ್ಟಿ ಮಾಡಲ್ಪಟ್ಟಿರ್ಬೇಕು ಅಲ್ವರ? ಇಲ್ಲಾಂದ್ರೆ ಆತ್ಮಿಕವಾಗಿ ಸಾಯೋದಕ್ಕೆ ಹೇಗೆ ಸಾಧ್ಯ? ಅವನೆಲ್ಲ ಏನಾಗಿರ್ಬೇಕು? ಅದಿರ್ಬೇಕು ತಾನೆ. ಅಂದ್ರೆ ಹಂಗಾರೆ ದೇವ್ರ ಆದಾಮ್ನ ಹೆಂಗ್ ಸೃಷ್ಟಿ ಮಾಡಿದ್ರು ಓದ ನೋಡಿದ್ದೀನಿ. 1ನೇ ಕುರಿತ 15ನೇ ಅಧ್ಯಾಯ 46-47. ದಯವಿಟ್ಟು ಯಾರು ಓದ್ತೀರಾ? 1ನೇ ಕುರಿತ 15ನೇ ಅಧ್ಯಾಯ 46-47. ರಮ್ಯಾ ಸಿಸ್ಟರ್, ಓಕೆ. ಜಸ್ಟಿನ್ ಸದಾನಂದ ಬ್ರದರ್, ಓದ್ರಿ. ಯಾರು ಬೈಬಲ್ ಸಿಕ್ತರು ಓದ್ರಿ, ತೊಂದರೆ ಇಲ್ಲ. ಕಡೆ ಆದಾಮನು ಹ್ಮ್ ಬದುಕಿಸುವ ಆತ್ಮನು ಆತ್ಮಿಕವಾದದ್ದು ಹ್ಮ್ ಮೊದಲನೇದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆಮೇಲೆ ಆತ್ಮಿಕವಾದದ್ದು. ಹ್ಮ್ ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನವಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಹ್ಮ್ ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. ನೋಡ್ರ, ನೋಡ್ರಿ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ಅಂತ. ಕರ್ತನಲ್ಲಿ ಪ್ರೀತಿ ಅಂತ ಸಗಳು ಏನ್ ಹೇಳ್ತಾರೆ ಅಂದ್ರೆ, ಏನ್ರಿ ಆತ್ಮಿಕವಾದದ್ದು ಮೊದಲನೆಯದಲ್ಲ. ಆದಾಮ್ನ ಸೃಷ್ಟಿ ಮಾಡ್ಬೇಕಾರೆ ಆತ್ಮಿಕವಾಗಿ ದೇವ್ರು ಸೃಷ್ಟಿನೇ ಮಾಡಿಲ್ವಂತ್ರಿ. ಅವನ್ನ ಹೆಂಗಂತ ಸೃಷ್ಟಿ ಮಾಡಿರೋದು? ಮಾಂಸಿಕವಾಗಿ ದೈಹಿಕವಾಗಿ ಏನ್ ಮಾಡಿದಾರೆ, ಅವನ್ನ ಸೃಷ್ಟಿ ಮಾಡಿದ್ದಾರೆ ಅದರ. ಏನ್ರಿ ಆ ಏನ್ರಿ ಆತ್ಮಿಕವಾಗಿ ದೇವ್ರು ಸೃಷ್ಟಿ ಮಾಡಿದ್ ಯಾರನ್ನ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ ಅದು ಕ್ರಿಸ್ತನ್ನು. ಅದೇ ಹೇಳೋದಲ್ಲ ಏನ್ರಿ, ಮೊದಲನೇದ ಮನುಷ್ಯನು ಮಣ್ಣಿಂದ ಉಂಟಾದ ಮನುಷ್ಯನು, ಏನ್ರಿ ಎರಡನೇ ಮನುಷ್ಯನು ಪರಲೋಕದಿಂದ ಬಂದಂತ ಕರ್ತನು ಅಲ್ವರ. ಹಂಗಿರ್ಬೇಕಾದ್ರೆ ಆದಾಮ್ನ ಆತ್ಮಿಕವಾಗಿ ಸೃಷ್ಟಿ ಮಾಡಿಲ್ಲ ಅಂದ್ರೆ ಅವ್ನು ಆತ್ಮಿಕವಾಗಿ ಸಾಯೋದಕ್ಕೆ ಹೆಂಗ್ ಸಾಧ್ಯ? ಅದರ ಮತ್ತೆ ಈ ಪ್ರಶ್ನೆಗೆ ಉತ್ತರ ಏನು ಅಲ್ವರ? ಅದಕ್ಕೆ ಈ ಪ್ರಶ್ನೆಗೆ ಸತ್ಯವೇದ ಉತ್ತರ ನೋಡ್ಬೇಕು. ನೋಡೋಣ ಹೇಗೆ ಅಂತ. ಇದು ನಾನು ಏನಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ, ಹೇಗೆ ಸತ್ಯವೇದನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಲೋಕದಲ್ಲಿ ಇವತ್ತು ಎಷ್ಟೋ ಒಂದು ಪಂಗಡಗಳು ಉಂಟಾಗಿದೆ ಅಂತ ಏನ್ ಮಾಡ್ತಾರೆ ನಿಮ್ಗೆ ಅಲ್ಲಿ ಹೇಳ್ತಾರದು ಅಲ್ವರ. ಸರಿ, ಎರಡನೇ ಒಂದು ಪಾಯಿಂಟ್ ನೋಡೋಣ ಎಲ್ಲಿ ಅಂದ್ರೆ, ಮತ್ತಾಯ 19ನೇ ಅಧ್ಯಾಯ 23-24. ಮ್ಯಾಥ್ಯೂ 19 ಚಾಪ್ಟರ್ 23-24. ಜಸ್ಟಿನ್ ಸದಾನಂದ ಬ್ರದರ್ ಓದ್ಬೋದಾ? ಮ್ಯಾಥ್ಯೂ 19 ಚಾಪ್ಟರ್ 23-24. Uncle, I have English Bible. Oh, you have English Bible. Okay. Kannada would preferably be better. Okay. Varu brother, ಓದ್ತೀರಾ? ವರುಣ್. ತರುವಾಯ ಆತನು ದೇವಾಲಯಕ್ಕೆ ಬಂದು ಹ್ಮ್ ತರುವಾಯ ಆತನು ದೇವಾಲಯಕ್ಕೆ ಬಂದು ಬೋಧಿಸುತ್ತಿರಲಾಗಿ ಇಲ್ಲ ಬ್ರದರ್ ಮಹಾಯಾಜಕರು ಮ್ಯಾಥ್ಯೂ ಬ್ರದರ್ ಹಾ
ಆಗ 19 ಯೇಸು ಚಾಪ್ಟರ್. ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು. ವೆರಿ ಗುಡ್ ರಮೇಶ್, ವೆರಿ ಗುಡ್. ಅಲ್ಲ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಏನ್ರಿ, ಐಶ್ವರ್ಯವಂತನು ದೇವರಾಜ ಸೇರೋದಕ್ಕಿಂತ ಒಂಟೆಯು ಸೂಜಿ ಕಣ್ಣಲ್ಲಿ ಹೋಗೋದೇನ್ರಿ ಬಹು ಸುಲಭ ಅಂತ ಹೇಳ್ತಾರೆ. ಅಲ್ವರ, ಇವಾಗ ನೀವೇ ಯೋಚನೆ ಮಾಡಿರ್ತೀನಿ, ಒಂಟೆ ಸೂಜಿ ಕಣ್ಣಲ್ಲಿ ಹೋಯ್ತದ? ಸೂಜಿ ಕಣ್ಣಲ್ಲಿ ದಾರ ಪೋಣಿಸೋದೇ ಬಲು ಕಷ್ಟ ಅಂತೆ. ಈ ದಾರ ಹೋಗೋದೇ ಕಷ್ಟ. ಅಲ್ವರ, ವಯಸ್ಸಾಗ್ಬಿಟ್ರೆ ಹೇಳ್ತಾರೆ, ಅಯ್ಯೋ ಮೊಮ್ಮಕ್ಳನ್ನ ಕಡ್ಬಿಟ್ಟು ಅಜ್ಜಿ ಏನ್ ಹೇಳ್ತಾರೆ, ಅಯ್ಯೋ ಕಂದ ಸ್ವಲ್ಪ ಏನ್ ಮಾಡೋ, ಸ್ವಲ್ಪ ದಾರ ಪೋಣಿಸ್ಕೊಡಪ್ಪ. ಅಲ್ವರ, ದಾರ ಹೋಗೋದೇ ಕಷ್ಟ ಅಂದ್ರೆ ಒಂಟೆ ಹೆಂಗ್ ಹೋಯ್ತದೆ? ನಂಗಾರು ಏನು ಇಷ್ಟು ದೊಡ್ಡ ಸೂಜಿ ಇರ್ಬೇಕಾ? ನೋಡಿ ಫೋಟೋಲಿ ಇಷ್ಟು ದೊಡ್ಡ ಸೂಜಿ ಇರ್ಬೇಕಾ? ಹಂಗಾದ್ರೆ ಹೆಂಗೆ ಇದು ಅರ್ಥ ಮಾಡ್ಕೊಳೋದು? ಏಸು ಕ್ವಶನ್ ತಮಾಷೆ ಮಾಡ್ತಾವ್ರ ಏನ್ರಿ, ಒಂಟೆ ಸೂಜಿ ಕಣ್ಣಲ್ಲಿ ಹೋಗ್ತಾರೆ ಅಂತ? ಹಂಗಾರೆ ಅರ್ಥ ಏನು? ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು? ಇನ್ನೊಂದು ವಾಕ್ಯ ಓದ ನೋಡ್ರಿತೀನಿ, ಎಲ್ಲಿ ಅಂದ್ರೆ ಮತ್ತೆಯ 13ನೇ ಅಧ್ಯಾಯ 12ನೇ ವಾಕ್ಯ. ಮತ್ತೆ 13ನೇ ಅಧ್ಯಾಯ 12ನೇ ವಾಕ್ಯ. ವರುಣ್ ಬ್ರದರ್ ಓದ್ಬೋದ ಇವಾಗ? ಹೌದು. ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ವೆರಿ ಗುಡ್. ಏನ್ ಹೇಳ್ತಾರೆ? ಯಾಕಂದ್ರೆ ಇದ್ದವನಿಗೆ ಕೊಡಲ್ಪಡುವುದು, ಅವ್ರಿಗಿಂತ ಹೆಚ್ಚಾಗ್ತಾರಂತೆ ನೋಡ್ರಿ. ಅಲ್ವರ, ಇಲ್ಲದವನ ಹತ್ರ ಇರೋದ್ನು ಕೂಡ ಏನಂತಾರೆ ತೆಗೆದ್ಕೊಂಡ್ಬಿಡ್ತಾರಂತೆ. ಅಲ್ವರ, ಸರಿ, ನೀನು ವಾಕ್ಯನ ಓದಿದ್ರೆ ಏನ್ ಬರ್ತಾರೆ ಆಲೋಚನೆ ನಮ್ಗೆ? ಅಂದ್ರೆ ಯೇಸು ಕ್ರಿಸ್ತು ಯಾರಿಗಿದೆಯೋ ಅವ್ರಿಗೆ ಮಾತ್ರನೇ ಕೊಡ್ತಾರೆ. ಅಲ್ವರ, ಅಂದ್ರೇನ್ರಿ, ಅವರು ಇನ್ನ ಶ್ರೀಮಂತರು ಆಗ್ತಾನೆ ಇರ್ತಾರೆ. ಯಾರ ಹತ್ರ ಇಲ್ವೋ ಇರೋದ್ನ ಕೂಡ ಏನ್ ಮಾಡ್ಬಿಡ್ತಾರಂತೆ ಯೇಸು ಕ್ರಿಸ್ತು ಕಿತ್ಕೊಂಡ್ಬಿಡ್ತಾರಂತೆ. ಅಲ್ವರ, ಇದೇನ್ ನ್ಯಾಯ? ಯೋಚನೆ ಮಾಡಿರ್ತೀರಿ. ಇಲ್ದಿರೋ ಅಂತಾನೆ ಕೊಡ್ಬೇಕು. ಇರೋ ಅಂತ ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ಇಲ್ದಿರೋನ್ಗೆ ಜಾಸ್ತಿ ಕೊಡ್ಬೇಕಲ್ವ? ಇಲ್ಲೇನ್ ಮಾಡ್ತಾರಂತೆ ಯೇಸು ಕ್ರಿಸ್ತು, ಯಾರಿಗಿಲ್ವೋ ಅವತ್ತು ಇರೋದ್ನು ಕಿತ್ಕೊಂಡ್ಬಿಡ್ತಾರಂತೆ, ಯಾರಿಗಿದೆಯೋ ಅವಂಗೇ ಜಾಸ್ತಿ ಕೊಡ್ತಾರಂತೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ತರ ಬೈಬಲಲ್ಲಿ ಎಷ್ಟೋ ವಿಚಾರಗಳಿದೆ ರೀ. ನಾನು ಕೊಟ್ಟಿರೋದು 3 ಸ್ಯಾಂಪಲ್ ರೀ. ಈ ತರ 100ಕ್ಕಿಂತ ಮೇಲೆ ಪಟ್ಟಿರೋಂಥ ಒಂದು ವಾಕ್ಯಗಳು ಹೆಂಗಿದೆ ಅಂದ್ರೆ ವಿಭಿನ್ನವಾಗಿದೆ. ಇದು ಹೇಗೆ ಅರ್ಥ ಮಾಡ್ಕೊಳೋದು? ಅದಕ್ಕೆ ಹೇಳೋದು, ದ ಬೈಬಲ್ ಇಸ್ ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಬುಕ್. ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ಪುಸ್ತಕ ಯಾವ್ದಪ್ಪ ಅಂದ್ರೆ, ತುಂಬಾ ಸಾಧ್ಯತೆಗಳು ಯಾವ್ದಿದೆ ಅಂದ್ರೆ ಸತ್ಯವೇದನ ತಪ್ಪಾಗಿ ಅರ್ಥ ಮಾಡ್ಕೊಳಕ್ಕೆ. ಮತ್ತೆ ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಬ್ರದರ್? ಇದೆಲ್ಲ ಹೆಂಗ್ ತಿಳ್ಕೊಳೋದು? ಈ ತರ ಎಷ್ಟೋ ಒಗ್ಗಟ್ಟುಗಳು, ಈ ತರ ಎಷ್ಟೋ ಒಂದು ಸಾಮ್ಯಗಳು, ಎಷ್ಟೋ ಆಳವಾಗಿರೋಂಥ ವಿಚಾರಗಳು ಸತ್ಯವೇದಲ್ಲಿ ಏನಾಗಿದೆ ಇವತ್ತಿದೆ. ಇದನ್ನ ಹೆಂಗೆ ಅರ್ಥ ಮಾಡ್ಕೊಳೋದು? ಅದರ ಯಾರ ಹತ್ರ ಕೇಳ್ಬೇಕು ನಾವು ಅಂತಂದ್ರೆ, ಏನ್ರಿ, ಸತ್ಯವೇದ ಹೆಂಗ್ ಗೊತ್ತಾ ಹೇಳ್ತಾರೆ, ಮಹತ್ ಕಾರ್ಯಗಳನ್ನು ದೇವರು ಸತ್ಯವೇದಲ್ಲಿ ಇಟ್ಟಿದಾರಂತೆ. ಇವೆಲ್ಲವನ್ನು ದೇವ್ರು ತಿಳಿಸ್ಕೊಡ್ತಾರಂತೆ. ನೋಡ್ರಿತೀನಿ, ಎಲ್ಲಿ ಕೊಟ್ಟಿದ್ದಾರೆ? ಯೆರೆಮೀಯ 33:3. ಎಲ್ಲಿ? ಯೆರೆಮೀಯ 33ನೇ ಅಧ್ಯಾಯ 3ನೇ ವಾಕ್ಯ. ಜಸ್ಟಿನ್ ಚಿಟಿ ಬಾಬು ಬದರ್, ಜೆರೆಮಿಯಾ 33:3 ಓದ್ತೀರಾ? ಚಿಟಿ ಬಾಬು ಬದರ್ ಲೈನ್ ಇದ್ದೀರಾ? ಓಕೆ. ದೀನಾ ಸಿಸ್ಟರ್, ದೀನಾ ಕೊಡಮಾಲ, ಬೈಬಲ್ ಇದೆಯಾ? ಓದ್ತೀರಾ? ಇಂಗ್ಲಿಷ್ ಬೈಬಲ್ ನಂದು ಚಿಟಿ ಬಾಬು. ಚಿಟಿ ಬಾಬು ಇಂಗ್ಲಿಷಾ? ಓಕೆ ಓಕೆ, ನೋ ಇಶ್ಯೂಸ್, ನೋ ಪ್ರಾಬ್ಲಮ್. ಓಕೆ. ಓದಿ ಸಿಸ್ಟರ್, ಓದಿ. ಸುರಂದ ಅಷ್ಟೇ ಓದಿ. ಯೆರೆಮೀಯ 33:3 ಸರ್. ಹೌದು ಸುರಂದ ಅಷ್ಟರ್. ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ದಿಬ್ಬಗಳಿಗೂ ಕಟ್ಟಿಗಳಿಗೂ ಅಡ್ಡವಾಗಿ ಗೋಡೆಯನ್ನು ಕಟ್ಟಲು ಕೆಡವಿರುವ ಈ ಊರಿನವರ ಮನೆಗಳ ವಿಷಯವಾಗಿಯೂ ಯೆಹೂದದ ಅರಸರ ಉಪ್ಪರಿಗೆಗಳ ವಿಷಯವಾಗಿಯೂ ಇಸ್ರಾಯೇಲ್ಯರ ದೇವರಾದ ಯೆಹೋವನು. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸತ್ಯ ನೋಡ್ಬೇಕಾದ್ರೆ ಏನ್ರಿ ಹೇಳ್ತಾರೆ? ಏನ್ರಿ ಮಹತ್ ಕಾರ್ಯಗಳನ್ನು ನಿನಗೆ ತಿಳಿಯದ ಮಹತ್ ಕಾರ್ಯಗಳು ಏನ್ ಮಾಡ್ತೀನಿ ನಾನು ನಿನಗೆ ತಿಳಿಸುವೇನು ಅಂತ ಹೇಳ್ತಾರೆ. ಅಂದ್ರೆ ಇವೆಲ್ಲ ವಿಚಾರಗಳು ನಮಗ್ ತಿಳಿತಾ ಇಲ್ಲ, ಆದ್ರೆ ಇವನ್ನೆಲ್ಲ ದೇವ್ರ ಏನ್ ಮಾಡ್ತೀನಿ ಅಂತ ಹೇಳ್ತಾರೆ, ತಿಳಿಸ್ತಾರೆ ಅಂತ ಹೇಳ್ತಾರೆ. ನಾವು ಹಂಗಾರೆ ಏನ್ ಮಾಡ್ಬೇಕು? ಯಾರ ಹತ್ರ ಕೇಳ್ಬೇಕು? ಯೇಸು ಕ್ರಿಸ್ತನ ಹತ್ರ ಕೇಳ್ಬೇಕು. ಯೇಸು ಕ್ರಿಸ್ತನ್ ಹೇಳ್ತಾರೆ ಮತ್ತೆ 7:7
ಹಾ, ಕೇಳ್ರಿ ನಿಮ್ಗೆ ಏನಾಗ್ತಾರೆ ಕೊಡಲ್ಪಡುವುದು. ಯಾರ ಹುಡುಕಿರಿ ನಿಮ್ಗೆ ಏನಾಗ್ತಾರೆ ಸಿಕ್ಕುವುದು, ತಟ್ರಿ ನಿಮ್ಗೆ ತೆರೆಯಲ್ಪಡ್ತದೆ ಅಂತ ಹೇಳ್ತಾರೆ. ಹಂಗ ನಾವೇನಪ್ಪ ಮಾಡ್ಬೇಕಂದ್ರೆ ಕ್ರಿಸ್ತನ ಬಾಗಲ್ ಏನ್ ಮಾಡ್ಬೇಕು, ನಾವು ತಟ್ಟಬೇಕು ಅಲ್ವರ. ಪ್ರಶ್ನೆಗಳ ಮುಖಾಂತರ ಪ್ರಾರ್ಥನೆಯಲ್ಲಿ ನಾವು ತಟ್ಟದವಾಗ ಈ ಪ್ರಶ್ನೆಗಳಿಗೆಲ್ಲದಕ್ಕೂ ದೇವ್ರ ಏನ್ ಮಾಡ್ತಾರೆ, ಸತ್ಯವೇದ ಮುಖಾಂತರ ನಮ್ಗೆ ಏನ್ ಮಾಡ್ತಾರೆ, ಉತ್ತರನ ಕೊಡ್ತಾರೆ ಅಲ್ವರ. ಅದಕ್ಕೆ ನೋಡ್ರಿ, ಈ ಸತ್ಯವೇದ ಹೇಗಿದೆ ಅಂತಂದ್ರೆ ದಿಸ್ ಇಸ್ ಅ ಲಾಕ್ಡ್ ಬುಕ್. ಒಂದು ಅರ್ಥ ಮಾಡ್ಕೊಬೇಕು, ಸತ್ಯವೇದನ ದೇವರೇ ಲಾಕ್ ಮಾಡ್ಬಿಟ್ಟವ್ರಂತೆ. ಇದನ್ನ ಯಾರು ಅರ್ಥ ಮಾಡ್ಕೊಳಕ್ಕೆ ಏನ್ರಿ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಏನಿಲ್ಲ, ಸಾಧ್ಯ ಇಲ್ಲ ಅಲ್ವರ. ಹೇಗೆ ಅಂದ್ರೆ ನೋಡಿ, ವಾಕ್ಯ ಇದೆ ಏಷಯದಲ್ಲಿ ಓದನ. ಏಷಯದಲ್ಲಿ ತೆಗಿರಿ, ಏಷಯ ಪುಸ್ತಕ 29ನೇ ಅಧ್ಯಾಯ 10 ಮತ್ತೆ 29ನೇ ಅಧ್ಯಾಯ 11 ಮತ್ತೆ 12. ಏಷಯ 29ನೇ ಅಧ್ಯಾಯ 11 ಮತ್ತೆ 12. ಓದ್ತೀರಾ? 4 ನಿಮಿಷ ಓದಿ. ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದ ಎಲ್ಲ ಆಗುವುದಿಲ್ಲ ಅನ್ನುವನು. ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ನೋಡ್ರ, ಒಟ್ಟಲ್ಲಿ ಬೈಬಲ್ ಸೀಲ್ಡ್ ಬೇಕು. ವಿದ್ಯಾವಂತನು ಓದ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ, ವಿದ್ಯೆ ಇಲ್ದಿರೋನ್ ಕೂಡ ಓದ್ ಅರ್ಥ ಮಾಡ್ಕೊಳಕ್ ಸಾಧ್ಯ. ಹಂಗಾರೆ ಸತ್ಯವೇದ ಅರ್ಥ ಮಾಡ್ಕೊಳಕ್ ಏನ್ ಬೇಕು ಅದನ್ನ ನೀವು ನೋಡಿತೀನಿ ಅಲ್ದ್ರ. ಹಂಗಾರೆ ಸತ್ಯವೇದನ ಅರ್ಥ ಮಾಡ್ಕೊಬೇಕಾದ್ರೆ ಪ್ರಾಪರ್ ಆಗಿರೋ ಕೀ ಬೇಕು. ನಮ್ಮ ಮೊದಲು ಲಾಕ್ ಆಗಿದೆ, ಇಲ್ಲಿ ಅನ್ಲಾಕ್ ಮಾಡೋಕೆ ಕೀ ಬೇಕು. ಹಂಗಾರೆ ಯಾವ್ದು ಕೀ ಸತ್ಯವೇದಕ್ಕೆ ಅಂತಂದ್ರೆ, ಸತ್ಯವೇದನ ಅರ್ಥ ಮಾಡ್ಕೊಳಕ್ಕೆ 3 ಬಿಗಿದ ಕೈಗಳಿದ್ದಾರೆ. ಅದರ ಯಾವುದೋ ಬಿಗಿದ ಕೈಗಳಂದ್ರೆ, ಮೊದಲನೇ ಬಿಗಿದ ಕೈ ಏಷಯ 34:16 ಕೊಟ್ಟಿದೆ. ಓದನ ಇಲ್ಲಿ ಏಷಯ 34:16. ಜೋಯಲ್ ಬ್ರದರ್ ಏನೋ ಓದಕ್ಕಾಗ್ತದ? ಇದೇ ಬೈಬಲ್ ನಿಮ್ಮ ಹತ್ರ ಕನ್ನಡದಲ್ಲಿ? ಐಸಯ 34:16 ಬ್ರದರ್. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿದಷ್ಟೇ. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲನೇ ಕೀ ಸತ್ಯವೇದನ ನಾವು ಹೇಗಪ್ಪ ಓದ್ಬೇಕಂದ್ರೆ ಯೆಹೋವನ ಶಾಸ್ತ್ರ ಹುಡುಕಿ ಓದ್ಬೇಕಂತೆ. ಹಂಗಾದ್ರೆ ಏನಪ್ಪ ಅರ್ಥ? ನಮಗೇನೋ ಪ್ರಶ್ನೆ ಆಯ್ತು ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಎಲ್ಲಿನ ಹುಡುಕೋದ್ಬೇಕು? ಸತ್ಯವೇದಲ್ಲಿ ಹುಡುಕೋದ್ಬೇಕ್ರಿ. ಗೂಗಲ್ ಹುಡುಕತ್ತಲ್ಲ, ಅದರ ಯೂಟ್ಯೂಬಲ್ಲಿ ಹುಡುಕೋದಲ್ಲ, ಫೇಸ್ಬುಕ್ ಹುಡುಕೋದಲ್ಲ, ಎಲ್ಲಿ ಹುಡುಕ್ಬೇಕು? ಸತ್ಯವೇದಲ್ಲಿ ಹುಡುಕ್ಬೇಕು. ಇವುಗಳಲ್ಲಿ ಒಂದು ಇಲ್ಲದಿರೋದು ಅಂತ ಹೇಳ್ತಾರೆ. ಎಲ್ಲವೂ ಜೊತೆಯಾಗಿರ್ತಾರೆ ಅಂತಾರೆ. ಅಂದ್ರೆ ಏನರ್ಥ ಜೊತೆ ಅಂತಂದ್ರೆ ಅಲ್ವರ? ಏನಪ್ಪ ಜೊತೆ ಅಂದ್ರೆ ಏನರ್ಥ? ಇಂಗ್ಲಿಷ್ ಹೇಳ್ತಾರೆ ನನ್ ಶಲ್ ವಾಂಟ್ ಆರ್ ಮೇಟ್ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಅರ್ಥ ಅಂತಾರೆ? ಎಲ್ಲರಿಗೂ ಜೊತೆ ಇರ್ತಾರೆ ಅಂತಾರೆ. ನೋಡಿ ಇವಾಗ ಏನ್ರಿ, ಜೊತೆ ಪೂರ್ವಕ್ಕೆ ಜೊತೆ ಅದು ಪಶ್ಚಿಮ, ಉತ್ತರಕ್ಕೆ ಜೊತೆ ಅದು ದಕ್ಷಿಣ ಅಲ್ವರ? ಅದೇ ತರ ಏನ್ರಿ, ನೆಗೆಟಿವ್ಗೆ ಜೊತೆ ಪಾಸಿಟಿವ್ ಅಲ್ವರ? ಗಂಡಿಗೆ ಜೊತೆ ಹೆಣ್ಣು, ಇದು ಜೊತೆ ಅಂದ್ರೆ ಅಲ್ವರ? ಇದೇ ತರ ಸತ್ಯವೇದಲ್ಲಂತ ಎಲ್ಲಾ ಪ್ರಶ್ನೆಗಳಿಗೆ ಜೊತೆ ಆದಪ್ಪ ಅಂದ್ರೆ ಉತ್ತರ, ಪ್ರಶ್ನೆ ಉತ್ತರ ಇವೆಲ್ಲ ಜೊತೆಯಾಗಿರ್ತಾರೆ. ಹಂಗಾರೆ ಸತ್ಯವೇದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನ ಎಲ್ಲಿನ ಹುಡುಕ್ಬೇಕು ಅಂದ್ರೆ ಸತ್ಯವೇದಲ್ಲೇ ಹುಡುಕ್ಬೇಕ್ರಿ ಅಲ್ವರ? ಆವಾಗ ನಮ್ಗೆಲ್ಲಾ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಸರಿ, ಹೆಂಗ್ ಹುಡ್ಕೋದು? ಅಲ್ಲಿ ಹೇಳ್ತಾರೆ, ತನ್ನ ಆತ್ಮವು ಇದು ಬರಮಾಡ್ತದೆ ಅಲ್ವಾ? ಏನ್ರಿ, ತನ್ನ ಆತ್ಮವು ಇದನ್ನೆಲ್ಲ ಒಟ್ಟು ಕೂಡ್ಸದೆ. ದೇವರ ಪವಿತ್ರ ಆತ್ಮ ಇದ್ರೆ, ಪವಿತ್ರಾತ್ಮನ ಗೈಡೆನ್ಸ್ ಇಂದ ಸತ್ಯವೇದ ನಾವೇನ್ ಮಾಡಬೇಕು? ಹುಡುಕಿ ಓದೋದಕ್ಕೆ ಸಹಾಯ ಆಗ್ತದೆ. ಇದು ಮೊದಲನೇ ಕೀ, ಚೆನ್ನಾಗಿ ಜ್ಞಾಪನ ಇಟ್ಕೋಬೇಕು ಮೈಂಡಲ್ಲಿ ಅದರ. ಎರಡನೇ ಕೀ ಏನಪ್ಪಾ? ಎರಡನೇ ಬೈಬಲ್ ಅರ್ಥ ಮಾಡ್ಕೊಂಡಿರೋಂಥ ಒಂದು ಕೀ ಯಾವ್ದಪ್ಪ ಅಂತಂದ್ರೆ ಏಷಯ 28:10. ಏಷಯದಲ್ಲಿ 28ನೇ ಅಧ್ಯಾಯ 10ನೇ ವಾಕ್ಯ ಅದರ. ಯಾರು ಓದ್ತೀರಾ? ದೀನಾ ಕೊಡಮಲ ಸಿಸ್ಟರ್ ಓದ್ಬೋದಾ? ಸರ್ ನಂದು ಇಂಗ್ಲಿಷ್ ಬೈಬಲ್. ಇಂಗ್ಲಿಷ್ ಬೈಬಲ್? ಓಕೆ. ಯಾರತ್ರ ಕನ್ನಡ ಇರೋದು ಓದ್ಬೋದಾ? ಪ್ರಜ್ವಲ್ ಬ್ರದರ್ ಓದ್ತೀರಾ ಇದೇ ಬೈಬಲ್, ಕನ್ನಡ ಬೈಬಲ್? ಓಕೆ. ಏಷಯ 28:10. ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಾನಲ್ಲ. ನೋಡ್ರ 9ನೇ ವಾಕ್ಯ ಓದಿ ಬರೋದು ಅನ್ಸುತ್ತೆ.
ಓಕೆ. ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ? ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ? ಮಲೆಬಿಟ್ಟ ಕೂಸುಗಳಿಗೋ ಎದೆಬಿಟ್ಟ ಮಕ್ಕಳಿಗೋ ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಾನಲ್ಲ. ನೋಡ್ರ, ಯಾರಿಗೆ ಬೋಧಿಸ್ತಾರೆ, ಯಾರಿಗೆ ಯೆಹೋವನ ಶಾಸ್ತ್ರವನ್ನು ತಿಳಿಸ್ತಾರೆ? ಟೂಮ್ ಶಲ್ ಗಾಡ್ ಟೀಚ್ ನಾಲೆಡ್ಜ್ ಅಂಡ್ ಟೀಚ್ ವಿಸ್ಡಮ್ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಯಾರಿಗೆ ದೇವರು ಸತ್ಯವೇನು ತಿಳಿಸ್ಕೊಡ್ತಾರೆ ಅಂತಂದ್ರೆ ಏನ್ರಿ, ಮೊಲೆ ಬಿಟ್ಟ ಕೂಸುಗಳಿಗೆ, ಎದೆ ಬಿಟ್ಟ ಮಕ್ಕಳಿಗೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನ್ ಮಾಡ್ತಾರಂತೆ ಕಳ್ಸ್ಕೊಡ್ತಾರೆ. ಅಂದ್ರೆ ಸತ್ಯವೇದನ ದೇವರು ಟೀಚ್ ಮಾಡೋದು ಹೇಗಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನ್ರಿ ಎಲ್ಲಾ ಡೈರೆಕ್ಟ್ ಆಗಿ ಒಂದೇ ಸತಿ ಹಿಂಗೆ ಕಳ್ಸ್ಕೊಬಿಡಲ್ಲ ರೀ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದೇನು ಅಂತ ನಿಮ್ಗೆ ಸ್ವಲ್ಪ ಕ್ಷಣದಲ್ಲಿ ನಿಮ್ಗೆ ನೋಡಿಸ್ತೀನಿ ಇವಾಗ. ಅಂದ್ರೆ ಹೆಂಗೆ ಅರ್ಥ ಮಾಡ್ಕೊಡೋದು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದ್ರೆ ಇದು ಎರಡನೇ ಕೀ. ಸತ್ಯವೇದನ ಏನ್ರಿ ಅರ್ಥ ಮಾಡ್ಕೊಬೇಕಾದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ಬೇಕು. ಓಕೆಟ್ರಾ? ಇದು ಎರಡನೇದು. ಮೂರನೇದು ಏನಪ್ಪಾ ಅಂದ್ರೆ ಏನ್ರಿ, ನಾವು ವಾಕ್ಯನ ವಿಭಾಗಿಸಿ ಸರಿಯಾಗಿ ಓದ್ಬೇಕು. ಎಲ್ಲಿ ಕೊಟ್ಟಿದ್ದಾರೆ ವಿಭಾಗಿಸಿ ಓದ್ಬೇಕು ಅಂತಂದ್ರೆ ನೋಡಿ, 2 ತಿಮೋತಿ 2:15. ವರುಣ್ ಬ್ರದರ್ ಓದ್ಬೋದಾ? 2 ತಿಮೋತಿ 2:15. ಓಕೆ, ಯಾರಾದ್ರೂ ಕನ್ನಡ ಬೈಬಲ್ ಇದ್ರೆ ಓದ್ಬೋದಾ? ಉಮಾ ಸಿಸ್ಟರ್. ನೀನು ದೇವರಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಅಭ್ಯಸಿಸು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ವಿಭಾಗಿಸಿದವನು ಆಗಿರು. ವೆರಿ ಗುಡ್ ಬ್ರದರ್ ಅಲ್ವರ. ಸೊ ಸತ್ಯವಾಕ್ಯವನ್ನು ಸರಿಯಾಗಿ ವಿಭಾಗಿಸಿ ಏನ್ರಿ ಮಾತಾಡ್ಬೇಕಂತೆ. ಅದರ ಇಂಗ್ಲಿಷ್ ಹೇಳ್ಬಿಡ್ತಾರೆ, ಸ್ಟಡಿ ಟು ಶೋ ದೈ ಸೆಲ್ಫ್ ಅಪ್ರೂವ್ಡ್, ಎ ವರ್ಕ್ ಮ್ಯಾನ್ ದಟ್ ನೀಡೆಡ್ ನಾಟ್ ಟು ಬಿ ಅಶೇಮ್ಡ್ ಅಂತ ಹೇಳ್ತಾರೆ. ಅಂದ್ರೆ ಸ್ಟಡಿ ಟು ಶೋ ದೈ ಸೆಲ್ಫ್ ಅಪ್ರೂವ್ಡ್, ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಗಾಡ್ ಅಂತ ಬರ್ತಾರೆ. ಸತ್ಯವಾಕ್ಯನ ಸರಿಯಾಗಿ ವಿಭಾಗಿಸಿ ಏನ್ ಮಾಡ್ಬೇಕಂತ ಓದ್ಬೇಕಂದ್ರೆ ಏನ್ ಸರಿಯಾಗಿ ವಿಭಾಗಿಸಿ ಓದೋದು? ಯಾವುದೋ ವಾಕ್ಯನ ತೆಗೆದು ಯಾವುದೋ ವಾಕ್ಯಕ್ಕೆ ಏನ್ ಮಾಡೋದು ಅಪ್ಲೈ ಮಾಡೋದಲ್ಲ ರೀ. ಆ ವಾಕ್ಯಕ್ಕೆ ತಕ್ಕಂತೆ ಏನ್ ಮಾಡ್ಬೇಕು, ನಾವು ವಿಭಾಗಿಸಿ ಕರೆಕ್ಟಾಗಿ ಓದಿದ್ರೆ ನಮ್ಗೆ ಅರ್ಥ ಆಗ್ತದೆ. ಹೇಗೆ ಅಂತ ನೋಡಿ ಎಕ್ಸಾಂಪಲ್ ನೋಡಿಸ್ತೀನಿ. ಅದ್ರ ನೋಡಿ ಇವಾಗ ನೋಡೋಣ. ಈ 3 ಬಿಗಿದ ಕೈ ಇದೆಯಲ್ಲ, ಈ 3 ಬಿಗಿದ ಕೈಗಳನ್ನ ಇಟ್ಕೊಂಡು ನಾವು ಹಾಕಿರೋಂಥ 3 ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಉತ್ತರ ನಾವು ಏನ್ ಮಾಡೋಣ ನೋಡೋಣ. ಎಲ್ಲಿ ಅಂತಂದ್ರೆ ಮೊದಲನೇದಾಗಿ ಆದಿಕಾಂಡ 2ನೇ ಅಧ್ಯಾಯ 16-17 ಏನ್ ನೋಡಿದ್ರಿ? ಆದಾಮ್ಗೆ ಅಂತಂದ್ರು, ಹಣ್ಣ ತಿನ್ಬಿಡ, ತಿನ್ನಿ ದಿನ ನೀನ್ ಸತ್ತೇ ಸಾಯಿವಿ ಅಂತಂದ್ರು. ಕರೆಕ್ಟಾ? ಇವಾಗ ಆದಾಮ್ ಹಣ್ಣ ತಿಂದ್ರು, ತಿನ್ನಿ ದಿನ ಸಾಯ್ಲಿಲ್ಲ, 930 ವರ್ಷ ಬದುಕಿದ್ರು. ಹಂಗಾರೆ ಏನು ಏನ್ರಿ ಯೆಹೋವನ ವಾಕ್ಯ ಸುಳ್ಳಾಗ್ಬಿಡ್ತಾ? ಇಲ್ಲ ರೀ. ಯೋಹಾನ 17:17 ಏನ್ ಹೇಳ್ತಂದ್ರೆ ಏನ್ರಿ, ಅವ್ರನ್ನ ಏನ್ ಮಾಡೋ, ಅವನ್ನ ಪ್ರತಿಷ್ಠೆ ಪಡಿಸು, ಸತ್ಯದಿಂದ ಪ್ರತಿಷ್ಠೆ ಪಡಿಸು ಅಂತ ಹೇಳ್ತಾರೆ. ಯಾವ್ದಪ್ಪ ಸತ್ಯ ಅಂದ್ರೆ ನಿನ್ನ ವಾಕ್ಯವೇ ಸತ್ಯವು ಅಂತ ಹೇಳ್ತಾರೆ. ಹಂಗಾರೆ ಆತರ ವಾಕ್ಯವೇ ಸತ್ಯವು ಅಂತಂದ್ರೆ ವಾಕ್ಯದಲ್ಲಿ ಸತ್ಯತನೇ ಇರ್ಬೇಕು. ಮತ್ತೆ ಯಾಕೆ ಹಿಂಗೆ ಹೇಳಿದ್ದಾರೆ ಅಂತ ನೋಡ್ದ ಅಂದ್ರೆ ಏನ್ರಿ, ಎಲ್ಲರೂ ಸಾಮಾನ್ಯ ಏನ್ಬಿಡ್ತಾರೆ, ಆತ್ಮಿಕವಾಗಿ ಸುತ್ತೋಗ್ಬಿಟ್ರು ಅಂತ. ಅದಲ್ಲ ರೀ ಪ್ರಶ್ನೆಗೆ ಉತ್ತರ. ಸರಿಯಾದ ಉತ್ತರ ಏನ್ ಗೊತ್ತಾ? ಅಲ್ಲಿ ಆದಾಮ್ಗೆ ಹಣ್ಣ ತಿನ್ಬೇಡ ಅಂತ ಹೇಳಿದ್ರೆ ಯಾರು ಅಂದ್ರೆ ನಮ್ಮ ರಕ್ಷಕನು, ಅಲ್ಲ ನಮ್ಮ ಕರ್ತನು, ನಮ್ಮ ಕುರುಬನು ಯೇಸು ಕ್ರಿಸ್ತನು ಏನ್ ಮಾಡಿರೋದು ಅಲ್ಲಿ ಹೇಳಿರೋದು ಆದಾಮ್ಗೆ ಹಣ್ಣ ತಿನ್ಬೇಡ ಅಂತ. ಸರಿ, ಯೇಸು ಕ್ರಿಸ್ತನ್ಗೆ 1 ದಿನ ಅಂದ್ರೆ ಎಷ್ಟು ವರ್ಷ ಯಾರಿಗ ಗೊತ್ತಿದ್ಯಾ? 1000 ವರ್ಷ. ವೆರಿ ಗುಡ್ ಮಾ ಸಿಸ್ಟರ್. ಅಲ್ರ ಯೇಸು ಕ್ರಿಸ್ತನ್ಗೆ 1 ದಿನ ಅಂದ್ರೆ 1000 ವರ್ಷ. ಹಂಗ್ರೆ ಕ್ರಿಸ್ತನು ಆದಾಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ ಹಣ್ಣ ತಿನ್ಬಿಡ, ತಿನ್ನಿ ದಿನ ಸಾಹಿತ್ಯ ಅಂತ. ನೀನು ತಿನ್ನಿದ 1000 ವರ್ಷದೊಳಗಡೆ ನೀನ್ ಏನಾಗ್ತೀಯ? ಸಾಹಿತ್ಯ ಅಂತ ಅಂದ್ಬಿಟ್ಟು. ಅದಕ್ಕೆ 2ನೇ ಪೇತ್ರ 3:8 ಹೇಳೋದು ಏನ್ರಿ ಕರ್ತರ ಎಣಿಕೆಯಲ್ಲಿ 1 ದಿನವು 1000 ವರ್ಷದಂತೆ ಇದು 1000 ವರ್ಷಗಳು ಏನ್ರಿ 1 ದಿನದೇ ಅಂತಿದೆ ಅಂತಂದ್ಬಿಟ್ಟು ಮಾತ್ರ ನೀವು ಮರಿಬೇಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಂಗಾರೆ ಆದಾಮ್ಗೆ ಹೇಳಿರೋದು ಕ್ರಿಸ್ತನು ಅಲ್ಲಿ ಹೇಳ್ಬೇಕಾದ್ರೆ ಕ್ರಿಸ್ತನ ಲೆಕ್ಕದಲ್ಲಿ 1 ದಿನನೇನ್ರಿ 1000 ವರ್ಷ. ಆ 1000 ವರ್ಷದೊಳಗಡೆನೆ ಸಾಯ್ತೀನಿ ಅಂತ ಹೇಳಿದ್ದು. ಅದಕ್ಕೆ ನೀವು ಸತ್ಯವೇದಲ್ಲಿ ನೋಡಿರ್ತೀನಿ, ಯಾರು 1000 ವರ್ಷಕ್ಕಿಂತ ಮೇಲೆ ಬದುಕಿದೇ ಇಲ್ಲ ರೀ. ರೆಕಾರ್ಡ್ ಮ್ಯಾಕ್ಸಿಮಮ್ ಬದುಕಿದ್ದು ಮೆತುಸಲೆ 969 ವರ್ಷ. ಎಲ್ಲ 1000 ವರ್ಷದೊಳಗಡೆ ಏನಾಗಿದ್ದಾರೆ ಅಲ್ಲಿ ತೀರ್ಕೊಂಡಿದ್ದಾರೆ ಅಲ್ವರ. ಸೊ ಅದಕ್ಕೆ ಸತ್ಯವೇದನ ಹೆಂಗ್ ಓದ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಆದಿಕಾಂಡದಲ್ಲಿರೋಂಥ ಒಂದು ಪ್ರಶ್ನೆ ಇಲ್ಲಿ ಸ್ವಲ್ಪ, ಅದಕ್ಕೆ ಸ್ವಲ್ಪ ಉತ್ತರ ಎಲ್ಲ ಹುಡುಕ್ಬೇಕು. ಅವರು ಅದಕ್ಕೆ 2ನೇ ಕೊಟ್ಟಿಲ್ಲ ರೀ ಉತ್ತರ. ಅಲ್ಲಿ ಹಾಕಿರೋ ಪ್ರಶ್ನೆಗೆ ಅಲ್ಲೇ ಇಮಿಡಿಯೇಟ್ ಉತ್ತರ ಕೊಟ್ಟಿಲ್ಲ. ಎಲ್ಲಿ ಕೊಟ್ಟಿದ್ದಾರೆ? 2ನೇ ಪೇತ್ರ 3:8 ಕೊಟ್ಟಿದ್ದಾರೆ. ಈ ತರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನ್ ಮಾಡಿ ಸತ್ಯವೇದನ ಓದ್ಬೇಕು. ಆಮೇಲೆ ಹೆಂಗ್ ಓದ್ಬೇಕು? ಯೆಹೋವನ ಶಾಸ್ತ್ರ ಹುಡುಕಿ ಓದಿರಿ. ಇದು ಸತ್ಯವೇದನ ಹುಡುಕಿ ಓದ್ಬೇಕು ನೋಡ್ರಿ ಅಂತೀನಿ. ಆಮೇಲೆ ಸರಿಯಾಗಿ ವಿಭಾಗಿಸಿ ಮಾಡ್ಬೇಕು, ಓದ್ಬೇಕು. ಈ 3 ಬೀಗದ ಕೈಗಳನ್ನ ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಸತ್ಯವೇದ ಅರ್ಥ ಆಗ್ತದೆ. ಈ ತರ ಸತ್ಯವೇದ ಓದ್ಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋ ಅಂತೀನಿ. ಏನ್ ನೋಡಿದ್ರಿ ನಾವು ಅವಾಗ? ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು ಅಲ್ಲರ.
ಈ ಸೂಜಿ ಕಣ್ಣಲ್ಲಿ ಎಲ್ಲ ಒಂಟೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ, ಅದು ಡೋರ್ ಒಳಗೆ ಹೋಗಲ್ಲ, ಇನ್ನು ಸೂಜಿ ಕಣ್ಣೊಳಗೆ ಹೋಗ್ತದೆ ಅಲ್ವರ. ಮತ್ತೆ ಹಂಗಾರೆ ಅರ್ಥ ಏನು ಅಲ್ವರ? ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಯೆರೂಸಲೇಮ್ ಬಗ್ಗೆ ಏನ್ ಮಾಡ್ತೀವಿ ನಾವು ಅರ್ಥ ಮಾಡ್ಕೊಬೇಕು ಅಲ್ವರ. ಯೆರೂಸಲೇಮ್ ಏನ್ರಿ ಒಂದು ಕೋಟೆ ನಗರ, ಈ ತರ ಒಂದು ಫೋರ್ಟ್ರಸ್ ಸಿಟಿ ರೀ, ಫೋರ್ಟ್ ಇತ್ತು ಏನ್ರಿ, ಅದೇನಾಗಿತ್ತು ಮೌಂಟ್ ಜಯಾನ್ ಪರ್ವತದ ಮೇಲೆ ಏನಾಗಿತ್ತು ಕಟ್ಟಲ್ಪಟ್ಟಿತ್ತು. ಈ ಕೋಟೆಗೆ ಏನ್ರಿ 12 ಬಾಗಿಲುಗಳಿತ್ತು. ಎಷ್ಟಿತ್ತು? 12 ಬಾಗಿಲು. ಇದೆಲ್ಲಪ್ಪ ಕೊಟ್ಟಿದ್ರಿ ಅಂತಂದ್ರೆ ನೆಹೆಮಿಯಾ ಪುಸ್ತಕದಲ್ಲಿ ಬರ್ತಾರೆ. ದಯವಿಟ್ಟು ನೀವು ಕ್ಲಾಸ್ ಆಗಿದ ನಂತರ ಓದಿ, ಇಲ್ಲದ್ರೆ ಅದನ್ನ ಹೇಳ್ತಾವ್ರಲ್ಲಿ ಲೇಟ್ ಆಗ್ಬಿಡ್ತಾರೆ ಅದರ. ಏನ್ರಿ ಫಿಶ್ ಗೇಟ್ ಅಂತಿದೆ, ಡಂಗ್ ಗೇಟ್ ಅಂತಿದೆ, ಅದರ ವ್ಯಾಲಿ ಗೇಟ್ ಅಂತಿದೆ ಅಲ್ರ. ಏನ್ರಿ ಈ ತರ ಎಷ್ಟೋ ಗೇಟ್ಗಳೇನಾಗಿದೆ ಅಲ್ಲಿ, ಒಟ್ಟು 12 ಗೇಟ್ ಏನಾಗಿದೆ ಅಲ್ಲಿದೆ ಅದರ. ಯೆರೂಸಲೇಮ್ ಕೋಟೆಗೆ 12 ಗೇಟ್ಗಳೇನಾಗಿತ್ತು ಇತ್ತು, ಒಂದೊಂದು ಗೇಟ್ಗೆ ಒಂದೊಂದು ಹೆಸರಿ ಅಲ್ವರ. ಸರಿ, ಈ ಗೇಟು ಹೇಗಪ್ಪ ಇತ್ತು ಅಂತ ನೋಡ್ದ ಅಂದ್ರೆ ನೋಡಿ, ಇಲ್ಲಿ ಫೋಟೋ ನೋಡ್ತಿರ್ ಗೊತ್ತಾ, ಈ ಗೇಟ್ ಏನಾಗಿತ್ತು ಒಂದು ಕೋಟೆ ಇತ್ತು, ಕೋಟೆ ಬಾಗಿಲು ಏನಾಗಿತ್ತು ಹೆಬ್ಬಾಗ್ಲು ಹಿಂಗಿತ್ತು. ಈ ಹೆಬ್ಬಾಗಲ್ದ ಒಂದು ಗೇಟ್ನ ಏನ್ ಮಾಡೋರು ಅಂದ್ರೆ ಸಂಜೆ 6 ಗಂಟೆ ನಂತರ ಮುಚ್ಚಿಬಿಡೋರಿ. ಯಾವಾಗ? ಇಸ್ರೇಲ್ ಕಾಲದಲ್ಲಿ, ಆ ಕಾಲದಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ ಹೇಳೋದು ಅಲ್ವರ. ಯಾಕಪ್ಪ 6 ಗಂಟೆಗೆ ಮುಚ್ಚಿಬಿಡೋರು ಅಂತಂದ್ರೆ 6 ಗಂಟೆ ನಂತರ ಕತ್ಲಾಗ್ಬಿಟ್ರೆ ಅಲ್ಲಿ ಬೆಳಕಿಲ್ವಲ್ಲ, ಸ್ಟ್ರೀಟ್ ಲೈಟ್ ಇಲ್ವಲ್ಲ, ಅವಾಗ ಯಾರೋ ಕಳ್ಳರು ಬಂದ್ಬಿಟ್ರೆ, ಯಾರೋ ಓಡೆ ನುಗ್ಬಿಟ್ರೆ, ಶತ್ರುಗಳು ಆ ನಗರನ ಆಕ್ರಮಣಿಸ್ಕೊಂಡ್ಬಿಟ್ರೆ, ಅದಕ್ಕೆ ಏನ್ ಮಾಡೋರು ಅಂದ್ರೆ 6 ಗಂಟೆ ನಂತರ ಮುಚ್ಚಿಬಿಡೋರು. ಸರಿ, 6 ಗಂಟೆ ಅಂತ ಮುಚ್ಚಿಬಿಟ್ರೆ ಜನಗಳು ಹೋಗೋದು ಬರೋದು ಹಿಂಗೆ. ಅದಕ್ಕೆ ಏನ್ ಮಾಡೋರು ಅಂತಂದ್ರೆ ಆ ದೊಡ್ಡ ಹೆಬ್ಬಾಗಲ್ ಪಕ್ಕದಲ್ಲಿ ಒಂದು ಚಿಕ್ಕದಾಗ ಒಂದು ಬಾಗಿಲು ಇರೋದು, ಕರೆಕ್ಟಾಗಿ 6x3 ಇರೋದು ಅದರ. ಏನ್ರಿ ಒಬ್ರು ಹೋಗ್ಬೇಕು, ಕರೆಕ್ಟಾಗಿ ಒಬ್ರು ಬರ್ಬೋದು. ಇದನ್ನ ಏನ್ರಿ ಸೂಜಿ ಕಣ್ಣು ಅಂತ ಏನ್ ಮಾಡೋರು, ಅದನ್ನ ಕರಿಯೋರು ಅಲ್ರ. ಸೂಜಿ ಕಣ್ಣು ಅಂದ್ರೆ ಏನ್ರಿ ಇದೆ ಅರ್ಥ ಆಕ್ಚುಲಿ ಅಲ್ವರ. ಇದು ಸರಿ, ಇವಾಗ ಇದಗೂ ಒಂಟೆಗೆ ಏನ್ ಸಂಬಂಧ? ಇದಗೂ ಒಂಟೆಗೆ ಏನಪ್ಪ ಸಂಬಂಧ ಅಂದ್ರೆ, ಹಳೆ ಕಾಲದಲ್ಲಿ ಶ್ರೀಮಂತರೆಲ್ಲರೂ ಒಂಟೆ ಮೇಲೆ ಏನ್ ಮಾಡೋರು, ಪ್ರಯಾಣ ಮಾಡೋರು ಅಲ್ವರ. ಶ್ರೀಮಂತರುಗಳೆಲ್ಲ ಅಬ್ರಹಾಮು, ಯೋಬು ಎಲ್ಲ ಇಟ್ಟಿದ್ರು, ಒಂಟೆಗಳು ಇಟ್ಟಿದ್ರು ಗೊತ್ತಾ, ಎಲ್ಲ ಒಂಟೆಗಳ ಮೇಲೆ ಓಡೋರು. ಆದ್ರೆ ಬಡತನದಲ್ಲಿರೋರು, ಕಷ್ಟದಲ್ಲಿರೋರು ಅವ್ರು ಏನ್ ಮಾಡೋರಂತೆ, ಕತ್ತೆಗಳ ಮೇಲೆ ಟ್ರಾವೆಲ್ ಮಾಡೋರು. ಅದಕ್ಕೆ ಯೇಸು ಕ್ರಿಸ್ತ ಯೆರೂಸಲೇಮಿಗೆ ಬಂದಿದ್ದು ಹಿಂಗೆ. ಯೇಸು ಕ್ರಿಸ್ತ ಯೆರೂಸಲೇಮಿಗೆ ಏನ್ ಮೇಲೆ ಕೂತ್ಕೊಂಡ್ ಬಂದ್ರು? ಹೇಳ್ರಿ, ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ಬೇಕು. ಕತ್ತೆ ಮೇಲೆ. ಬೆಂಚ್ ಕಾರಲ್ಲಿ ಬಂದ್ರ, BMW ಬಂದ್ರ, ಕತ್ತೆ ಮೇಲೆ ಕೂತ್ಕೊಂಡು ಏನ್ ಮಾಡಿದ್ರು ಯೇಸು ಕ್ರಿಸ್ತ ಬಂದಿದ್ದು? ಯಾಕೆ? ಅದೇ ದೀನನು ಅಂತ ನೋಡ್ಸೋದಿಕ್ಕೆ ಅಲ್ವರ. ಐ ಆಮ್ ಲೋ ಅಂಡ್ ಓಲಿ ಏನ ಮೀಕ್ ಅಲ್ವರ. ಹಳೆ ಕಾಲ ನ್ಯಾಯಾಧಿಪತಿಗಳು ಏನ್ ಮಾಡೋರಂತೆ, ಕತ್ತೆ ಮೇಲೆ ಕೂತ್ಕೊಂಡು ಬರೋರು. ಯಾಕಂದ್ರೆ ಅದು ಒಂದು ಪೂರ್ ಮ್ಯಾನ್ಸ್ ವೆಹಿಕಲ್ ಅಲ್ವರ. ಸರಿ, ಇವಾಗ ಇದನ್ನು ಯೇಸು ಕ್ರಿಸ್ತ ಶ್ರೀಮಂತಿಗೆ ಏನ್ ಕಂಪೇರ್ ಮಾಡಿದ್ರು ಅಂತಂದ್ರೆ ನೋಡ್ರಿ, ಇವಾಗ ಶ್ರೀಮಂತ ಯಾವ್ದೋ ಒಂದು ಊರಿಗೆ ಹೋಗಿ ತಿರ್ಗಾ ಅವ್ನು ಯೆರೂಸಲೇಮಿಗೆ ತನ್ನ ಮನೆಗೆ ಬರ್ತಾನೆ ಅಂತಂದ್ರೆ ಅವ್ನು ಒಂಟೆ ತಗೊಂಡು ಹೋಗ್ತಾನೆ ಅಂದ್ರೆ ಬರೀ ಕೈನಲ್ಲಿ ಬರೋಣ. ಆ ಒಂಟೆ ಮೇಲೆ ಏನ್ ಬೇಕೋ ಎಲ್ಲಾ ವಸ್ತುಗಳನ್ನ ಆ ಕಾಲನೇ ಮಾಡ್ಬಿಡು ಹಾಕೊಂಡ್ಬಿಡೋರು ಏನ್ರಿ. ಯಾಕಂದ್ರೆ ದೂರ ದೇಶಕ್ಕೆ ಹೋದ್ರೆ ಸುಮ್ಮನೆ ಕೈಯಲ್ಲಿ ಬರ್ತಾ ಇರಲ್ಲ, ಎಲ್ಲ ಏನೇನ್ ಬೇಕೋ ತುಂಬಿಸ್ಕೊಂಡ್ಬಿಟ್ಟಿರೋನು. ಯೆರೂಸಲೇಮಿಗೆ ಬರೋದಕ್ಕೆ ಸಂಜೆ ಆಗೋಯ್ತು, ಸೂರ್ಯ ಮುಳುಗೋಯ್ತು ಅಂತಂದ್ರೆ ಹೆಬ್ಬಾಗಲು ಮುಚ್ಚಿಬಿಡ್ತಾರೆ. ಆವಾಗ ಒಂಟೆಂಗ್ ಕರ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಆ ಚಿಕ್ಕ ಸೂಜಿ ಕಣ್ಣಿದೆ ನೋಡಿ, ಅದ್ರೊಳಗಡೆನೆ ಹೋಗ್ಬೇಕು. ಅದ್ರೊಳಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಶ್ರೀಮಂತನು ಫಸ್ಟ್ ಒಂಟೆ ಮೇಲಿರೋಂಥ ಎಲ್ಲಾ ಸರ್ಕಗಳನ್ನ ಕೆಡೆ ಇಳಿಸ್ಬೇಕು. ಆ ಒಂಟೆನ ಸೂಜಿ ಕಣ್ಣೊಳಗೆ ತಗೊಂಡೋಗ್ಬೇಕು, ಅದನ್ನ ಆ ಕಡೆ ಬಿಡಬೇಕು. ಇಲ್ಲಿ ಅನ್ಲೋಡ್ ಮಾಡಿರೋಂಥ ಎಲ್ಲಾ ಸರ್ಕಗಳನ್ನ ತಿರ್ಗಾ ತಗೊಂಡೋಗ್ಬೇಕು, ತಿರ್ಗಾ ಒಂಟೆ ಮೇಲೆ ಹಾಕ್ಬೇಕು. ಆಮೇಲೆ ಏನ್ ಮಾಡೋದು, ಮನೆಗೆ ಹೋಗ್ಬೇಕು. ಶ್ರೀಮಂತನ ಯಾರು ಈ ತರ ಮಾಡ್ತಾ ಇದ್ರ ಅಂದ್ರೆ ಮಾಡ್ತಾ ಇಲ್ಲ ರೀ, ಆ ಕಾಲದಲ್ಲಿ ಮಾಡ್ತಾ ಇರಲಿಲ್ಲ. ಅದನ್ನೇ ಯೇಸು ಕ್ರಿಸ್ತ ಹೇಳೋದು, ಸೂಜಿ ಕಣ್ಣಲ್ಲಿ ಒಂಟೆ ಹೋಗ್ಬಿಡ್ತಾರೆ, ಶ್ರೀಮಂತನ ಹೋಗೋದೇನ್ರಿ ತುಂಬಾ ಕಷ್ಟ. ಯಾರೋ ಶ್ರೀಮಂತರು ಈ ತರ ಮಾಡ್ತಾರ? ಯೋಚನೆ ಮಾಡಿದ್ದೀನಿ, ಯಾರೋ BMW ಬೆಂಜು ಆದಿ ಕಾರಲ್ಲಿ ಇಟ್ಟಿರೋರು ಈ ತರ ಲೇಟ್ ಆಗ್ಬಿಡ್ತು ಅಂದ್ರೆ ಈ ತರ ಎಲ್ಲ ರಿಸ್ಕ್ ತಗೊಂತಾರಂದ್ರೆ ಇಲ್ಲ ರೀ. ರೋಡೆಲ್ಲ ಹೈವೇಲೆಲ್ಲ ಲಾಡ್ಜ್ ಗೀಜ್ ಮಾಡ್ಕೊಂಡು ಮಕ್ಕಳು ಮಲ್ಕೊಂಡ್ಬಿಡ್ತಾರೆ, ಬೆಳಿಗ್ಗೆ ಎದ್ದೇನ್ ಮಾಡ್ತಾರೆ ಹೋಗ್ತಾರೆ. ಇದಕ್ಕೆ ಸತ್ಯವೇದದಲ್ಲಿ ಏನ್ರಿ ಛತ್ರಗಳಿತ್ತು ಏನ್ರಿ. ಯೆರೂಸಲೇಮ್ ಕೋಟೆ ಆಚ ಕಡೆ ಏನಿತ್ತು, ಛತ್ರಗಳು ಇತ್ತು ಅಲ್ರ. ಯೇಸು ಕ್ರಿಸ್ತ ಹುಟ್ಟಿದ್ದೆಲ್ಲಿ? ಯೇಸು ಕ್ರಿಸ್ತ ಎಲ್ಲಿ ಹುಟ್ಟಿದ್ದು? ಬೆತ್ಲೆಹೇಮಿ. ಎಲ್ಲಿ? ನಾಜರೇತಿನಲ್ಲಿರುವ ನಜರೇತ್ ಅಲ್ಲಿ. ಬೆತ್ಲೆಹೇಮ್ ಯಾವ ಸ್ಥಳ? ಬೆತ್ಲೆಹೇಮಲ್ಲಿ ಯಾವ ಸ್ಥಳದಲ್ಲಿ ಹುಟ್ಟಿದ್ರು? ಎಲ್ಲಿ ಹುಟ್ಟಿದವ್ರ? ಕೊಟ್ಟಿಗೆಯಲ್ಲಿ. ಕೊಟ್ಟಿಗೆಯಲ್ಲಿ ಅಲ್ವರ. ಎಲ್ಲಿ ಓದಿದ್ದು ಕೊಟ್ಟಿಗೆ? ಬೈಬಲ್ ನೋಡ್ಸ್ಬಿಟ್ಟು ಹೇಳ್ದಂಗೆ ಕೇಳ್ಬಿಡ್ತೀನಿ ಅದರ. ಬೈಬಲ್ ಅಲ್ಲಿ ಕೊಟ್ಟಿಗೆ ಅಂತ ಕೊಟ್ಟಿಲ್ಲ ರೀ ಅದರ. ಅವ್ರು ಹುಟ್ಟಿದ ಎಲ್ಲಿ ಅಂತಂದ್ರೆ ಏನ್ರಿ ಛತ್ರದಲ್ಲಿ ಅಲ್ವರ. ಎಲ್ಲಿ ಹುಟ್ಟಿದ್ದು? ಛತ್ರದಲ್ಲಿ ಹುಟ್ಟಿದ್ದು. ಅಲ್ಲಿ ಸ್ಥಳ ಇಲ್ಲ ಅಂತ ತಗೊಂಡಾಗ ಏನ್ ಮಾಡ್ತಾರೆ, ಕೊಟ್ಟಿಗೆಯಲ್ಲಿ ಇರ್ತಾರೆ. ಸತ್ಯವೇದಲ್ಲಿ ಕರೆಕ್ಟಾಗಿ ಓದ್ರಿ ಅಂತೀನಿ ಅಲ್ವರ, ಅಲ್ಲಿದೆ ವಾಕ್ಯದಲ್ಲಿ ನಾನು ನೋಡಿಸ್ತೀನಿ. ಅದಕ್ಕೆ ಇದು ಯಾಕೆ ಹೇಳ್ದೆ ಅಂತಂದ್ರೆ ಯೆರೂಸಲೇಮ್ ಹೊರಗಡೆ ಏನಿತ್ತಂತೆ, ಅಲ್ಲಿ ಛತ್ರಗಳಿತ್ತು ನೋಡ್ರಿ ಅಂತೀನಿ.
ಆ ಛತ್ರಗಳಲ್ಲಿ ಏನ್ ಮಾಡೋರು, ಇದು ಕಟ್ಟಿದೆ ಇದಕ್ಕೆ ಇನ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ದೇ ವಾಸ್ ಇನ್ ಔಟ್ಸೈಡ್ ಜೆರುಸಲೇಮ್. ಅದರ ಮನೆಯೊಳಗೆ ಏನಾಗ್ಬಿಡ್ತಾರೆ, ಪ್ರಸವ ವೇದನೆ ಬಂದ್ಬಿಡ್ತಾರೆ, ಛತ್ರದ ಏನಿರಲ್ಲ, ಜಾಗ ಇರಲ್ಲ. ಅಲ್ಲಿ ಏನಾಗ್ತಾರಲ್ಲ, ಹೆರಿಗೆ ಆಗಿದ ತಕ್ಷಣ ತಗೊಂಬಂದು ಏನ್ ಮಾಡ್ತಾರೆ, ಕೊಟ್ಟಿಗೆಯಲ್ಲಿ ಏನ್ ಮಾಡ್ತಾರೆ, ಅದನ್ನ ಇರ್ತಾರೆ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಸತ್ಯವೇದನ ಓದ್ಬೇಕು ಅಂತ ಹೇಳೋದು ಅಲ್ವರ. ಅದಕ್ಕೆ ನೋಡ್ರಿ, ಈ ಶ್ರೀಮಂತರು ಮಾಡ್ತಾ ಇದ್ನ, ಯಾರು ಮಾಡಲ್ಲ ರೀ. ಅದಕ್ಕೆ ಹೇಳೋದು, ಒಂಟೆ ಹೋಗ್ಬಿಡ್ತದೆ, ಶ್ರೀಮಂತನ ಹೋಗೋದು ಬಲು ಕಷ್ಟ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೆಹೋವನ ಶಾಸ್ತ್ರ ಹುಡುಕಿ ಓದಿರಿ, ಒಂದು ಇಲ್ಲದಿರೋದು ಏನ್ರಿ, ಸರಿಯಾಗಿ ವಿಭಾಗಿಸಿ ಮಾಡ್ಬೇಕು, ಓದ್ಬೇಕು. ಅದರ ಸರಿ, ಮೂರನೇ ಪಾಯಿಂಟಿಗೆ ಬರೋಣ್ರಿ. ಮೂರನೇ ಪಾಯಿಂಟ್ ಏನ್ ನೋಡಿದ್ರಿ, ಮತ್ತೆ 13 ಏನ್ರಿ 12 ಹೇಳ್ತಾರೆ ಏನ್ರಿ, ಯಾಕಂದ್ರೆ ಇದ್ದವನಿಗೇನ್ರಿ ಕೊಡಲ್ಪಡುವುದು, ಇಲ್ಲದವನ ಹತ್ರ ಇರೋದ್ನ ಕೂಡ ಏನ್ರಿ ತೆಗೆಲ್ಪಡುವುದು ಅಂತ ಹೇಳ್ತಾರೆ. ಅದರ ಈ ವಾಕ್ಯನ ಓದ್ಬಿಟ್ರೆ ಏನ್ರಿ, ಕಷ್ಟ ಸಂಕಟ ತೊಂದರೆಯಲ್ಲಿರೋರು, ಹಣಕಾಸು ಇಲ್ದಿರೋರು ಬೇಜಾರಾಗ್ಬಿಡ್ತದ್ರಿ ಅಲ್ದ್ರ. ಏನಪ್ಪಾ ಕರ್ತಾನೆ, ನೀವು ವಾಕ್ಯದಲ್ಲಿ ಹಿಂಗೆ ಹೇಳಿದ್ದಲ್ವಾ, ಇರೋರ್ಗ್ ಮಾತ್ರ ಕೊಡ್ತೀರಾ, ಇಲ್ದಿರೋರು ಹತ್ರ ಇರೋದನ್ನ ಕೂಡ ತಗೊಂಡ್ಬಿಡ್ತೀರಾ, ಎಂತ ಅನ್ಯಾಯ ಅಲ್ವರ. ಇದಂಗೆ ಅರ್ಥ ಮಾಡ್ಕೊಳದ. ಸತ್ಯವೇದನೆ ಈಗ ನೋಡ್ಬೇಕು ಅಂತಂದ್ರೆ ಏನ್ರಿ, ಯೆಹೋವನ ಶಾಸ್ತ್ರ ಹುಡುಕಿ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸರಿಯಾಗಿ ವಿಭಾಗಿಸಿ ಮಾಡ್ಬೇಕು, ಓದ್ಬೇಕು ಅಲ್ವರ. ಇವಾಗ ನೀವೇ ಯೋಚನೆ ಮಾಡ್ರಿ, ನಮ್ಮ ಕರ್ತನು ಸತ್ಯವೇದದಲ್ಲಿ ಯಾವ ತರ ಲೌಕಿಕವಾಗಿರೋಂಥ ವಿಚಾರ ಮಾತಾಡಿದ್ರ, ಹಣಕಾಸು ದುಡ್ಡು ಬಗ್ಗೆ ಎಲ್ಲ ಮಾತಾಡಿದಾರ ಅಂತಂದ್ರೆ ಎಲ್ಲೂ ಇಲ್ಲ ರೀ. ಅದರ ಎಷ್ಟು ಜನಕ್ಕೆ ಅದ್ಭುತ ಮಾಡಿದ್ರು, ಯಾರಿಗಾರ ಯೇಸು ಕ್ರಿಸ್ತು ದುಡ್ಡು ಕೊಟ್ಟಿದ್ದೀರಾ? ಯಾರಿಗೂ ಕೊಟ್ಟಿಲ್ಲ ಬ್ರದರ್. ಯಾರಿಗೂ ಕೊಟ್ಟಿಲ್ಲ. ಯೇಸು ಕ್ರಿಸ್ತು ಲೌಕಿಕವಾಗಿ ಮಾತಾಡೇ ಇಲ್ಲ. ಅವ್ರು ಬಂದು ಹೇಳ್ತಾರೆ, ನನ್ಗೂ ನನ್ನ ತಮ್ಮಂಗೆ ವ್ಯಾಜ್ಯ ಇದೆ, ದಯವಿಟ್ಟು ಆ ಕೇಸ್ನ ನೀವೇನ್ ಮಾಡಿ, ನೀವು ನಿವಾರಿಸಿ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತು ಹೇಳ್ತಾರೆ, ನನ್ನನ್ನು ಯಾರನ್ನಪ್ಪ ನೇಮಿಸಿದ್ದು ಇದು ಇದಕ್ಕೆಲ್ಲ ನಾನು ಕಳ್ಸಲ್ಪಟ್ಟಿಲ್ಲ ಅಂತ ಹೇಳ್ತಾರೆ ಅಲ್ವರ. ಅವ್ರಂಗೆ ದುಡ್ಡು ಬಗ್ಗೆನೇ ಮಾತಾಡಕ್ ಸಾಧ್ಯನೇ ಇಲ್ಲ. ಮತ್ತೆ ಇಲ್ಲಿ ಹೆಂಗೆ ದುಡ್ಡು ಬಗ್ಗೆ ಐತಲ್ಲ ಇಲ್ಲಿ ಅಲ್ವರ. ನಾವೇನ್ ಮಾಡ್ಬೇಕು, ಇವಾಗ ಆ ವಾಕ್ಯನ ಸ್ವಲ್ಪ ಓದ್ಬೇಕು. ನಾವೇನ್ ತಿಳ್ಕೊಂಡ್ಬಿಡ್ತೀರಿ ಅಂತಂದ್ರೆ, ಅಲ್ಲಿ ಕೊಟ್ಟಿರೋದಕ್ಕಿಂತ ನಾವೇನ್ ಮಾಡ್ತೀವಿ, ಊಹೆಪೋಹಗಳನ್ನ ಮಾಡ್ಕೊಂಡ ಜಾಸ್ತಿ. ಅದರ ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಅಲ್ಲಿ ಏನ್ ಕೊಟ್ಟಿರಿ ಅಂತ ನಾವೇನ್ ಮಾಡಬೇಕು, ಓದ್ಬೇಕು ಅಲ್ವರ. ನೋಡಿ ಇವಾಗ ಆ ವಾಕ್ಯನ ಓದ ನೋಡಿ, ಎಲ್ಲಿ ಅಂತಂದ್ರೆ ಮತ್ತೆ 13ನೇ ಅಧ್ಯಾಯ, ದಯವಿಟ್ಟು ಎಲ್ಲರೂ ಬೈಬಲ್ ತೆಗಿರಿ. ಮತ್ತೆ 13ನೇ ಅಧ್ಯಾಯ ವಾಕ್ಯ 10ರಿಂದ ಓದಿ. ಮ್ಯಾಥ್ಯೂ 13 ಚಾಪ್ಟರ್ 10th ವರ್ಸ್, ಯಾರು ಓದಿ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತೀರಿ ಎಂದು ಕೇಳಿದರು. ಅವರಿಗೆ ಒಂದ್ ನಿಮಿಷ ಅಷ್ಟೇ. ಏನ್ ಹೇಳ್ತಾರೆ, ಶಿಷ್ಯನ್ರು ಬಂದ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ ಸ್ವಾಮಿ ಹತ್ರ, ಸ್ವಾಮಿ ಯಾಕೆ ಸ್ವಾಮಿ ನೀವು ಅವ್ರ ಸಂಗಡ ಸಾಮ್ಯದ ರೂಪದಲ್ಲಿ ಮಾತಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಗೇನೆ ಯೇಸು ಕ್ರಿಸ್ತು ಉತ್ತರ ಕೊಡೋದು. ಏನು ಉತ್ತರ ಕೊಡ್ತಾರೆ, ಏನಂತ ಉತ್ತರ ಕೊಡ್ತಾರೆ ಇವಾಗ, ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಏನ್ರಿ, ಮತ್ತು ಅವನಿಗೆ ಹೆಚ್ಚಾಗುವುದು, ಇಲ್ಲದವನ ಹತ್ರ ಇದ್ದದ್ದು ತೆಗೆಯಲ್ಪಡುವುದು ಅಂತ ಯೇಸು ಕ್ರಿಸ್ತು ಹೇಳ್ತಾರೆ. ಇವಾಗ ಯೋಚನೆ ಮಾಡಿದ್ದೀನಿ, ಹಾಕಿರೋ ಪ್ರಶ್ನೆಗೂ ಕೊಟ್ಟಿರೋ ಉತ್ತರ ಏನಾಗಬೇಕು, ಮ್ಯಾಚ್ ಆಗ್ಬೇಕಾ ಬೇಡವಾ? ಆಗ್ಬೇಕಾ ಬೇಡವಾ ಹೇಳ್ರಿ. ಹಾಕಿರೋ ಪ್ರಶ್ನೆಗೂ ಉತ್ತರ ಏನಾಗಬೇಕು, ಮ್ಯಾಚ್ ಆಗ್ಬೇಕಾ ಬೇಡವಾ? ಆಗ್ಬೇಕು. ಆಗದ ತರ ತೋರಿಸ್ತಾ ಇಲ್ವಲ್ಲ. ಪ್ರಶ್ನೆ ಬಂದ್ಬಿಟ್ಟು ಸತ್ಯವೇದದ ಬಗ್ಗೆ ಇದೆ, ಉತ್ತರ ನೋಡಿ ದುಡ್ಡಿನ ಬಗ್ಗೆ ಇದೆ, ಹೆಂಗೆ ಮ್ಯಾಚ್ ಮಾಡೋದು? ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಖಂಡಿತವಾಗೂ ಕ್ರಿಸ್ತನ ಹತ್ರ ಇಲ್ಲ. ಕ್ರಿಸ್ತನ ಖಂಡಿತವಾಗೂ ದುಡ್ಡಿನ ಬಗ್ಗೆ ಉತ್ತರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಹಂಗ ಪ್ರಾಬ್ಲಮ್ಮು ನಮ್ಮ ಸತ್ಯವೇದನ ಅರ್ಥ ಮಾಡ್ಕೊಳ್ಳೋ ರೀತಿಲಿ ಇದೆ. ಅದಕ್ಕೆ ಹೇಳೋದು, ಸತ್ಯವೇದನ ಸರಿಯಾಗಿ ವಿಭಾಗಿಸಿ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೆಹೋವನ ಶಾಸ್ತ್ರ ಹುಡುಕಿ ಓದಿರಿ. ಯೇಸು ಕ್ರಿಸ್ತು ಹೇಳ್ತದೆ ಯಾವ್ದ ಬಗ್ಗೆ ಗೊತ್ತಾ, ಸತ್ಯವೇದನ ಅರ್ಥ ಮಾಡ್ಕೊಳೋದ್ ಬಗ್ಗೆ. ಶಿಷ್ಯರು ಬಂದು ಕೇಳ್ತಾರೆ, ಸ್ವಾಮಿ ನೀವು ಯಾಕೆ ಸ್ವಾಮಿ ಅವ್ರ ಜೊತೆ ಸಾಮ್ಯ ರೂಪದಲ್ಲಿ ಮಾತಾಡ್ತೀರಿ ಅಂತ ಒಂದು ಪ್ರಶ್ನೆ ಕೇಳ್ಬೇಕಾ. ಪ್ರಶ್ನೆಗೆ ಏನ್ ಹೇಳ್ತಾರೆ, ಸತ್ಯವೇದನ ಯಾಕೆ ನೀವು ಇಷ್ಟು ರೀತಿಲಿ ಕಠಿಣವಾಗಿ ಹೇಳ್ಕೊಡ್ತಾ ಇದ್ದೀರಾ, ಯಾಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ನೀವು ಅವ್ರಿಗೆ ಈ ತರ ಮಾತಾಡ್ತೀರಾ ಅಂತ ಕೇಳ್ಬೇಕಾದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡೋದು. ಏನು ಉತ್ತರ ಕೊಡ್ತಾರೆ, ಇವಾಗ ಓದಿಯ ಪ್ರಶ್ನೆಗೆ ಉತ್ತರ ಏನಂತ ಅರ್ಥ ಆಗ್ತಾರೆ. ಓದಿದ್ದೀನಿ ಹೇಳಿ, 11ನೇ ವಾಕ್ಯ, ಮ್ಯಾಥ್ಯೂ 13:11. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಡ್ಡುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವರ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ವೆರಿ ಗುಡ್. ನೋಡ್ರಿ ಅಲ್ಲಿ ಏನ್ ಹೇಳ್ತಾರೆ, ನಾನು ಅವನ ಸಂಗಡ ಸಾಮ್ಯ ರೂಪವಾಗಿ. ಅದಕ್ಕೆ ನೋಡ್ಬೇಕಾರೆ ಒಂದೊಂದೇ ವಾಕ್ಯ ನೋಡ್ಕೊಂಡೋಗೋಣ. ಥ್ಯಾಂಕ್ ಯು. ಸೊ ಅದಕ್ಕೆ ಹೇಳ್ತಾರೆ, ಯಾಕಪ್ಪ ಹಿಂಗ್ ಮಾತಾಡ್ತೀನಿ ಅಂದ್ರೆ, ಪರಲೋಕದ ರಾಜ್ಯದ ರಹಸ್ಯಗಳನ್ನ ತಿಳ್ಕೊಂಡಂತ ವರವು ನಿಮಗೇನಾಗಿದೆ ಕೊಟ್ಟಿರ್ಬೇಕು.
ಅವ್ರಿಗೇನಾಗಿಲ್ವಂತೆ, ಕೊಟ್ಟಿಲ್ವಂತೆ. ಅವ್ರಿಗೆ ಪರಲೋಕ ರಾಜ್ಯ ರಹಸ್ಯಗಳು ತಿಳ್ಕೊಳಕ್ಕೆ ಏನ್ ಮಾಡಲಿಲ್ಲ, ವರವನ್ನು ದೇವ್ರು ಕೊಡ್ಲಿಲ್ವಂತೆ ರೀ. ಯಾಕಪ್ಪ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟೆ ವಾಕ್ಯದ ಹೇಳೋದು. ಯಾಕೆಂತಂದ್ರೆ ಇದ್ದವನಿಗೆ ಕೊಡಲ್ಪಡ್ತದೆ. ಅಂದ್ರೆ ಪರಲೋಕ ರಾಜ್ಯದ ಗುಟ್ಗಳನ್ನ ತಿಳ್ಕೊಳಕ್ಕೆ ಅವ್ರಿಗೇನಿಲ್ಲ, ಆಸಕ್ತಿ ಇಲ್ಲ ರೀ, ಮನಸ್ಸಿಲ್ಲ ಅಲ್ವರ. ಮನಸ್ಸಿದ್ರೆ ಅವ್ರಿಗೆ ಅಂತ ದೇವ್ರು ಕೊಡ್ತಾರೆ ಅಲ್ವರ. ಆಸಕ್ತಿ ಇದ್ದವನ್ಗೆ ಇನ್ನ ಕೊಡ್ತಾರೆ, ಆಸಕ್ತಿ ಇಲ್ದಿರೋನ್ಗೆ ಇರೋದ್ನು ಕೂಡ ಏನ್ ಮಾಡ್ತಾರಂತೆ, ತೆಗೆದು ಬಿಡ್ತಾರಂತೆ. ನೋಡ್ರಿ ಹೆಂಗಿದೆ ಉತ್ತರ, ಹಾಕಿರೋ ಪ್ರಶ್ನೆಗೆ ಉತ್ತರ ಕರೆಕ್ಟಾಗಿ ಏನಾಗ್ತಾರೆ, ಮ್ಯಾಚ್ ಆಗ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು 9ನೇ ವಾಕ್ಯದಲ್ಲಿ, ಕಿವಿ ಇದ್ದವನ್ ಏನ್ ಮಾಡ್ಲಿ, ಕೇಳಲಿ. ಹಿ ದಟ್ ಹ್ಯಾಸ್ ಇಯರ್ಸ್ ಲೆಟ್ ಹಿಮ್ ಹಿಯರ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಹಂಗಾರೆ ಏನ್ರಿ ಪರಲೋಕದ ರಾಜ್ಯದ ಏನ್ರಿ ರಹಸ್ಯಗಳು ತಿಳ್ಕೊಳಂತ ವರ ಯಾರಿಗಪ್ಪ ಕೊಡಲ್ಪಟ್ಟಿದೆ ಅಂದ್ರೆ, ಯಾರಿಗ ಆಸಕ್ತಿ ಇದೆಯೋ ಅವ್ರು ಕೊಡಲ್ಪಟ್ಟಿದೆ. ಯಾರಿಗ ಆಸಕ್ತಿ ಇಲ್ವೋ ಅವ್ರಿಗೇನ್ರಿ ಇರೋದನ್ನು ಕೂಡ ದೇವ್ರು ಏನ್ ಮಾಡ್ತಾರಂತೆ, ತೆಗೆದು ಬಿಡ್ತಾರಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ರೀತಿ ಸತ್ಯವೇದನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೌವನಶಾಸ್ತ್ರ ಹುಡುಕಿ ಓದ್ಬೇಕು. ಅದರ ಸರಿಯಾಗಿ ವಿಭಾಗಿಸಿ ಏನ್ ಮಾಡ್ಬೇಕು, ನಾವು ಓದ್ಬೇಕು ಅದರ. ಸರಿ, ಇವಾಗ ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಏನ್ ಟೆಕ್ನಿಕ್ ಬೇಕು ನಮ್ಮ ಹತ್ರ ಅಂತಂದ್ರೆ, ನೋಡ್ರಿ ಮೊದಲನೇದು ಸತ್ಯವೇದನ ಅರ್ಥ ಮಾಡ್ಕೊಡಕ್ಕೆ 10 ವಿಧವಾದ ಭಾಷೆಗಳಿದೆ. ಅಂದ್ರೆ 10 ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಇದೆ ಬೈಬಲಲ್ಲಿ. ಅಂದ್ರೆ 10 ಮೆಥಡ್ಸ್ ಅಂತ ಕೂಡ ಏನ್ ಮಾಡ್ಬೋದು ನಾವು ಹೇಳ್ಬೋದು. ಅದರ ಹೇಗೆ, ಯಾವ್ದು 10 ಮೆಥಡ್ಸು, ಯಾವ್ದು 10 ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜ್ ಹೇಗೆ ಅಂತಂದ್ರೆ, ನೋಡ್ರಿ ಮೊದಲನೇದು ಬೈಬಲಲ್ಲಿ ನೇರವಾಗಿರೋ ಭಾಷೆ ಮಾತಾಡಿದೆ. ಅದರ ನೇರವಾಗಿರೋ ಭಾಷೆನೇನು, ಅದರಲ್ಲಿ ಸುತ್ತಿ ಬಳಸಿ ಮಾತಾಡೋದು, ರಹಸ್ಯವಾಗಿ ಮಾತಾಡೋದು, ಗುಡಾರ್ಚರವಾಗಿ ಏನ್ರಿ ಗುಡಾರ್ಥವಾಗಿ ಮಾತಾಡೋಂಥ ಭಾಷೆಗಳಿಲ್ಲ, ನೇರವಾಗಿ ಮಾತಾಡೋಂಥ ಮಾತುಗಳಿದೆ. ಉದಾಹರಣೆಗೆ ಏನ್ರಿ, ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಕಣ್ಣೀರು ಇಡ್ತಾರೆ. ಕರೆಕ್ಟಾ? ಕಣ್ಣೀರಿಟ್ರೋನೇನ್ರಿ, ಕಣ್ಣೀರಿಟ್ರು ಅಷ್ಟೇ. ಅದ್ರಲ್ಲಿ ಆತ್ಮಿಕವಾದಂಥ ಅರ್ಥ ಇದೆ, ಆಳವಾಗಿರೋಂಥ ಅರ್ಥ ಇದೆಲ್ಲ ಏನೂ ಇಲ್ಲ ರೀ. ಕಣ್ಣೀರಿಟ್ರು ಅಷ್ಟೇ, ಮುಗಿದ ಕತೆ ಅದು ಅಲ್ವರ. ಸೊ ದಟ್ ಈಸ್ ದ ಡೈರೆಕ್ಟ್ ಲ್ಯಾಂಗ್ವೇಜ್. ಅದರ ಇದು ಮೊದಲನೇ ಭಾಷೆ ಬೈಬಲ್ನದು. ಎರಡನೇದು ಸತ್ಯವೇದಲ್ಲಿ ಏನಪ್ಪಾ ಇದ್ರೆ ಏನ್ರಿ, ಆತ್ಮಿಕವಾಗಿರೋಂಥ ಭಾಷೆಗಳಿದೆ, ಸಿಂಬಾಲಿಕ್ ಲ್ಯಾಂಗ್ವೇಜ್. ಇವಾಗ ನೋಡೋದಲ್ಲ, ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು, ಅದು ನೇರವಾಗಿರೋ ಭಾಷೆನಾ? ನೇರವಾಗಿ ಒಂಟೆ ಹೋಗ್ಬಿಡ್ತಾರೆ ಸೂಜಿ ಕಣ್ಣಲ್ಲಿ? ಇಲ್ಲ ರೀ, ಅದು ಏನ್ರಿ ಆತ್ಮಿಕವಾದಂತ ಒಂದು ಮಾತು, ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಅದಕ್ಕೆ. ಅದರ ನೋಡಿ, ಅಲ್ಲಿ ಕೊಟ್ಟಿರೋಂಥ ಒಂದು ಪದಕ್ಕೂ ಅರ್ಥಕ್ಕೂ ಏನಿದೆ ವ್ಯತ್ಯಾಸ ಇದು. ನಾವೇನ್ ಮಾಡಬೇಕು, ಆ ಪದಗಳಿಗೆ ಅರ್ಥಗಳನ್ನ ಸತ್ಯವೇದ ಮುಖಾಂತರ ಮಾಡ್ತಾವ ಹುಡುಕಿ ನೋಡಬೇಕು. ಹುಡುಕಿ ನೋಡಿದ್ರೆ ನಮ್ಗೆ ಏನಾಗ್ತದೆ, ಬಹು ಸ್ಪಷ್ಟವಾಗಿ ಗೊತ್ತಾಗ್ತಾರೆ. ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸಿಂಬಾಲಿಕ್ ಲ್ಯಾಂಗ್ವೇಜ್ ಇಲ್ಲಿರೋಂಥ ಮಾತುಗಳನ್ನ ಅದೇ ರೀತಿ ಸಿಂಬಲ್ಸ್ ಮುಖಾಂತರ, ಚಿಹ್ನೆಗಳ ಮುಖಾಂತರ ಏನ್ ಮಾಡ್ತಾವ ಅರ್ಥ ಮಾಡ್ಕೊಬೇಕು. ಇವಾಗ ಟ್ರಾಫಿಕ್ ಪೊಲೀಸನು ಹಿಂಗ್ ಕೈ ನೋಡಿಸ್ತಾನ್ರಿ, ಹಿಂಗ್ ಕೈ ನೋಡಿಸಿ, ಟ್ರಾಫಿಕ್ ಪೊಲೀಸ್ ಕೈ ನೋಡಿಸಿ ಏನರ್ಥ? ಹೇಳ್ರಿ, ಸ್ಟಾಪ್ ಅಂತ ಅಲ್ವರ. ಸೈನ್, ಸೂಚನೆ ಅದು. ಆ ಚಿಹ್ನೆಗೆ ಏನಪ್ಪ ಅರ್ಥ ಅಂತಂದ್ರೆ ನಿಂತ್ಕೊಳ್ಳಿ ಅಂತ ಅರ್ಥ. ಅದೇ ತರ ಒಂದೊಂದು ಚಿಹ್ನೆಗಳಿಗೆ ಅರ್ಥ ಇದೆ. ಸತ್ಯವೇದಲ್ಲಿ ಕೂಡ ಒಂದೊಂದು ಚಿಹ್ನೆಗಳಿಗೆ ಏನಿದೆ, ಅರ್ಥಗಳು ಇದೆ ಅಲ್ವರ. ಸೊ ಇದು ಚಿಹ್ನೆ ಭಾಷೆ ಎರಡನೇದು. ಮೂರನೇದು ಏನಪ್ಪಾ ಅಂದ್ರೆ ಸಾಮ್ಯ ರೂಪದಲ್ಲಿ ಬೈಬಲಲ್ಲಿ ಮಾತಾಡಿದ್ರೆ. ಸಾಮ್ಯಗಳಿದೆಯಾ ಬೈಬಲಲ್ಲಿ? ಎಸ್. ಯೇಸು ಕ್ರಿಸ್ತು ಎಷ್ಟೋ ಸಾಮ್ಯದಲ್ಲಿ ಮಾತಾಡಿದ್ರೆ. ಶಿಷ್ಯರು ಕೇಳಿದಲ್ಲ, ಯಾಕೆ ಸ್ವಾಮಿ ನೀವು ಸಾಮ್ಯದ ರೂಪದಲ್ಲಿ ಮಾತಾಡ್ತೀರಾ ಅಂತ. ಅಲ್ವರ ಸಾಮ್ಯ ಇದೆ ಬೈಬಲಲ್ಲಿ ಅಲ್ವರ. ಹೆಚ್ಚು ಕಮ್ಮಿ 30ಕ್ಕಿಂತ ಮೇಲ್ಪಟ್ಟಂತ ಸಾಮ್ಯಗಳು ಸತ್ಯವೇದಲ್ಲಿ ಏನಾಗಿದೆ, ಇದೆ. ಯೇಸು ಕ್ರಿಸ್ತು ಮಾತಾಡ್ತಾ ಗೊತ್ತಾ, ಬಿತ್ತುವನ ಸಾಮ್ಯ ಏನ್ರಿ, ಒಬ್ಬ ಮನುಷ್ಯ ಏನ್ರಿ ಬೀಜನ ಬಿತ್ತನೆ ಮಾಡ್ತಾ ಹೋದ್ರು, ದಾರಿ ಮಗಲಲ್ಲಿ ಬಿತ್ತು ಅಲ್ವರ. ಪಕ್ಷಿ ಬಂದು ಏನ್ ಮಾಡ್ತಾ ಎತ್ಕೊಂಡು ಹೋಗ್ಬಿಡ್ತು ಅದರ. ಏನ್ರಿ ಬಂಡೆ ಮೇಲೆ ಬಿತ್ತು ಅದರ, ಬೇರೆ ಇಲ್ದ್ರೆ ಕಾರಣ ಒಣಗೋಯ್ತು. ಮುಳ್ಗಳ ನಡುವೆ ಬಿತ್ತು, ಆ ಮುಳ್ಗಳು ಇರೋದನ್ನ ತಡೆ ಮಾಡ್ತವ್ರು, ಬೆಳಕಾಗಿಲ್ಲ. ಒಳ್ಳೆ ನೆಲದಲ್ಲಿ ಬಿತ್ತು, ಫಲಗಳನ್ನ ತರ್ತು ಅಂತ ನೋಡ್ತೀವಿ. ಹಂಗಾರೆ ಸತ್ಯವೇದದಲ್ಲಿ ಏನಪ್ಪ ಇದೆ, ಈ ಸಾಮ್ಯನ ಯೇಸು ಕ್ರಿಸ್ತನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಬಿತ್ತುವನು ಯಾರು? ಮನುಷ್ಯ ಕುಮಾರನು. ಮ್ಯಾಥ್ಯೂ 13 ಚಾಪ್ಟರ್ ಬರ್ತಾರೆ, ಮನೆ ಫ್ರೀ ಇದ್ದ ಓದಿ. ಅದರ ಮನುಷ್ಯ ಕುಮಾರನು ಅದರ ಬಿತ್ತನೆ ಮಾಡ್ತಾ ಹೋದ್ರು ದೇವ್ರ ವಾಕ್ಯನ. ಅದು 4 ವಿಧವಾದಂಥ ಹೃದಯದಲ್ಲಿ ಇರೋಂಥ ಮನುಷ್ಯ ಮೇಲೆ ಬಿತ್ತು. ಕೆಲವೊಂದು ದಾರಿ ಮಗ್ಳು ಸುಮ್ಮನೆ ಕಾಟಾಚಾರ ಕೇಳ್ತಾ ಇರ್ತಾರೆ, ಈ ಕಿವಿನ ಕೇಳಿ ಈ ಕಿವಿನ ಬಿಟ್ಬಿಡೋದು, ಏನೂ ಪ್ರಯೋಜನ ಇಲ್ಲ. ಇನ್ನು ಕೆಲವು ಜನ ಬಂಡೆ ಮೇಲ್ರಿ ಏನ್ರಿ ಚೆನ್ನಾಗಿ ಬೆಳೀತಾ ಇರ್ತಾರೆ, ಅದು ಬಂಡೆ ಬೇರಿಲ್ಲ, ಮನ್ಸು ತುಂಬಾ ಕಠಿಣ, ವಾಕ್ಯ ಹೊಡೆ ಹೋಯ್ತಾ ಇಲ್ಲ, ನಿಂತ್ಕೊಳಲ್ಲ, ಒಣಗೋಗ್ಬಿಡ್ತಾರೆ. ಇನ್ ಕೆಲವು ಜನಕ್ಕೆ ವಾಕ್ಯ ಕೇಳ್ತಾ ಇರ್ತಾರೆ, ಬರೀ ಕಷ್ಟ ಸಂಕಟಗಳ್ರಿ, ಬರೀ ತೊಂದರೆಗಳು ಅದರ. ಅದನ್ನ ಬೆಳಕೆ ಆಸ್ಪದ ಆಗಲ್ಲ, ಇನ್ನೊಂದು ಒಳ್ಳೆ ಭೂಮಿ, ಒಳ್ಳೆ ರಿಸಲ್ಟ್ ಕೊಡ್ತದೆ. ಇದು ಏನ್ರಿ ಸಾಮ್ಯ. ಆ ಸಾಮ್ಯಗಳಿಗೆ ಒಂದೊಂದು ಪದಗಳಿಗೆ
ಅರ್ಥಗಳನ್ನ ಸತ್ಯವೇದಲ್ಲಿ ತೆಗಿಬೇಕು. ಇದು ಸಾಮ್ಯ ಭಾಷೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಬೇಕ್ರಿ. ಅದರ ನೆಕ್ಸ್ಟ್ 4ನೇದು ಏನಪ್ಪ ಅಂದ್ರೆ ಟೈಪ್ ಅಂಡ್ ಆಂಟಿ ಟೈಪ್ ಅಂತ ಹೇಳ್ತಾರೆ. ಅಂದ್ರೆ ಏನು? ಛಾಯೆ ಮತ್ತೆ ನಿಜ ಸ್ವರೂಪ ಅಲ್ಲರ. ನೋಡ್ರಿ, ಈ ಟೈಪ್ ಅಂಡ್ ಆಂಟಿ ಟೈಪ್ ಅಂದ್ರೆ ನೋಡಿ, ಇವಾಗ ನಾವು ನಿಂತ್ಕೊಂಡ್ರೆ ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದರೆ ನೆರಳು ಏನಾಗ್ತಾರೆ? ಒಂದ್ ಕಡೆ ಬೀಳ್ತಾರೆ. ನೆರಳು ಒರಿಜಿನಲ್ಲ ಅಥವಾ ನಾವು ಒರಿಜಿನಲ್ ಅಂದ್ರೆ ನಾವು ಒರಿಜಿನಲ್ಲು. ನೆರಳು ಒರಿಜಿನಲ್ ಅಲ್ವೇ ಅಲ್ಲ ರೀ. ಇದೇ ತರ ಏನ್ರಿ, ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ವಿಚಾರಗಳು ಬರ್ದಾರೆ. ಅವೆಲ್ಲ ಏನಾಗಿದೆ? ನೆರಳುಗಳು, ಅವೆಲ್ಲ ಛಾಯೆಗಳು. ಉದಾಹರಣೆಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಇವಾಗ ಅಬ್ರಹಾಮು ತನ್ನ ಒಬ್ನೇ ಮಗನಾಗಿರಂತ ಏನ್ರಿ ಇಸಾಕನ ಏನ್ ಮಾಡ್ತಾರೆ? ಬಲಿ ಕೊಡ್ತಾರೆ. ಅದರ ಈಗ ಅಬ್ರಹಾಮು ತನ್ನ ಒಬ್ನೇ ಮಗನಾಗಿಂತ ಇಸಾಕನ ಬಲಿ ಕೊಟ್ಟಿದ್ದು ಅದು ಏನಕ್ಕೆ ಛಾಯೆ ಅಂತ ನೋಡ್ಬೇಕಾರೆ, ಅದೇನ್ರಿ, ತಂದೆ ಆ ದೇವರು ಲೋಕನ ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನ್ ಕೊಟ್ರು ಗೊತ್ತಾ? ಅದಕ್ಕೇನಾಗಿದೆ? ಇವಾಗ ಛಾಯೆ ಆಗಿದೆ. ಈ ರೀತಿ ಸತ್ಯವೇದ ನಾವೇನ್ ಮಾಡ್ಕೋ ಅರ್ಥ ಮಾಡ್ಕೋ. ಛಾಯೆ ನಿಜ ಸ್ವರೂಪ, ಛಾಯೆ ನಿಜ ಸ್ವರೂಪ ಅಲ್ವರಾ? ಅದಕ್ಕೆ ನಾವು ಸತ್ಯವೇದಲ್ಲಿ ಎಷ್ಟೋ ಹಳೆ ಒಡಂಬಡಿಕೆ ಓದ್ಬೇಕಾರೆ, ಇವಾಗ ಸಿಸ್ಟರ್ ಹತ್ರ ಮಾತಾಡ್ಬೇಕು ಹೇಳ್ತಾ ಇದ್ರು, ಬ್ರದರ್ ಎಷ್ಟೋ ವಿಚಾರ ಇದೆ ಹಳೆ ಒಡಂಬಡಿಕೆ ನಮ್ಗೆ ಅರ್ಥನೇ ಆಗಲ್ಲ ಅಂತ ಅಲ್ವರಾ? ಏನ್ರಿ, ದೇವ್ರ ದರ್ಶನ ಗುಡಾರ ಐತಲ್ಲ, ಆ ಗುಡಾರದಲ್ಲಿ ಧೂಪ ಹಾಕ್ಬೇಕು, ಆ ಗುಡಾರದಲ್ಲಿ ಏನ್ರಿ ದೀಪ ಹಚ್ಬೇಕು, ಅದರ ಆ ಗುಡಾರದಲ್ಲಿ ರೊಟ್ಟಿ ಚೇ ಮಾಡ್ಬೇಕು, ಬಲಿ ಕೊಡ್ಬೇಕು, ರಕ್ತ ಹಿಂಗೆ ಹಾಕ್ಬೇಕು, ಬಲಿ ಹಿಂಗೆ ಕಡಿಬೇಕು. ಇವೆಲ್ಲ ಹೆಂಗಿದೆ ನೋಡಿದ್ರೆ? ಯಾವುದೋ ಕಾಳಿ ದೇವಸ್ಥಾನದಲ್ಲಿ ಮಾಡೋದಂಥ ರೀತಿಲಿ ಇದಲ್ವಾ? ಅರ್ಥ ಏನು? ಇದೆಲ್ಲ ಅರ್ಥ ಸತ್ಯವೇದ ಮುಖಾಂತರ ತೆಗೆದು ಓದ್ಬೇಕ್ರಿ. ಇದೆಲ್ಲದಕ್ಕೂ ಅರ್ಥ ಇದೆ. ನೋಡಿ, ವಾಕ್ಯ ಓದನ. ಕೊಲೋಸ್ಯರ್ 2ನೇ ಅಧ್ಯಾಯ 16 ಮತ್ತು 17. ಕೊಲೋಸ್ಯರ್ ಬಂದಂತ ಪತ್ರಿಕೆ 2ನೇ ಅಧ್ಯಾಯ 16 ಮತ್ತೆ 17. ಯಾರು ಓದ್ತೀರಾ? Colossians 2nd chapter 16 and 17. ಓದಿ ಜೋಯಲ್ ಬ್ರದರ್. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ನೋಡ್ರ, ಇವುಗಳ ನಿಜ ಸ್ವರೂಪ ಕ್ರಿಸ್ತನೇ. ಇವೆಲ್ಲ ಬರ್ಬೇಕಂತ ವಿಚಾರಗಳಿಗೆ ಛಾಯೆ ಆಗಿದೆ ಅಷ್ಟೇ, ಅದು ರಿಯಲ್ ಅಲ್ಲ. ಇದು ನಿಜ ಸ್ವರೂಪ ಕ್ರಿಸ್ತನೇ ಅಂತಂದ್ರೆ ಕ್ರಿಸ್ತನ ಒಂದು ಜೀವಿತದಲ್ಲಿ ನೆರವೇರುವಂತ ವಿಚಾರಗಳಿಗೆ ಏನಾಗಿದೆಯಲ್ಲ ಛಾಯೆ ಆಗಿದೆ. ಹೇಗೆ? ಇದು ಕೂಡ ಮುಂದೆ ಬರೋದ್ರಿಂದಲೇ ಡೀಟೇಲ್ ಆಗಿ ನೋಡೋಣ ಬೈಬಲ್ ಎಷ್ಟು ಇದೆ ಅಂತಂದ್ರ. ನೆಕ್ಸ್ಟ್ 5ನೇ ವಿಚಾರ ಏನ್ ಅರ್ಥ ಮಾಡಬೇಕು? ಸತ್ಯವೇದದಲ್ಲಿ ಏನಪ್ಪ ಇದೆ? ಕನಸು ಮತ್ತೆ ದರ್ಶನಗಳಿದೆ. ಅದರ ಸತ್ಯವೇದದಲ್ಲಿ ಕನಸುಗಳಿದ್ಯಾ, ದರ್ಶನಗಳಿದ್ಯಾ? ಎಸ್, ಅದಕ್ಕೆ ಅದೇ ಆದಂತ ಅರ್ಥ ಇದೆ. ದಾನಿಯೇಲ್ ಏನ್ ಮಾಡ್ತಾರೆ? ಒಂದು ಕನಸು ನೋಡ್ತಾರೆ ಅಲ್ವರ. ರಾಜ ಅವನ್ ಕನಸು ನೋಡ್ತಾನೆ, ಅದಕ್ಕೆ ಅರ್ಥ ಇತ್ತಾ? ಇದೆ. ಯೋಸೆಫ್ ಕನಸು ನೋಡ್ತಾರೆ, ಯಾಕೋಬನ್ ಕನಸು ನೋಡ್ತಾರೆ, ಆ ಕನಸುಗಳಿಗೆ ಅರ್ಥ ಇತ್ತಾ? ಇದೆ. ಇದು ಕನಸು ಮತ್ತೆ ದರ್ಶನಗಳ ಒಂದು ಭಾಷೆ. ಆಮೇಲೆ ನೆಕ್ಸ್ಟ್ 6ನೇದು ಏನಪ್ಪ ಅಂದ್ರೆ ಕಾಲಗಳು, ಡಿಸ್ಪೆನ್ಸೇಷನಲ್ ಟ್ರುತ್ ಅಂತ ಹೇಳ್ತಾರೆ. ಏನ್ರಿ, ಇವಾಗ ನಾವು ಕನ್ನಡದಲ್ಲಿ ಗೊತ್ತಾ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅಂದೇನು? ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳ್ತಾರೆ ಗೊತ್ತಾ? ಅದೇ ತರ ಕೆಲವೊಂದು ವಾಕ್ಯಗಳು ಪಾಸ್ಟ್ಗೆ ಏನಾಗ್ತಾರೆ? ಅಪ್ಲೈ ಆಗ್ತಾರೆ, ಅದು ಇವಾಗ ಅಪ್ಲೈ ಆಗೋದಿಲ್ಲ. ಎಕ್ಸಾಂಪಲ್, ದೇವರು ಧರ್ಮಶಾಸ್ತ್ರ ಕೊಡ್ಬೇಕಾರೆ ಅಂತ ಹೇಳಿದ್ರು, ಒಬ್ರು ಒಬ್ರಿಗಿಂತ ಅಧಿಕವಾಗಿರಂತ ಏನ್ರಿ ಹೆಂಗಸರು ಮದುವೆ ಮಾಡ್ಕೊಬೋದು ಅಂತ ಇತ್ತು. ಮಲ್ಟಿಪಲ್ ಮ್ಯಾರೇಜಸ್ ವೇ ಪರ್ಮಿಟೆಡ್ ಬಿಫೋರ್. ಅದರ ದಟ್ ಈಸ್ ಪಾಸ್ಟ್ ಅಲ್ರ. ಮೋಸ ಧರ್ಮಶಾಸ್ತ್ರದಲ್ಲಿ ಇತ್ತು. ಅದರ ನಿಮ್ಗೇನು ಇಷ್ಟ ಆಗಿಲ್ಲ ನೀವು ಡೈವರ್ಸ್ ಕೊಟ್ಬಿಡಿ, ಇನ್ನೊಬ್ರು ಮದುವೆ ಆಗಿ ಅಂತಿತ್ತು ಅಲ್ವರ. ಆದರೆ ಕ್ರಿಸ್ತನ ಬಂದಿದ್ಮೇಲೆ ಏನ್ ಮಾಡ್ತಾರೆ? ಅದನ್ನ ಚೇಂಜ್ ಮಾಡ್ತಾರೆ ಅಲ್ವರ. ಏನ್ರಿ, ಇವಾಗ ಪ್ರೆಸೆಂಟ್ ಏನಪ್ಪ ಮ್ಯಾರೇಜ್ ಕಾನ್ಸೆಪ್ಟ್ ಅಂದ್ರೆ ಒಬ್ಬರನ್ನೇ ಮದುವೆ ಆಗ್ಬೇಕು, ಮತ್ತೊಬ್ರದ್ದು ಏನ್ ಮಾಡಂಗಿಲ್ಲ, ಮದುವೆ ಮಾಡ್ಕೊಡಂಗಿಲ್ಲ. ಇದು ಇವಾಗಿರೋದು. ನಾವು ಫ್ಯೂಚರ್ ಟೆನ್ಸ್ ಏನು? ಫ್ಯೂಚರ್ ಅಲ್ಲಿ ನೋಡ್ಬೇಕಾದ್ರೆ ಮದುವೆನೇ ಇಲ್ಲ ರೀ ಕಾನ್ಸೆಪ್ಟ್. ಬೈಬಲ್ ಹೇಳ್ತಾರೆ ಮ್ಯಾಥ್ಯೂ 23:22-30 ಅಲ್ವರ. ಮದುವೆ ಮಾಡ್ಕೊಡೋದು ಇಲ್ಲ, ಮದುವೆ ಮಾಡ್ಕೊಳೋದು ಇಲ್ಲ, ಪರಲೋಕದಲ್ಲಂತ ದೂತರುಗಳ ತರ ಇರ್ತಾರೆ. ಇದು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಅಂದ್ರೆ ಸತ್ಯವೇದನ ಏನ್ರಿ ಇರೋಂಥ ವಾಕ್ಯಗಳನ್ನ, ಭೂತಕಾಲದ ವಾಕ್ಯಗಳನ್ನ ಭೂತಕಾಲಕ್ಕೆ ಅಪ್ಲೈ ಮಾಡ್ಬೇಕು, ವರ್ತಮಾನದ ಕಾಲಗಳನ್ನ ವಾಕ್ಯಗಳನ್ನ ವರ್ತಮಾನಕ್ಕೆ ಅಪ್ಲೈ ಮಾಡಬೇಕು, ಭವಿಷ್ಯತ್ ಕಾಲಕ್ಕೆ ಇರೋಂಥ ವಾಕ್ಯಗಳನ್ನ ಭವಿಷ್ಯತ್ ಕಾಲಕ್ಕೆ ಮಾಡ್ಬೇಕು, ನಾವು ಅಪ್ಲೈ ಮಾಡಬೇಕು. ಯಾವ್ದಾದೋ ಕಾಲಗಳ ಅಂತ ವಾಕ್ಯಗಳನ್ನ ಯಾವ್ದಾದೋ ಕಾಲಕ್ಕೆ ಅಪ್ಲೈ ಮಾಡಿದ್ರೆ ತಪ್ಪಾದ ಅಭಿಪ್ರಾಯಗಳು ಬೈಬಲಲ್ಲಿ ಬರೋದು. ಅದಕ್ಕೆ ಇಷ್ಟೊಂದು ಡಿನಾಮಿನೇಷನ್ಗಳು. ಸರಿ,
7ನೇ ಭಾಷೆ ಪ್ರವಾದನೆಯ ಭಾಷೆ. ಏನು ಪ್ರವಾದನೆ ಅಂದರೆ ಬೈಬಲ್ ಎಷ್ಟೋ ಇರೋ ಪ್ರವಾದನೆಗಳು ಅದ್ರ ಭಾಷೆಗಳು. ಇದನ್ನ ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು. ಉದಾಹರಣೆಗೆ ಆದಿಕಾಂಡ 3:15 ಓದಿ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ ಓದಿ. ಆದಿಕಾಂಡ 3:15. ಆದಿಕಾಂಡ 3:15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ವೆರಿ ಗುಡ್. ನೋಡಿ ಇಲ್ಲಿ ಹೇಳ್ತಾರೆ ಏನು, ನಿನಗೂ ಆ ಸ್ತ್ರೀಗೂ ಹಗೆತನ ಇರುವ ಹಾಗೆ ಮಾಡುವೇನೋ, ನೀನು ಅದರ ಹಿಮ್ಮಡಿನ ಕಚ್ತೀಯಾ, ಆ ಸಂತತಿ ಬಂದ್ಬಿಟ್ಟು ನಿನ್ನ ತಲೆ ಏನು ಮಾಡ್ತಾರೆ, ಜಜ್ತದೆ ಅಂತ ಹೇಳ್ತಾರೆ. ಇದೇನು ಅರ್ಥ ಇದು? ಈ ಸಂತತಿ ಅಂದ್ರೆ ಯಾರು? ನಿನಗೂ ಆ ಸ್ತ್ರೀಗೂ ಅಂತಂದ್ರೆ ನೀನು ಅಂದ್ರೆ ಯಾರಿಲ್ಲಿ? ಆ ಸ್ತ್ರೀ ಅಂದ್ರೆ ಯಾರು? ಇವ್ರಿಗೆ ಏನಕ್ಕೆ ಹಗೆತನ? ಇದೇನಿದು? ಇದು ಪ್ರವಾದನೆಯ ಭಾಷೆ. ಇಲ್ಲಿ ಯೇಸು ಕ್ರಿಸ್ತ ಬಂದ್ಬಿಟ್ಟು ಹೇಳ್ತಲ್ಲ ಏನ್ರಿ, ಸರ್ಪಕ್ಕೂ ಈವಿಗೂ ಇಬ್ರಿಗೂ ಗಾಟಕ್ಕೆ ಮಾಡ್ಬಿಡ್ತೀನಿ, ಸರ್ಪ ಬಿಟ್ಟು ಏವಳ ಪಾದನ ಕಸ್ತದೆ, ಆಮೇಲೆ ಏವಾಳಿನ ಒಂದು ಕೂಸು ಬರ್ತದೆ, ಆ ಕೂಸು ಏನ್ರಿ ಮೊದಲೇ ಕೂಸು ಕಾಯಿನು ಬಂದ್ಬಿಟ್ಟು ಸರ್ಪದ ತಲೆ ಜಸ್ತಾನೆ ಅಂತಲ್ಲ ರೀ. ಇದು ಅರ್ಥ ಏನ್ರಿ ಬೇರೆ ರೀತಿಯಲ್ಲೇ ಇದೆ. ಅದು ಯಾರು ಏನು ಅಂತ ಅಂದ್ಬಿಟ್ಟು ನಾವು ನೋಡ್ಬೇಕು. ಇದು ಪ್ರವಾದನೆಯ ಭಾಷೆ. ಈ ಥರ ಎಷ್ಟೋ ಪ್ರವಾದನೆಗಳಿದೆ. ಇದನ್ನೆಲ್ಲ ಸತ್ಯವೇದ ಮುಖಾಂತರ ನೋಡೋಣ. ಈ ಭಾಷೆನ ಮನಸ್ಸಲ್ಲಿ ಇಟ್ಕೊಬೇಕು. ಇನ್ನೊಂದು 8ನೇದು ಏನಪ್ಪಾ ಅಂದ್ರೆ ಕಾಂಟೆಕ್ಸ್ಟ್ ಸ್ಟಡಿ. ಕಾಂಟೆಕ್ಸ್ಟ್ ಅಂದ್ರೆ ಏನ್ರಿ? ಒಂದು ವಾಕ್ಯನ ಓದಿದ ತಕ್ಷಣ ಒಂದು ಕನ್ಕ್ಲೂಷನ್ ಬರ್ಬಾರ್ದು. ಆ ವಾಕ್ಯ ಮೇಲೆ ಯಾವ್ದ್ರ ಬಗ್ಗೆ ಹೇಳ್ತಿದೆ, ಕೆಳಗಡೆ ಯಾವ್ದ್ರ ಬಗ್ಗೆ ಹೇಳ್ತಾರೆ, ಕಾಂಟೆಕ್ಸ್ಟ್ ಏನು, ಯಾವ್ದ್ರ ಬಗ್ಗೆ ಹೇಳ್ತಾರೆ, ಯಾವ ಸಂದರ್ಭದ ಬಗ್ಗೆ ಹೇಳ್ತಾ ಇದೆ ಅಂತ ಏನ್ ಮಾಡ್ಕೋ, ಅರ್ಥ ಮಾಡ್ಕೊಬೇಕು. ಇದು ಕಾಂಟೆಕ್ಸ್ಟ್ ಸ್ಟಡಿ ಅಂತ ಹೇಳ್ತಾರೆ. ಇವಾಗ ನೋಡೋದಲ್ಲ, ಮತ್ತೆ 13ನೇದಲ್ಲಿ ಇದ್ದವನಿಗೆ ಕೊಡಲ್ಪಡ್ತಾರೆ, ಇಲ್ಲದವನ ಇರೋದು ಕೂಡ ತೆಗೆದುಬಿಡ್ತಾರೆ. ಏನರ್ಥ? ಅದು ಕಾಂಟೆಕ್ಸ್ಟ್. ಮೇಲೆ ಕೆಳ ಹೋದ್ರೆ ಅಲ್ಲೇ ನಮ್ಗೆ ಅರ್ಥ ಗೊತ್ತಾಗ್ಬಿಡ್ತಾರೆ. ಇದು ದುಡ್ಡಿನ ಬಗ್ಗೆನೇ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಸತ್ಯವಾದದ ಬಗ್ಗೆ ಅಂತ. ಇದು 8ನೇದು. 9ನೇದು ಏನಪ್ಪಾ ಅಂದ್ರೆ ಕಾಲಗಣನೆ. ಏನು ಕಾಲಗಣನೆ ಅಂದ್ರೆ ಏನ್ರಿ? ಬೈಬಲ್ನಲ್ಲಿ ಎಷ್ಟೋ ಕಾಲಗಳ ಬಗ್ಗೆ ವಾಕ್ಯಗಳನ್ನೇ ಮಾಡಿ ನಮ್ಗೆ ಕೊಟ್ಟವ್ರೆ. ಈ ಕಾಲಗಳನ್ನ ಅದೇ ಥರ ಟೈಮ್ ಪ್ರಾಫಸಿ ಮುಖಾಂತರ ಮಾಡಕ್ಕೆ ಓದಬೇಕು. ಟೈಮ್ಸ್ಗೆ ಅಂತಾನೆ ಇದೆ, ಕಾಲಗಳಿಗೆ ಅಂತಾನೆ ಏನ್ರಿ ಅದಕ್ಕೆ ಕೆಲವೊಂದು ವಾಕ್ಯಗಳಿದೆ, ಅದಕ್ಕೆ ಸಫರ್ ಸ್ಟಡಿ ಇದೆ, ಓದೋಣ. ಆದಾಮ್ನ ಸೃಷ್ಟಿ ಮಾಡಿದ ಎಷ್ಟು ವರ್ಷ ಆಯಿತು? ಸೈನ್ಸ್ ಕೇಳ್ತೇನೆ ಹೇಳ್ತಾರೆ, ಕೋಟಿಗಳು ವರ್ಷಗಳಾಗ್ಬಿಡ್ತು. ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಬಿಫೋರ್ ಮ್ಯಾನ್ ವಾಸ್ ಕ್ರಿಯೇಟೆಡ್ ಅಂತ ಹೇಳ್ತಾರೆ. ಎಲ್ಲಿದೆ ಬೈಬಲಲ್ಲಿ? ಅದನ್ನು ಓದೋಣ ಡಾರ್ವಿನ್, ಚಾರ್ಲ್ಸ್ ಡಾರ್ವಿನ್ ಹೇಳ್ತಾರೆ ಮಂಗನಿಂದ ಮಾನವ. ಸತ್ಯವೇದ ಹೇಳ್ತಾರೆ ಮಣ್ಣಿಂದ ಮಾನವ ಅಂತ ಹೇಳ್ತಾರೆ. ಈ ಮಂಗನ್ ನಂಬನ, ಮಣ್ಣನ್ ನಂಬನ, ಯಾವ ಮಾತನ್ನ ನಂಬನ? ಇದ್ರ ಬಗ್ಗೆ ನಾವು ಏನು ಮಾಡಬೇಕು? ಅದ್ರ ಬಗ್ಗೆನೇ ಅದೇ ಸ್ಟಡಿ ಮಾಡಿದ್ರೆ ಕಾಲಗಳಿಗೆ ಒಂದು ಬೈಬಲಲ್ಲಿ ಕೋಡ್ಗಳಿದೆ, ಲ್ಯಾಂಗ್ವೇಜ್ ಇದೆ. ಅದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸೂಪರ್ ಬೈಬಲ್ ಅರ್ಥ ಆಗ್ತದೆ. ಇದನ್ನ ಓದೋಣ, ಓಕೆನಾ? ಸರಿ, 10ನೇ ಒಂದು ವಿಧ ಬೈಬಲ್ ಅರ್ಥ ಮಾಡ್ಕೊಳಕ್ಕೆ ಇದು ಎಲ್ಲದಕ್ಕಿಂತ ಬೆಸ್ಟ್ ರೀ, ಟಾಪಿಕಲ್ ಸ್ಟಡಿ. ಏನು ಟಾಪಿಕಲ್ ಅಂತಂದ್ರೆ, ಉದಾಹರಣೆಗೆ ಇವಾಗ ನಾವು ಸತ್ಯವೇದದಲ್ಲಿ ಏನೋ ಒಂದು ವಿಚಾರ ಬಗ್ಗೆ ಓದ್ಬೇಕಾದ್ರೆ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಬಿಟ್ಟು ಓದಿದ್ರೆ ಆದ್ರೂ ಸತ್ಯವೇದದಲ್ಲಿ ಅಂತ ಎಲ್ಲಾ ವಿಚಾರಗಳು ನಮ್ಗೇನಂತ ಕ್ಲೀನಾಗಿ ಅರ್ಥ ಆಗ್ತದೆ. ಇವಾಗ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಬಗ್ಗೆ ಓದ್ಬೇಕಾದ್ರೆ ನಮ್ಗೆ ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲ ಒಂದೇ ಪುಸ್ತಕದಲ್ಲಿ ಯೇಸು ಕ್ರಿಸ್ತು ಹೇಗೆ ಹುಡ್ತಾರೆ, ಅವ್ರು ಎಲ್ಲಿ ಹುಡ್ತಾರೆ, ಹೇಗೆ ಬೆಳಿತಾರೆ, ಮುಂದಕ್ಕೆ ಏನಾಗ್ತಾರೆ, ಏನು ಕೆಲಸ ಎಲ್ಲ ಮಾಡ್ತಾರೆ, ಅವರು ಯಾವಾಗ ಸೇವೆ ಮಾಡ್ತಾರೆ, ಹೆಂಗ್ ಸಾಯ್ತಾರೆ ಅಂದ್ಬಿಟ್ಟು ಎಲ್ಲ ಒಂದೇ ಪುಸ್ತಕದಲ್ಲಿ ಒಂದೇ ಸರಿ ಕ್ಲೀನಾಗಿ ಕೊಟ್ಟಿದ್ದಾರೆ. ಅಳವಡಿಕೆ ಇಲ್ಲ ರೀ. ಯೆಶಾಯ ಪುಸ್ತಕದಲ್ಲಿ ಕೊಟ್ಟವ್ರೆ, ಅದರಲ್ಲೂ ಒಂದು ವಾಕ್ಯ ಒಂದು ಅಧ್ಯಾಯ, ಇನ್ನೊಂದು ವಾಕ್ಯ ಇನ್ನೊಂದು ಅಧ್ಯಾಯದಲ್ಲಿ ಕೊಟ್ಟವ್ರೆ. ಇನ್ನೊಂದು ಎರೆಮೇಲ್ ಕೊಟ್ಟವ್ರೆ, ಜಕರಿಯ ಪುಸ್ತಕದಲ್ಲಿ ಕೊಟ್ಟವ್ರೆ, ಕೀರ್ತನೆಯಲ್ಲಿ ಕೊಟ್ಟವ್ರೆ. ಇವೆಲ್ಲ ವಾಕ್ಯಗಳು ಏನ್ ಮಾಡ್ಬೇಕು? ಸಂಗ್ರಹಣೆ ಮಾಡ್ಬಿಟ್ಟು ನಾವು ಕ್ಲೀನಾಗಿ ಸಿಸ್ಟಮ್ಯಾಟಿಕ್ ಆಗಿ ಓದ್ಬೇಕ್ರಿ. ಅವಾಗೇ ನಮ್ಗೆ ಏನಾಗೋದು ಗೊತ್ತಾಗೋದು. ಇದನ್ನೇ ನಾವು ಮುಖ್ಯವಾಗಿ ಮಾಡೋದು, ಟಾಪಿಕಲ್ ಸ್ಟಡಿ. ಸತ್ಯವೇದರು ಒಂದೊಂದೇ ಟಾಪಿಕ್ಗಳನ್ನ ತೆಗೆದುಬಿಟ್ಟು ಕ್ಲೀನಾಗಿ ಡಿಟೇಲ್ ಆಗಿ ಒಂದೊಂದು ಟಾಪಿಕ್ ಏನು ಹೇಳ್ತಾರೋ ಫುಲ್ ಜೆನೆಸಿಸ್ ಇಂದ ಹಿಡಿದು ಪ್ರಕಟಣೆ ನೋಡ್ಕೊಂಡು ಟಾಪಿಕ್ ವೈಸ್ ಏನು ಮಾಡ್ತೀರಿ ಬೈಬಲ್ನ ಕವರ್ ಮಾಡೋದು. ಅವಾಗ ನಮ್ಗೆ ಇಡೀ ಬೈಬಲಲ್ಲಿ ಏನಿದೆ ಅಂತ ಕ್ಲೀನಾಗಿ ಆಗ್ತದೆ, ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಅದರಿಂದ ಇದು ಹೇಗೆ ಮಾಡೋದು? ಟಾಪಿಕಲ್ಲಿ ಎಲ್ಲ ವಾಕ್ಯಗಳು ಹೆಂಗೆ ಸೆಲೆಕ್ಟ್ ಮಾಡೋದು? ದೊಡ್ಡ ಲೈಬ್ರರಿಗೆ ಹೋಗ್ಬೇಕಾ? ಏನೂ ಇಲ್ಲ ರೀ. ಈ ಕಾಲದಲ್ಲಿ ಕನ್ಕಾರ್ಡೆನ್ಸ್ ಅಂತಿದೆ. ಕನ್ಕಾರ್ಡೆನ್ಸ್ ತಗೊಂಡ ಅಂತಂದರೆ ಒಂದೊಂದು ಟಾಪಿಕ್ನ ನಾವು ಅಲ್ಲಿ ಸರ್ಚ್ ಮಾಡಿದ್ರೆ ಕ್ಲೀನ್ ನಮ್ಗೆ ಏನಾಗ್ಬಿಡ್ತಾರೆ, ಲಿಸ್ಟು ಬಂದ್ಬಿಡ್ತಾರೆ. ಆ ಟಾಪಿಕ್ ಬೇಸಿಸ್ ಮೇಲೆ ನಾವು ಸ್ಟಡಿ ಮಾಡೋಕೆ ಏನು ಮಾಡೋಣ, ನೋಡೋಣ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ರೀತಿ ಸತ್ಯ ತಿಳ್ಕೊಂಡ್ರೆ ಸತ್ಯ ನಮ್ಗೆ ಏನು ಮಾಡ್ತಾರೆ? ಬಿಡುಗಡೆ ಮಾಡ್ತಾರೆ. ಯಾವ್ದ್ರಿಂದ ಬಿಡುಗಡೆ? ನಮ್ಮ ಮನಸ್ಸಲ್ಲಿರೋಂಥ ಎಲ್ಲ ಸಂದೇಶಗಳು, ಎಲ್ಲ ಏನ್ರಿ ಕನ್ಫ್ಯೂಷನ್ ಇಂದ ನಮ್ಗೆ ಏನು ಮಾಡ್ತಾರೆ? ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಯೋಹಾನ 8:32 ಯೇಸು ಕ್ರಿಸ್ತ ಹೇಳ್ದಲ್ಲ,
ಸತ್ಯ ಅಂತ ತಿಳ್ಕೊಳ್ಳಿ, ಸತ್ಯ ನಿಮ್ಗೆ ಏನ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇವತ್ತು ನೋಡಿರೋದು ಏನಪ್ಪಾ, ಸತ್ಯವೇದನ ಹೇಗೆ ಅರ್ಥ ಮಾಡ್ಕೊಳೋದು. ಅದು ಅರ್ಥ ಮಾಡ್ಕೊಳಕ್ಕೆ 3 ಬಿಗಿದ ಕೈಗಳೇನಾಗಿದೆ ಇದೆ. ಮೊದಲನೇದು ಯಾವುದು, ಯಾರು ಹೇಳ್ತೀರಾ? ಯೆಶಾಯ 34:16 ಏನಂತ ಓದ್ರಿ? ಯೆಹೋವನ ಶಾಸ್ತ್ರದಲ್ಲಿ ಹುಡುಕುವುದು. ವೆರಿ ಗುಡ್, ಹುಡುಕಿ ಓದ್ಬೇಕು. ವೆರಿ ಗುಡ್. ಎರಡನೇದು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಏನಪ್ಪ ಒಬ್ರು ಹೇಳ್ತವ್ರೆ, ಮಿಗ್ದವರಲ್ಲಿ ಏನ್ರಿ? ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ. ವೆರಿ ಗುಡ್. ಅದರ ಮೂರನೇದು ವಿಭಾಗಿಸಿ ಓದುವುದು. ಸತ್ಯವೇದನ ಸರಿಯಾಗಿ ವಿಭಾಗಿಸಿ ಮಾಡ್ಬೇಕು, ಓದ್ಬೇಕು. ಇದನ್ನ ಅರ್ಥ ಮಾಡ್ಕೊಡ್ಗೆ 10 ಮೆಥಡ್ಗಳಿದೆ. ಯಾರು ಹೇಳ್ತೀರಾ 10 ಮೆಥಡ್ ಯಾವ್ದು ಅಂತ? ಮೊದಲನೇದು ಯಾವ್ದು? ಡೈರೆಕ್ಟ್. ವೆರಿ ಗುಡ್, ಡೈರೆಕ್ಟ್ ಲ್ಯಾಂಗ್ವೇಜ್. ಎರಡನೇದು ವೆರಿ ಗುಡ್, ಆತ್ಮಿಕವಂತ ಭಾಷೆ. ವೆರಿ ಗುಡ್ ಪಾ, ಸೂಪರ್. ಮೂರನೇದು ವೆರಿ ಗುಡ್, ಪ್ಯಾರಾಬೋಲಿಕ್ ಲ್ಯಾಂಗ್ವೇಜ್, ಸಾಮ್ಯ ಭಾಷೆ. ನಾಲ್ಕನೇದು ಛಾಯೆ ಮತ್ತು ನಿಜ ಸ್ವರೂಪ. ವೆರಿ ಗುಡ್ ಬುದ್ಧ, ಚಿಟಿ ಬುದ್ಧ, ಟೈಪ್ ಅಂಡ್ ಆಂಟಿ ಟೈಪ್. ನೆಕ್ಸ್ಟ್ ವೆರಿ ಗುಡ್, ಡ್ರೀಮ್ಸ್ ಅಂಡ್ ವಿಷನ್ಸ್. ವೆರಿ ಗುಡ್. ನೆಕ್ಸ್ಟ್ ಎಸ್, ಡಿಸ್ಪೆನ್ಸೇಷನಲ್ ಮೆಥಡ್, ಕಾಲಗಳ ಬಗ್ಗೆ ಇರೋಂಥ ವಾಕ್ಯಗಳು ಅಲ್ವರ. ನೆಕ್ಸ್ಟ್ ವೆರಿ ಗುಡ್, ಪ್ರೊಫೆಟಿಕ್ ಲ್ಯಾಂಗ್ವೇಜ್. ವೆರಿ ಗುಡ್. ನೆಕ್ಸ್ಟ್ ಕಾಂಟೆಕ್ಸ್ಟ್ ಸ್ಟಡಿ. ಎಸ್. ಆಮೇಲೆ 9ನೇದು ವೆರಿ ಗುಡ್. ಕೊನೆಯದಾಗಿರೋದು ಯಾವ್ದು? ಟಾಪಿಕಲ್ ಸ್ಟಡಿ. ಓಕೆನಾ? ಸೊ ಟಾಪಿಕಲ್ ಸ್ಟಡಿನೇ ಮುಂದಿನ ವಾರ ದಿನ ಮಾಡ್ತೀರಿ. ಕರೆಕ್ಟಾಗಿ ದಯವಿಟ್ಟು ನೀವೆಲ್ಲ 6:15 ಏನ್ ಮಾಡಿ ನೀವು ಜಾಯ್ನ್ ಆಗಿ ಅಲ್ವರ. ಸೊ ಇದು ಪ್ರಯೋಜನ ಆಯ್ತಾ ನಿಮ್ಗೆ? ಯೂಸ್ಫುಲ್ ಆಗಿತ್ತಾ? ಓಕೆ, ದಯವಿಟ್ಟು. ಓಕೆ, ಥ್ಯಾಂಕ್ ಯು. ನೀವೇನ್ ಮಾಡಿ ಕರೆಕ್ಟಾಗಿ ಮುಂದಿನ ವಾರದಿಂದ ಯಾರು ಎಕ್ಸಿಟ್ ಆಗ್ಬಿಡಿ, ಇನ್ನ ವೇಟ್ ಮಾಡಿ. ಓಕೆನಾ? ಕರೆಕ್ಟಾಗಿ 6:30 ಶುರು ಆಗ್ತಾರೆ. 6:30ಗಿಂತ 5 ನಿಮಿಷ ಮುಂಚೆ ಬಂದ್ಬಿಡಿ. ನೆಕ್ಸ್ಟ್ ವೀಕಿನ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ಲಾಸಸ್ ನಾವೇನ್ ಮಾಡೋಣ, ಸ್ಟಡಿ ಮಾಡೋಣ. ಅದೇ ಥರ ಇಲ್ಲಿ ನಮ್ಮ QR ಕೋಡ್ ಹಾಕಿದ್ರಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ಟಡಿ ಗ್ರೂಪ್ ಜಾಯ್ನ್ ಆಗೋದಕ್ಕೆ. ಸೊ ಅದು ಸ್ಕ್ಯಾನ್ ಮಾಡ್ಕೊಳ್ಳಿ, ನೀವು ಜಾಯ್ನ್ ಆಗಿ. ಅದೇ ಥರ ಈ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನೇಕ ಫ್ರೆಂಡ್ಸ್ಗಳು, ಕ್ರಿಶ್ಚಿಯನ್ ಫ್ರೆಂಡ್ಸು, ಸೋದರಗಳು ಯಾರಿಗಿದ್ರು ಸರಿ, ನೀವೇನು ಮಾಡಿ ಇದನ್ನ ಫ್ರೀಯಾಗಿ ಹಂಚ್ಕೊಳ್ಳಿ. ಇದರಲ್ಲಿ ಏನು ನೀವು ಚಾರ್ಜ್ ಕೊಡೋಂಥ ಅವಶ್ಯಕತೆನೇ ಇಲ್ಲ. ನಿಮ್ಮಿಂದ ನಮಗೆ ಬೇಕಾಗಿರೋದು ಒಂದೇ ಒಂದು ರಿವಾರ್ಡ್. ಏನಪ್ಪ ಅಂದರೆ ನೀವು ಆಸಕ್ತಿಯಿಂದ ವಾಕ್ಯನ ಕೇಳಿದ್ರೆ ಸಾಕು. ಅದೇ ನೀವು ನಮ್ಗೆ ಕೊಡೋಂಥ ಏನ್ರಿ ಒಂದು ಪುರಸ್ಕಾರ. ನಾವು ನಿಮ್ಮ ಹತ್ರ ಏನೂ ಎದುರು ನೋಡೋದಿಲ್ಲ. ಓಕೆನ್ರಾ? ಅದರಿಂದ ಯಾರಿಗೇನೋ ಪ್ರಶ್ನೆ ಇದ್ರೆ ಕೇಳಿ. ಇದುವರೆಗೂ ಇವತ್ತು ತೊಗೊಂಡಿರೋ ಪಾಠದಲ್ಲಿ ಏನೋ ಪ್ರಶ್ನೆ ಇದೆಯಾ ನಿಮ್ಗೆ? ಇಲ್ಲ, ಚೆನ್ನಾಗಿತ್ತು, ಎಲ್ಲ ಅರ್ಥ ಆಗಿತ್ತು. ಥ್ಯಾಂಕ್ ಯು ಚಿಟಿ ಬಾಬು, ಗಾಡ್ ಬ್ಲೆಸ್. ಪ್ರೈಸ್ ಲಾರ್ಡ್ ಫಾರ್ ಇಟ್. ಗೋಪಾಲ ಬ್ರದರ್, ಏನೋ ಡೌಟ್ ಇದೆಯಾ? ಇಲ್ಲ ಬ್ರದರ್, ಅದು ವಿವರಣೆ ಚೆನ್ನಾಗಿತ್ತು. ಹಂತವಾಗಿ ತಿಳಿಸ್ಕೊಟ್ಟಿದ್ರು ಬ್ರದರ್. ಗುಡ್. ಓಕೆ, ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್ ಫಾರ್ ಇಟ್. ಉಮಾ ಸಿಸ್ಟರ್, ಏನೋ ಡೌಟ್ ಇದೆಯಾ? ಫಸ್ಟ್ ನನ್ಗೊಂದು ಪ್ರಶ್ನೆ ಇದೆ. ಹೇಳಿ ಉಮಾ ಸಿಸ್ಟರ್. ಇವಾಗ ಆದಾಮನು ಆತ್ಮದಲ್ಲಿ ಸತ್ತೋದ್ನು ಅಂತ ಹೇಳ್ತಾ ಇದ್ದಾನೆ. ಇಲ್ಲ, ಆತ್ಮನ ಸತ್ತಿಲ್ಲ ಅಂತಾನೆ ಹೇಳ್ತಾ ಇರೋದು. ಸತ್ತಿಲ್ವಾ? ಅವನು ನರಕಕ್ಕೆ ಗುರಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಸಿಸ್ಟರ್, ನಾವ್ ಏನೇ ಹೇಳಿದ್ರು ಅದಕ್ಕೆ ವಾಕ್ಯದಲ್ಲಿ ಏನಾಗಿರ್ಬೇಕು, ಸಪೋರ್ಟಿವ್ ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ಹಲೋ. ಇವಾಗ ಒಂದು ಡೌಟ್ ಏನಂದ್ರೆ, ಅವನು ಶಾರೀರಿಕವಾಗಿ ಮರಣ ಹೊಂದಿದನ ಇಲ್ವಾ ಆತ್ಮಿಕದಲ್ಲಿ ಮರಣ ಹೊಂದಿದನ? ಓಕೆ, ಇವಾಗ ಅದ್ರ ಬಗ್ಗೆನೇ ವಾಕ್ಯಲ್ಲಿ ನೋಡಿದ್ದು. ಅವನು ಆತ್ಮಿಕವಾಗಂತೂ ಮರಣ ಹೊಂದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವನು ಆತ್ಮಿಕವಾಗಿ ಸೃಷ್ಟಿ ಮಾಡಲ್ಪಟ್ಟಿಲ್ಲ. ಅವನು ಮರಣ ಹೊಂದಿದ್ದು, ಅದರ ಮರಣ ಅಂತಿರೋದು ಒಂದೇ. ಅದ್ರಲ್ಲಿ 2 ತರ ಇಲ್ಲ. ಆತ್ಮಿಕವಾಗಿ ಸಾಯಂಥದ್ದು ಇಲ್ಲ, ಮಾಂಸಿಕವಾಗಿ ಸಾಯಂಥದ್ದು ಇಲ್ಲ. ಇದ್ದಿರೋದು ಒಂದೇ ಮರಣ. ಆ ಮರಣನ ಅವನು 930 ವರ್ಷದ ನಂತರ ಏನ್ ಮಾಡ್ತಾನೆ, ಅವನು ಸಾಯ್ತಾನೆ. ಸೊ ಅಲ್ಲಿ ಏನಕ್ಕೆ ತಿಂದ ದಿನ ಅಂತ ಹೇಳಿದ್ರೆ, ಕರ್ತನ ಎಣಿಕೆಯಲ್ಲಿ ಒಂದು ದಿನ ಏನ್ರಿ 1000 ವರ್ಷ. ಓಕೆನ್ರಾ? ಸೊ ಆತ್ಮಿಕವಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ರೆ ಆತ್ಮಿಕವಾಗಿ ಸತ್ತಿದ್ದಾನೆ ಅಂತ ನಾವು ಒಪ್ಕೊಬಹುದು. ಆದ್ರೆ ಆತ್ಮಿಕವಾಗಿ ಸೃಷ್ಟಿ ಮಾಡಲ್ಪಟ್ಟಿಲ್ಲ ಅಂತಂದ್ಮೇಲೆ ಖಂಡಿತವಾಗೂ ಏನ್ರಿ ಆತ್ಮಿಕವಾಗಿ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಓಕೆ, ನೆಕ್ಸ್ಟ್ ವರುಣ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಇಲ್ಲ, ಚೆನ್ನಾಗಿತ್ತು. ಓಕೆ, ಧನಲಕ್ಷ್ಮಿ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ? ಓಕೆ, ರಮ್ಯಾ ಸಿಸ್ಟರ್. ಇಲ್ಲ, ಫಸ್ಟ್ ಅರ್ಥ ಆಗೋ ತರ ಹೇಳ್ಕೊಟ್ರಿ, ತುಂಬಾ ಥ್ಯಾಂಕ್ಸ್. ಓಕೆ, ಪ್ರೈಸ್ ದಿ ಲಾರ್ಡ್ ಫಾರ್ ಇಟ್. ಜೋಯಲ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಏನಿಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ, ಜಸ್ಟಿನ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ?
Pastor, ಒಂದಿದೆ like I want you to explain what did Jesus mean when he said it is easier for camel to go through the eye of needle. ಅದು ಒಂದ್ ಸ್ವಲ್ಪ ಹೇಳಿದ್ರೆ. ಓಕೆ, ಅಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಯೇಸು ಕ್ರಿಸ್ತು ಒಂದು ಸಾಮ್ಯದ ರೂಪದಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಒಂಟೆ ಬೇಕಾದ್ರೆ ಹೋಗ್ಬಿಡ್ತದೆ. ಒಂಟೆ ಇವಾಗ ಡೋರಲ್ಲಿ ಹೋಗೋ ಅಂತಂದ್ರೆ ಕಷ್ಟಪಟ್ಟು ಹೋಗೋದ್ರೆ ಈಗ ಹೋಗ್ಬಿಡ್ತದೆ. ಆದ್ರೆ ಶ್ರೀಮಂತನಿಗೆ ಎಷ್ಟು ಜವಾಬ್ದಾರಿ ಇದೆ ಅಂದ್ರೆ, ಆ ಜವಾಬ್ದಾರಿ ಅದನ್ನೆಲ್ಲ ತ್ಯಾಗ ಮಾಡಿ ಏನ್ ಮಾಡ್ಬೇಕು, ಅವನಿಗೆ ದೇವ್ರ ಹತ್ರಕ್ಕೆ ಬರ್ಬೇಕು. ಅದನ್ನ ತ್ಯಾಗ ಮಾಡಕ್ ಮನ್ಸಿದ್ಯಾ? ಇಲ್ಲಿ ಯೇಸು ಕ್ರಿಸ್ತು ಕಾಂಟೆಕ್ಸ್ಟ್ ಓದಿದ್ರೆ ಮ್ಯಾಥ್ಯೂ 19 ಚಾಪ್ಟರ್ಲಿ ಒಬ್ಬ ಶ್ರೀಮಂತನಾಗಿರೋಂಥ ಯವನಸ್ಥ ಬಂದು ಏನ್ ಮಾಡ್ತಾನೆ, ಸ್ವಾಮಿ ನಾನು ನಿತ್ಯ ಜೀವ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ಯೇಸು ಕ್ರಿಸ್ತು ಹೇಳ್ತಾನೆ, ನೀನು ಇರೋದನ್ನೆಲ್ಲ ಮಾರ್ಬಿಟ್ಟು ದರಿದ್ರನ್ ಕೊಟ್ಬಿಟ್ಟು ಏನ್ ಮಾಡ್ತಾನೆ, ಹಿಂದೆ ಬಾ ಅಂತ ಹೇಳ್ತಾನೆ. ಅವಾಗ ಅವನಿಗೆ ತುಂಬಾ ಕಷ್ಟ ಆಗ್ಬಿಡ್ತಾರೆ. ಅಯ್ಯೋ, ನನ್ನ ಹತ್ರ ಇರೋದನ್ನೆಲ್ಲ ಮಾರ್ ಬರ್ಬೇಕಾ? ಯಾಕಂದ್ರೆ ಅವ್ನು ತುಂಬಾ ಶ್ರೀಮಂತನಾಗಿದೆ. ಬೈಬಲ್ ಹೇಳ್ತಾರೆ ಇಸ್ ವೆರಿ ರಿಚ್ ಪರ್ಸನ್ ಅಂತ ಹೇಳ್ತಾರೆ. ಸೊ ಅಷ್ಟೊಂದು ರಿಚಸ್ ಎಲ್ಲ ಮಾಡ್ಬಿಟ್ಟು ಬರ್ಬೇಕಾ ಅಂದ್ರೆ ಇಟ್ ವಾಸ್ ನಾಟ್ ವೆರಿ ಈಸಿ ಅಲ್ವರ. ಅದನ್ನೇ ಯೇಸು ಕ್ರಿಸ್ತು ಎಕ್ಸಾಂಪಲ್ ಈ ಇದ್ರಲ್ಲಿ ಹೇಳಿದ್ದು. ಒಂಟೆ ಹೋಗ್ಬಿಡ್ತದೆ, ಅದಕ್ಕೇನಿಲ್ಲ ಬಿಡ್ರಿ. ಅದರ ನೀವು ಲೋಡ್ ಹಾಕಿರೇನು ಹಾಕ್ದಿರ ಏನಂತೆ, ಅದ್ರದ್ದು ಏನೂ ಇಲ್ಲ. ಅದಕ್ಕೆ ಯಾವ ಒಂದು ಆಸ್ತಿ ಅಂತಸ್ತು ಯಾವುದೂ ಇಲ್ಲ, ಸ್ಟೇಟಸ್ ಅಲ್ಲ. ಅದಕ್ಕೆ ಈಸಿ ಹೋಗ್ಬಿಡ್ತಾರೆ. ಆದ್ರೆ ಶ್ರೀಮಂತನು ಅದನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾನ, ಆ ಲೋಡನ್ನ ಬಿಟ್ಬಿಟ್ಟು ಹೋಗ್ತಾನ, ಒಂಟೆ ಬಿಟ್ಬಿಟ್ಟು ಹೋಗ್ತಾನ, ಆಗಲ್ಲ. ಅದನ್ನೇ ಒಂದೇನ್ರಿ ಒಂದು ಪಿಕ್ಟೋರಿಯಲ್ ವೇ ಅಲ್ಲಿ ಯೇಸು ಕ್ರಿಸ್ತು ನಮ್ಗೆ ಅರ್ಥ ಆಗತ್ತರ ಶಿಷ್ಯನಿಗೆ ಏನ್ ಮಾಡಿದ್ದು ಹೇಳಿದ್ದು. ಓಕೆನಾ? ಓಕೆ ಪಾಸ್. ಓಕೆ, ಪ್ರಜ್ವಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ನನ್ಗೊಂದು ಡೌಟ್ ಇದೆ. ಹೇಳಿ. ಇದ್ದವನಿಂದ ಎಲ್ಲ ಇರುವವನಿಗೆ ಕೊಡಲ್ಪಡುವುದು, ಇಲ್ಲದವನಿಂದ ಇದುವುದು ತೆಗೆದುಪಡುವುದು ಅಂತ ಹೇಳ್ತೀರಲ್ಲ, ಅದು ಯಾವುದು? ಅದು ಸತ್ಯವೇದ ಆತ್ಮಿಕ ವರಗಳ ಬಗ್ಗೆ ಹೇಳ್ತಾರದು. ಅದು ಸತ್ಯವೇದನ ತಿಳ್ಕೊಳೋದ್ ಬಗ್ಗೆ ಯೇಸು ಕ್ರಿಸ್ತು ಹೇಳ್ತಾ ಇರೋದು. ಯಾಕಂದ್ರೆ ಒಂದು ವಾಕ್ಯ ಮುಂಚೆ ಹೋದ್ರೆ 12ನೇ ವಾಕ್ಯದಲ್ಲಿ ಹೇಳ್ತಾರೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನ ತಿಳುವಂತ ಏನ್ರಿ ವರವು ನಿಮ್ಗೇನಾಗಿದೆ, ಕೊಡಲ್ಪಟ್ಟಿದೆ. ಅವ್ರಿಗೇನಾಗಿಲ್ಲ, ಕೊಡಲ್ಪಡಲಿಲ್ಲ. ಯಾಕೆ ಕೊಡಲ್ಪಡ್ಲಿಲ್ಲ ಅಂತ ಅಂದ್ಬಿಟ್ಟೆ ಯೇಸು ಕ್ರಿಸ್ತಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಓಕೆನಾ? ಓಕೆ, ಬೇರೆ ಏನೋ ಪ್ರಶ್ನೆ ಇದೆಯಾ? ನನ್ನ ಡೌಟ್ ಏನಂದ್ರೆ, ಇದ್ದವನಿಗೆ ಕೊಡಲ್ಪಡುವುದು ಅದು ಕ್ಲಿಯರ್ ಆಗ್ಲಿಲ್ಲ ಫಸ್ಟ್ ನನಗೆ. ಓಕೆ ಸ್ಟಾರ್, ಅದನ್ನೇ ನಾನು ಹೇಳಿದ್ದು ಸ್ಟಾರ್. ಏನಂದ್ರೆ ಆ ವಾಕ್ಯ ಓದಿ ಸ್ಟಾರ್, ಮ್ಯಾಥ್ಯೂ 13 ಚಾಪ್ಟರ್ ಓದಿ ಸ್ಟಾರ್. ಓದಿ ಸ್ಟಾರ್, ಮ್ಯಾಥ್ಯೂ 13 11 ವರ್ಸ್ ಓದಿ ಸ್ಟಾರ್. ಮ್ಯಾಥ್ಯೂ 13:11 ಓದಿ. 10 ಮತ್ತೆ 11 ಓದಿ. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಡ್ಡಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಅವ್ರಿಗೆ ಯಾಕೆಂದರೆ ಪರಲೋಕ ರಾಜ್ಯದ ಗುಡ್ಡಗಳು. ಓದ್ರಿ, ಕ್ಲೀನಾಗಿ ಓದ್ರಿ, ಇನ್ನೊಂದ್ಸತಿ ಕ್ಲೀನಾಗಿ ಓದ್ರಿ, ಇನ್ನೊಂದ್ಸತಿ 11 ವರ್ಸ್ ಓದಿ. ಯಾಕೆಂದರೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವರ ಕಡೆಯಿಂದ ಇದ್ದದ್ದು ತೆಗೆಲ್ಪಡುವುದು. ಓಕೆ, ಬೈಬಲ್ ಓದ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಂಡು ಓದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಓಕೆನಾ? ಏನ್ ಹೇಳ್ತಾರೆ, ಪರಲೋಕ ರಾಜ್ಯದ ಗುಟ್ಟನ್ನು ತಿಳಿಯುವಂತ ವರವು ನಿಮಗೇನಾಗಿದೆ, ಕೊಡಲ್ಪಟ್ಟಿದೆ. ಅವ್ರಿಗೇನಾಗಿಲ್ಲ, ಏನಾಗಿಲ್ಲ ಇಷ್ಟ, ಅವ್ರಿಗೆ ಕೊಡಲ್ಪಡ್ಲಿಲ್ಲ. ಯಾಕೆ ಅಂತಂದ್ಬಿಟ್ಟು ಆ ಪ್ರಶ್ನೆಗೇನೆ ಉತ್ತರ ಹೇಳೋದು. ಏನ್ ಹೇಳ್ತಾರೆ, ಇದ್ದವನಿಗೆ ಕೊಡಲ್ಪಡ್ತದೆ. ಹಂಗಾರೆ ಪರಲೋಕ ರಾಜ್ಯದ ಗುಟ್ಟು ಅಂತ ತಿಳ್ಕೊಳಕ್ಕೆ ಏನಿರ್ಬೇಕು? ಫಸ್ಟ್ ಆಫ್ ಆಲ್ ಆಸಕ್ತಿ ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು. ಕರೆಕ್ಟಾ? ಕೇಳಂತ ಕಿವಿ ಇರ್ಬೇಕು, ಹೌದಾ ಇಲ್ವಾ? ಅದನ್ನೇ ಯೇಸು ಕ್ರಿಸ್ತು ಹೇಳೋದು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಕೇಳಂತ ಕಿವಿ ಇದೆಯೋ, ಮನ್ಸಿದೆಯೋ, ಅವ್ನಿಗೆ ಏನ್ ಮಾಡ್ತೀವಿ, ಇನ್ನು ಅಧಿಕವಾಗಿ ರಹಸ್ಯಗಳನ್ನ ತಿಳಿಯಂತ ವರಗಳು ಕೊಡ್ತಾರೆ. ಆಸಕ್ತಿನೇ ಇಲ್ಲ ಅಂತಂದ್ರೆ ಇರೋದ್ನು ಕೂಡ ಏನ್ ಮಾಡ್ತಾರೆ ಅವರು, ದೇವ್ರು ತಕೊಂಡ್ಬಿಡ್ತಾರೆ ಅಂತ. ಓಕೆನಾ? ನಾನು ಇದನ್ನ ಆತ್ಮಿಕ ವರ ಅಂತ ತಿಳ್ಕೊಂಡಿದ್ದೆ ಫಸ್ಟ್. ಇಲ್ಲ ಅಲ್ಲ, ವಾಕ್ಯದಲ್ಲೇ ಇದೆ ನೋಡಿ. 9ನೇ ವಾಕ್ಯ ಓದಿ. 9ನೇ ಟ್ಯಾಲೆಂಟ್ಗಳು ಅಂತ ತಿಳ್ಕೊಂಡಿದ್ದು. 9ನೇ ವಾಕ್ಯ ಓದಿ. ಇನ್ನು ಕೆಲವು 13:9 ಮತ್ತೆ ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು 100ರಷ್ಟು, ಒಂದು 60. ಕೇಳಿಸ್ತಾ ಉಮಾ ಸಿಸ್ಟರ್? ಕಿವಿ ಯಾರಿಗಿದೆಯೋ ಅವ್ರು ಕೇಳಿಸ್ಕೋಬೇಕು. ಕಿವಿಯುಳ್ಳವನು ಕೇಳಲಿ ಅಂದನು. ಕೇಳಲಿ. ಗೊತ್ತಾಯ್ತರ ಉಮಾ ಸಿಸ್ಟರ್? ಕಿವಿ ಇದ್ದವನು ಕೇಳಲಿ ಅಂತ ಅದಕ್ಕೆ ಹೇಳಿದ್ದು. ಫಸ್ಟ್ ಕರೆಕ್ಟಾಗಿ ಏನ್ ಮಾಡ್ಬೇಕು, ಕೇಳಿಸ್ಕೊಬೇಕು. ಅದಕ್ಕೆ ಹೇಳೋದು. ಕೇಳಿಸ್ಕೊಳಂತ ವರ ಕೇಳಿಸ್ಕೊಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಏನ್ ಮಾಡ್ತಾರೆ, ದೇವ್ರು ಕೊಡಲ್ಪಡ್ತಾರೆ ಅಂತ. ಓಕೆನಾ?
ಸರಿ, ಓಕೆ. ಜಸ್ಟಿನ್ ಬ್ರದರ್, ಏನೋ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್. ಓಕೆ. ಪ್ರಜ್ವಲ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ, ಒಂದು ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ?